ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗ ಎಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಪಂಚಮೋಧ್ಯಾಯ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯವು ಅರ್ಜುನನ ಪ್ರಶ್ನೆಯ ಮೂಲಕ ಆರಂಭವಾಗುತ್ತದೆ. ಈ ಪ್ರಶ್ನೆಯು ಮೂರನೆಯ ಅಧ್ಯಾಯದ ಆರಂಭದಲ್ಲಿ ವ್ಯಕ್ತಪಡಿಸಿದ ಅನುಮಾನದಂತೆಯೇ ತೋರಿದರೂ ಆ ಅನುಮಾನವಲ್ಲ. ಎರಡನೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿನ ಕೃಷ್ಣನ ಉಪದೇಶವು ಅರ್ಜುನನ ಗೊಂದಲದ ಮನಸ್ಸಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆಧ್ಯಾತ್ಮ ಸಾಧಕನು ಕರ್ಮವನ್ನು ಮಾಡುವುದೇ ಅಗತ್ಯವಿಲ್ಲವೋ ಏನೋ ಎಂದು ಅವನು ತಿಳಿದಿದ್ದ. ಈ ಅಧ್ಯಾಯದಲ್ಲಿ ಕರ್ಮವನ್ನು ಸನ್ಯಾಸ ಮಾಡುವುದೇ ಅಥವಾ ಕರ್ಮದಲ್ಲಿ ಭಾಗಿಯಾಗುವುದೇ, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂದು ಅವನು ಕೇಳುತ್ತಾನೆ. ಸರಿಯಾದ ಕರ್ಮವನ್ನು ಮಾಡು ಮತ್ತು ದುಷ್ಕರ್ಮಗಳನ್ನು ಬುದ್ಧಿಪೂರ್ವಕವಾಗಿ ವಿರೋಧಿಸು ಎಂಬ ಕೃಷ್ಣನ ಬೋಧನೆಯು ಎಷ್ಟರ ಮಟ್ಟಿಗೆ ಅರ್ಜುನನಿಗೆ ಮನದಟ್ಟಾಗಿದೆ ಎಂಬುದನ್ನು ಆತ ಕೇಳುವ ಪ್ರಶ್ನೆಯ ಧಾಟಿಯೇ ಸೂಚಿಸುತ್ತದೆ. ಅರ್ಜುನನನ್ನು ಅವನ ಬೌದ್ಧಿಕ ಪತನದಿಂದ ತಪ್ಪಿಸಲು ಶ್ರೇಷ್ಠ ಆಚಾರ್ಯನಾದ ಕೃಷ್ಣನು ಬಹುಮಟ್ಟಿಗೆ ಪ್ರಯತ್ನಿಸಿದ್ದನು. ಸ್ವಲ್ಪ ಮಟ್ಟಿಗೆ ಅರ್ಜುನನು ಮಾನಸಿಕ ಸಮತೋಲನವನ್ನು ಪಡೆದಿದ್ದು ಕರ್ಮವನ್ನು ಬುದ್ಧಿವಂತಿಕೆಯಿಂದ ಮಾಡುವುದಾದರೆ ಅದು ಪ್ರಗತಿಗೆ ಸಾಧನವಾಗುತ್ತದೆ ಎಂದು ನಿಶ್ಚಯ ಮಾಡಿಕೊಂಡಿದ್ದನು. ಇಲ್ಲಿ ಕರ್ಮ ಎಂದರೆ ವೇದದಲ್ಲಿ ಹೇಳಿರುವ ಯಜ್ಞ, ಯಾಗ ಮತ್ತು ಹೋಮಗಳು ಇತ್ಯಾದಿ, ಮತ್ತು ಸನ್ಯಾಸ ಎಂದರೆ ಎಲ್ಲವನ್ನೂ ತ್ಯಜಿಸಿ ಹಿಮಾಲಯಕ್ಕೆ ಹೋಗಿ ಏನೂ ಕೆಲಸ ಮಾಡದೆ, ಏನನ್ನೂ ಸೇವಿಸದೆ ಪ್ರಯತ್ನಪೂರ್ವಕವಾಗಿ ತನ್ನನ್ನೇ ಹಿಂಸಿಸಿಕೊಳ್ಳುವುದು ಎಂದು ಅರ್ಜುನನು ತಿಳಿದಿದ್ದ. ರಾಜ ಮನೆತನಕ್ಕೆ ಸೇರಿದ್ದ ಬುದ್ಧಿವಂತನಾದ ಅರ್ಜುನನಲ್ಲೇ ಇಂತಹ ಅಭಿಪ್ರಾಯವಿದ್ದಿದ್ದರೆ ಆ ಯುಗದ ಇತರ ಜನರು ಈ ರೀತಿಯ ತಮ್ಮ ಅಜ್ಞಾನದಿಂದ ಎಂತಹ ಸ್ಥಿತಿಯಲ್ಲಿದ್ದರು ಎಂಬುದನ್ನು ಸುಲಭವಾಗಿ ಊಹಿಸಬಹುದು. ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿರುವ ಇಂತಹ ಶಬ್ದಗಳಿಗೆ ಹೊಸ ರೂಪವನ್ನು ಕೊಟ್ಟು ಹಿಂದೂ ಜನಗಳನ್ನು ಪುನರುಜ್ಜೀವಗೊಳಿಸುವ ಪ್ರಯತ್ನವೇ ಕೃಷ್ಣನು ಮಾಡಿದ್ದು. ಯಜ್ಞ ಅನ್ನುವಂಥ ಶಬ್ದವೂ ಕೂಡ ಅದೇ ರೀತಿ ಆಗಿತ್ತು. ಅದನ್ನು ವಿಶಾಲವಾದ ಅರ್ಥದಲ್ಲಿ ಪರಮಾತ್ಮನು ಗೀತೆಯಲ್ಲಿ ಬಳಸಿದ್ದಾನೆ. ಕೆಲವೇ ಅದೃಷ್ಟವಂತರು ಅನುಭವಿಸುತ್ತಿದ್ದ ವೇದಗಳ ರಹಸ್ಯ ನಿಧಿಯನ್ನು ಇಡೀ ಮಾನವ ಜನಾಂಗವೆಲ್ಲ ಅನುಭವಿಸುವಂತೆ ಪರಮಾತ್ಮನು ಮಾಡಿದ್ದಾನೆ. ಕರ್ಮಯೋಗವನ್ನು ವಿವರಿಸಿದ ನಂತರ ಹೇಗೆ ಬುದ್ಧಿವಂತಿಕೆಯಿಂದ ಕರ್ಮ ತ್ಯಾಗ ಮಾಡಿ ಆತ್ಮನನ್ನು ಹೋಗಿ ಸೇರಬಹುದು ಎಂಬ ರಹಸ್ಯವನ್ನು ಕೃಷ್ಣನು ವಿವರಿಸಬೇಕಾಯಿತು. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಜಡತ್ವದಿಂದ ಹೊರಬರುವಂತೆ ಮಾಡಲು ಚಟುವಟಿಕೆಯೇ ಮೊದಲ ಮೆಟ್ಟಲು. ಈ ಹಂತದಲ್ಲಿ ವ್ಯಕ್ತಿಯ ಅಹಂಕಾರವು ಅವನ ಚಟುವಟಿಕೆಗಳನ್ನು ಅಗತ್ಯವಾಗಿ ನಿರ್ಧರಿಸುತ್ತದೆ. ಹೀಗೆ ತಮಸ್ಸಿನಿಂದ ಕೂಡಿದ ಜಡತ್ವವು ಚೈತನ್ಯದಿಂದ ಕೂಡಿದ ಚಟುವಟಿಕೆ ಅಂದರೆ ರಜಸ್ ಆಗಿ ಪರಿವರ್ತನೆಗೊಳ್ಳಬೇಕು. ಅಲ್ಲಿಂದ ಮುಂದೆ ಅದು ಸತ್ವಕ್ಕೆ ಬರಬೇಕು. ಇದು ಅಹಂಕಾರ ರಹಿತ ಯಜ್ಞ ಭಾವದಿಂದ ಕರ್ಮ ಮಾಡುವುದರ ಮೂಲಕ ಮಾತ್ರ ಸಾಧ್ಯ. ಹೀಗೆ ಉನ್ನತ ಮಟ್ಟಕ್ಕೇರಿದಾಗ ವ್ಯಕ್ತಿಯು ಆಂತರಿಕ ಶಾಂತಿ, ಸಮಾಧಾನ, ಪರಿಶುದ್ಧತೆ ಹಾಗೂ ಆನಂದವನ್ನು ಸ್ವಲ್ಪ ಮಟ್ಟಿಗೆ ಪಡೆಯುತ್ತಾನೆ. ಇಂತಹ ಮಾನಸಿಕ ಸಮಾಧಾನವಿದ್ದರೆ ಮಾತ್ರ ಸಚ್ಚಿದಾನಂದ ಆತ್ಮನ ನೆಲೆಯನ್ನು ಧ್ಯಾನದ ಮೂಲಕ ಹೋಗಿ ಸೇರಬಹುದು. ಆತ್ಮನ ದರ್ಶನ ಪಡೆಯುವಲ್ಲಿ 3 ನಿರ್ದಿಷ್ಟ ಹಂತಗಳಾದ ಬಯಕೆಯಿಂದ ಪ್ರೇರಿತ ಚಟುವಟಿಕೆಗಳು ಅಂದರೆ ಕರ್ಮಗಳು, ಬಯಕೆ ಇಲ್ಲದ ಚಟುವಟಿಕೆಗಳು ಅಂದರೆ ಕರ್ಮಯೋಗ, ಮತ್ತು ಕಡೆಯದಾಗಿ ಪರಿಶುದ್ಧ ಧ್ಯಾನ. ಇವುಗಳು ಮಹಾಭಾರತ ಹಾಗೂ ಗೀತೆಯ ಕರ್ತೃವಾದ ಕವಿ ವ್ಯಾಸರ ಸ್ವಂತ ಕೊಡುಗೆಯೇನಲ್ಲ. ವೇದಗಳಲ್ಲಿ ಆಗಲೇ ಸೂಚಿಸಿರುವ ಈ ವಿಧಾನವನ್ನು ಬುದ್ಧಿವಂತಿಕೆಯಿಂದ ಬೇರೆ ಶಬ್ದಗಳಲ್ಲಿ ಅವರು ಇಲ್ಲಿ ವಿವರಿಸಿರುತ್ತಾರೆ. ವೇದದಲ್ಲಿ ಆತ್ಮದರ್ಶನಕ್ಕೆ ಕ್ರಮಬದ್ಧ ವಿಧಾನವನ್ನು ಹೇಳಿರುವುದನ್ನು ನಾವು ಕಾಣುತ್ತೇವೆ. ವೇದದ ಮಂತ್ರ ಭಾಗವು ಪ್ರಕೃತಿಯ ಶಕ್ತಿ ಹಾಗೂ ಸೌಂದರ್ಯದ ವಿಶಾಲತೆಯಲ್ಲಿ ಮನಸ್ಸು ಮೋಹಗೊಂಡು ಆಶ್ಚರ್ಯದಿಂದ ಅಲ್ಲೇ ಲೀನವಾಗುವ ಭಾವವನ್ನು ವ್ಯಕ್ತಪಡಿಸಿದರೆ, ಬ್ರಾಹ್ಮಣ ಭಾಗವು ವ್ಯಕ್ತಿಯ ಬಯಕೆಗಳ ಪೂರೈಕೆಗೆ ಅಗತ್ಯವಾದ ಯಜ್ಞ ಯಾಗಾದಿಗಳನ್ನು ವಿಧಿಸುತ್ತದೆ. ಬ್ರಾಹ್ಮಣ ಭಾಗವಾದ ನಂತರ ವೇದದಲ್ಲಿ ಆರಣ್ಯಕಗಳು ಎಂಬ ಭಾಗವಿದೆ. ಅದರಲ್ಲಿ ಉಪಾಸನೆಗಳ ವಿಧಾನವನ್ನು ಹೇಳಿದೆ. ಯಾವ ಬಯಕೆಯೂ ಇಲ್ಲದೆ ಶುದ್ಧ ಮನಸ್ಸಿನಿಂದ ಇವುಗಳನ್ನು ಮಾಡಬೇಕು. ಇಂತಹ ಬಯಕೆ ಇಲ್ಲದ
ಅಂದರೆ ಆಸೆ ಇಲ್ಲದ ಕರ್ಮಗಳು ಯಜ್ಞಗಳು ಸಾಧಕನ ಮನಸ್ಸು ಬುದ್ಧಿ ಎಂಬ ಅಂತಃಕರಣವನ್ನು ಶುದ್ಧಿಗೊಳಿಸಿ ಆತ್ಮತತ್ವವನ್ನು ತಿಳಿಯಲು ಸಹಕಾರಿಯಾಗುತ್ತವೆ. ಗೀತೆಯಲ್ಲೂ ಸಹ ಇದೇ ವಿಧಾನವನ್ನು ಬೇರೆ ಶಬ್ದಗಳಲ್ಲಿ ಹೇಳಿದೆ. ವಾಸ್ತವವಾಗಿ ವಿಧಾನಗಳೆಲ್ಲ ಒಂದೇ, ಹೇಳಿದ ರೀತಿ ಮಾತ್ರ ಬೇರೆ ಅಷ್ಟೇ. ಉತ್ಸಾಹಿ ವಿಮರ್ಶಕರು ಈ ಬದಲಾವಣೆಯಿಂದ ಸಂಪೂರ್ಣ ಮಾನವನ ವ್ಯಕ್ತಿತ್ವವನ್ನು ಆಂತರಿಕವಾಗಿ ವೃದ್ಧಿಪಡಿಸಿಕೊಳ್ಳಲು ಅಥವಾ ಮಾರ್ಪಡಿಸಿಕೊಳ್ಳಲು ಇದು ಹೇಗೆ ಸಹಕಾರಿಯಾಗುತ್ತದೆ ಎಂಬುವುಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಚರ್ಚಿಸಿದೆ. ವಾಸ್ತವವಾಗಿ 5ನೆಯ ಅಧ್ಯಾಯವು ಕರ್ಮಯೋಗ ಹಾಗೂ ಪರಿಶುದ್ಧ ಧ್ಯಾನದ ನಡುವಣ ಕೊಂಡಿಯಾಗಿದೆ. ವೇದಗಳಲ್ಲಿ ಈ ಸೂಕ್ಷ್ಮ ಕೊಂಡಿಯು ಮರೆಯಾಗಿದೆ. ಇದನ್ನು 5ನೆಯ ಅಧ್ಯಾಯದಲ್ಲಿ ನೀವು ಕಾಣಬಹುದು. ಶಂಕರರು ಹೇಳಿರುವಂತೆ 4ನೆಯ ಅಧ್ಯಾಯದಲ್ಲಿ ಅನೇಕ ಕಡೆಗಳಲ್ಲಿ ಭಗವಂತನು ಕರ್ಮತ್ಯಾಗವನ್ನು ಹೇಳುತ್ತಾ ಅಧ್ಯಾಯದ ಕೊನೆಯಲ್ಲಿ ಕರ್ಮಗಳನ್ನು ಮಾಡು, ಯಜ್ಞದಲ್ಲಿ ನಿರತನಾಗು ಎಂದು ಅರ್ಜುನನಿಗೆ ಉಪದೇಶಿಸುತ್ತಾನೆ. ಆದುದರಿಂದ ಅರ್ಜುನನು ಗೊಂದಲಕ್ಕೊಳಗಾಗುತ್ತಾನೆ. ಆದ್ದರಿಂದಲೇ ಈ ಅಧ್ಯಾಯದಲ್ಲಿ ಕೃಷ್ಣನೊಡನೆ ಚರ್ಚೆ ಆರಂಭಿಸುವಾಗ ತನ್ನ ಈ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಎಲೈ ಕೃಷ್ಣನೇ, ಕರ್ಮಗಳ ತ್ಯಾಗವನ್ನೂ ಹೊಗಳುತ್ತೀಯೇ, ಮತ್ತೆ ಅವುಗಳನ್ನು ಮಾಡುವ ಯೋಗವನ್ನು ಹೊಗಳುತ್ತೀಯೇ. ಇವೆರಡರಲ್ಲಿ ಯಾವುದು ಉತ್ತಮವೋ ಅದನ್ನು ನನಗೆ ನಿಶ್ಚಯವಾಗಿ ತಿಳಿಸು. ಅರ್ಜುನನು ತನ್ನ ಮಾನಸಿಕ ಗೊಂದಲದಿಂದ ತನಗರಿವಿಲ್ಲದಂತೆ ಹೊರಬಂದು ತನ್ನ ಗೆಳೆಯ ಹಾಗೂ ಪ್ರೀತಿಯ ಒಡನಾಡಿಯ ಉಪದೇಶದಲ್ಲಿ ಬೌದ್ಧಿಕವಾಗಿ ಆಸಕ್ತಿ ವಹಿಸುತ್ತಿರುವುದು ಇದೀಗ ಸ್ಪಷ್ಟವಾಗಿ ಕಾಣುತ್ತದೆ. ಕರ್ಮವೇ ಆತನ ಸ್ವಭಾವವಾದ್ದರಿಂದ ನೀನು ಯುದ್ಧ ಮಾಡು ಎಂದು ಕೃಷ್ಣನು ಹೇಳುವಾಗ ತತ್ಕ್ಷಣವೇ ಅವನು ಒಪ್ಪಿಕೊಳ್ಳುತ್ತಾನೆ. ಆದರೂ ಅರ್ಜುನನಿಗೆ ಇನ್ನೂ ಸಮಾಧಾನವಾಗಲಿಲ್ಲ. ಕೃಷ್ಣನ ಉಪದೇಶದಲ್ಲಿ ಮೇಲಿಂದ ಮೇಲೆ ಕರ್ಮ ಸನ್ಯಾಸವು ಪವಿತ್ರ ಹಾಗೂ ಶ್ರೇಷ್ಠವಾದುದು ಎಂಬ ಸಣ್ಣ ಧ್ವನಿಯೊಂದು ಸ್ಪಷ್ಟವಾಗಿ ಕೇಳುತ್ತಿತ್ತು. ಆದ್ದರಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದೂ ಅಲ್ಲದೆ ಮಾನಸಿಕ ರೋಗಿಯು ತನ್ನ ಉನ್ಮತ್ತತೆಯಿಂದ ಹೊರಬಂದರೂ ಕೂಡಲೇ ತನ್ನಲ್ಲಿ ಆತ್ಮವಿಶ್ವಾಸವನ್ನು ಕಂಡುಕೊಳ್ಳಲಾರ. ಸಾಮಾನ್ಯವಾಗಿ ಇದು ಎಲ್ಲರ ಅನುಭವ. ಕನಸು ಕಾಣುತ್ತಿರುವವನು ಭಯಂಕರ ಕನಸಿನಿಂದ ಎಚ್ಚೆತ್ತ ಕೂಡಲೇ ಸಮಾಧಾನ ಸ್ಥಿತಿಗೆ ಬಂದು ಮತ್ತೆ ನಿದ್ದೆ ಹೋಗಲು ಸ್ವಲ್ಪ ಕಾಲ ಬೇಕು. ಅದರಂತೆಯೇ 2ನೇ ಅಧ್ಯಾಯದ ಆರಂಭದ ಶ್ಲೋಕಗಳಲ್ಲಿ ಮಾನಸಿಕ ಉದ್ವೇಗಗಳಿಂದ ವಿಚಿತ್ರವಾಗಿ ಕಂಡ ಕ್ರಾಂತಿ ಎಂದು ಪರಿಗಣಿಸುತ್ತಾರೆ. ಹಳೆಯ ವಿಧಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಅದರ ಜಾಗದಲ್ಲಿ ಹೊಸದನ್ನು ತಂದರೆ ಅದನ್ನು ಸಾಮಾನ್ಯವಾಗಿ ಕ್ರಾಂತಿ ಎನ್ನುತ್ತೇವೆ. ಪಾಶ್ಚಿಮಾತ್ಯ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯು ಆಗ ಇದ್ದ ಗಾಳಿಯ ಸಹಾಯದಿಂದ ಚಲಿಸುವ ಯಂತ್ರದ ಜಾಗದಲ್ಲಿ ಹೊಸದನ್ನು ತಂದಿತು. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡದೆ ವ್ಯಾಸರು ಗೀತೆಯನ್ನು ರಚಿಸಿದ್ದಾರೆ. ಆಚಾರ್ಯರುಗಳು ಇದನ್ನು ಶಾಸ್ತ್ರ ಪ್ರಮಾಣ ಎಂದು ಒಪ್ಪಿದ್ದಾರೆ. ಆದರೂ ಸಹ ಗೀತೆಯು ಒಂದು ಕ್ರಾಂತಿಕಾರಿ ಗ್ರಂಥವೇ. ಹೂವು ಹಣ್ಣಾದಾಗ ಹೂವು ನಾಶವಾಗುವುದು ಖಂಡಿತ. ಆದರೆ ಹಣ್ಣಿನಲ್ಲಿ ಹೂವಿನ ಸತ್ವವು ರಹಸ್ಯವಾಗಿ ಅಡಗಿದೆ. ಈ ರಹಸ್ಯ ಜ್ಞಾನವನ್ನು ಅರಿಯದವರು ಹೂವು ಇದ್ದ ಜಾಗದಲ್ಲಿ ಹಣ್ಣನ್ನು ಕಂಡಾಗ ಹೂವಿನ ನಾಶಕ್ಕಾಗಿ ಮರುಗುತ್ತಾರೆ. ಆದರೆ ಸಸ್ಯಶಾಸ್ತ್ರಜ್ಞನು ಹೂವಿನ ಅನಗತ್ಯ ಭಾಗಗಳು ಕಳಚಿ ಹೋಗಿ ಅದರ ಸತ್ವವು ಫಲವಾಗುವುದರಲ್ಲಿ ಸಫಲಗೊಂಡಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಾನೆ. ಅದರಂತೆಯೇ ಯಜ್ಞ ಯಾಗಾದಿಗಳ ವಿವರಣೆ, ಅವುಗಳ ವೈಭವ, ಅದರಿಂದ ದೊರೆಯುವ ಫಲವನ್ನು ವೇದದಲ್ಲಿ ಬಹಳಷ್ಟು ಹೇಳಿದೆ. ಅದರ ಸಾರವನ್ನು ಮಾತ್ರ ಗೀತೆಯಲ್ಲಿ ಭಟ್ಟಿ ಇಳಿಸಿ ಅನಗತ್ಯ ವಿವರಣೆಗಳನ್ನೆಲ್ಲ ಕೈಬಿಟ್ಟಿದ್ದಾಗಿದೆ. ಪರಮ ಪುರುಷಾರ್ಥವಾದ ಬ್ರಹ್ಮನ ತಾಣವನ್ನು ಭಗವಂತ ಕೃಷ್ಣನು ಸೂಚಿಸಿದ ನಂತರ ಮುಂದಿನ 2 ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನು ವಿವರಿಸುತ್ತಾನೆ. ಜೀವನದಲ್ಲಿ ಎಲ್ಲಾ ಕರ್ಮಗಳನ್ನು ಜಾಣ್ಮೆಯಿಂದ ಮಾಡಿದರೆ ಅದು ಆಧ್ಯಾತ್ಮಿಕ ಗುರಿಯಾದ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗುತ್ತದೆ. ಯಾವುದೇ ರಂಗದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲು ಅದಕ್ಕೆ ಪೂರ್ವಭಾವಿಯಾಗಿ ಮೂಲ ಶಿಕ್ಷಣ ಅಗತ್ಯ. ಹೇಗೆ ವಿದ್ಯಾರ್ಥಿಗೆ ಪ್ರಾಥಮಿಕ ಶಿಕ್ಷಣದ ನಂತರವೇ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗುತ್ತದೆಯೋ ಹಾಗೆಯೇ ಬಯಕೆಯಿಂದ ರಹಿತವಾದ ಚಟುವಟಿಕೆಗಳನ್ನು
ಕರ್ಮ ಅಂದರೆ ಯಜ್ಞಭಾವದಿಂದ ಮಾಡುವ ಮೂಲಕ ಸಾಧಕನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. 3 ಹಾಗೂ 4ನೆಯ ಅಧ್ಯಾಯಗಳು ಯಜ್ಞ ಭಾವವನ್ನು ವಿವರಿಸಿದರೆ 6ನೆಯ ಅಧ್ಯಾಯವು ಧ್ಯಾನ ಮಾರ್ಗವನ್ನು ವಿವರಿಸುತ್ತದೆ. ಈ 5ನೇ ಅಧ್ಯಾಯವನ್ನು ಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗಿದೆ. ತ್ಯಾಗ ಬುದ್ಧಿ ಎಂದರೇನು? ಹೀಗೆ ಕರ್ಮ ಸನ್ಯಾಸ ಯೋಗವನ್ನು ಅಭ್ಯಾಸ ಮಾಡಬಹುದು? ಹೀಗೆ ಮಾಡಿದರೆ ಸಿಗುವ ಲಾಭವೇನು? ಅರ್ಜುನನು ಸಮತೋಲನವನ್ನು ಪಡೆದು ತನ್ನಲ್ಲಿ ಪೂರ್ಣ ನಂಬಿಕೆಯನ್ನು ಬೆಳೆಸಿಕೊಂಡು ಕೃಷ್ಣನು ಹೇಳುವ ಪಾಂಡಿತ್ಯಪೂರ್ಣ ವ್ಯಾಖ್ಯಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ಇನ್ನೂ ಬರಲಿಲ್ಲ. ಕರ್ಮ ಹಾಗೂ ಕರ್ಮ ಸನ್ಯಾಸ ಈ ಎರಡೂ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ತನಗೆ ಕೃಷ್ಣನು ಕೊಡುತ್ತಿದ್ದಾನೆ ಎಂದು ಪಾಂಡವ ರಾಜಕುಮಾರನು ತಿಳಿದಿದ್ದಾನೆ. ಆದರೆ ಯಾವ ಮಾರ್ಗವು ಶ್ರೇಯಸ್ಕರವಾದುದು ಎಂಬುದನ್ನು ನಿರ್ಣಯಿಸಲು ಅವನಿಗೆ ಆಗುತ್ತಿಲ್ಲ. ಆದ್ದರಿಂದ ಅರ್ಜುನನು ಕೃಷ್ಣನನ್ನೇ ಪ್ರಾರ್ಥಿಸುತ್ತಾನೆ. ಕರ್ಮಯೋಗ ಮತ್ತು ಸಂಪೂರ್ಣ ಕರ್ಮ ಸನ್ಯಾಸ. ಕರ್ಮಯೋಗ ಮತ್ತು ಸಂಪೂರ್ಣ ಕರ್ಮ ಸನ್ಯಾಸ ಈ ಎರಡು ಒಂದಾದ ನಂತರ ಒಂದನ್ನು ಅಭ್ಯಾಸ ಮಾಡಬೇಕಾದ 2 ವಿಧದ ಶಿಕ್ಷಣಗಳು. ಈ ಅಧ್ಯಾಯದಲ್ಲಿ ಈ ವಿಷಯವನ್ನು ವಿಶದೀಕರಿಸಲಾಗಿದೆ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳುತ್ತಾನೆ, ಕರ್ಮವನ್ನು ತ್ಯಾಗ ಮಾಡುವುದು ಮತ್ತು ಕರ್ಮಯೋಗದಲ್ಲಿ ತೊಡಗುವುದು ಇವೆರಡೂ ಶ್ರೇಯಸ್ಕರವಾದವುಗಳೇ. ಆದರೆ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು. ಮೇಲಿನ ಪ್ರಶ್ನೆಯ ಧಾಟಿಯಲ್ಲೇ ಅರ್ಜುನನ ಗೊಂದಲದ ಸ್ಥಿತಿಯು ಭಗವಂತನಾದ ಕೃಷ್ಣನಿಗೆ ಅರ್ಥವಾಯಿತು. ಅರ್ಜುನನ ಪ್ರಕಾರ ಕರ್ಮಯೋಗ ಮತ್ತು ಕರ್ಮ ಸನ್ಯಾಸಗಳೆರಡೂ 2 ವಿಭಿನ್ನ ಮಾರ್ಗಗಳಾಗಿದ್ದು ಸಾಧಕನನ್ನು ಬದುಕಿನ ಬೇರೆ ಬೇರೆ ಗುರಿಯತ್ತ ಒಯ್ಯುವಂತಹವು ಆಗಿದ್ದವು. ಮನುಷ್ಯನು ಸಾಮಾನ್ಯವಾಗಿ ಜಡ ಸ್ವಭಾವದವನು. ಬಹುತೇಕ ಮಂದಿ ಬದುಕಿನಲ್ಲಿ ಉಣ್ಣಲು ಆಹಾರ ಮಾತ್ರ ಬಯಸಿ ಕೆಲಸ ಮಾಡಲು ಹಿಂಜರಿದು ಸೋಮಾರಿಗಳಾಗಿ ಕಾಲ ಕಳೆಯಲು ಇಚ್ಛಿಸುವವರೇ. ಇಂತಹ ವಿಚಿತ್ರ ಜಡತ್ವದಿಂದ ಮನುಷ್ಯನನ್ನು ಬಡಿದೆಬ್ಬಿಸಬೇಕಾದರೆ ಅವನನ್ನು ಚಟುವಟಿಕೆಯ ಕ್ಷೇತ್ರಕ್ಕೆ ಎಳೆದು ಹಾಕಬೇಕು. ಇದನ್ನು ಸಮರ್ಥವಾಗಿ ಹಾಗೂ ಸರಳವಾಗಿ ಮಾಡುವ ವಿಧಾನವೆಂದರೆ ಅವನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಎಬ್ಬಿಸುವುದು. ಹೀಗೆ ವಿಕಾಸದ ಮೊದಲ ಹಂತದಲ್ಲಿ ಆತನನ್ನು ಮಾನಸಿಕ ಹಾಗೂ ಬೌದ್ಧಿಕ ಜಡತ್ವದಿಂದ ಹೊರಗೆಳೆಯಲು ತೀವ್ರ ಚಟುವಟಿಕೆಯಲ್ಲಿ ತೊಡಗಿಸುವುದು ಅಗತ್ಯ. ವಿಕಾಸದ 2ನೇ ಹಂತದಲ್ಲಿ ಅವನನ್ನು ಮೆಲ್ಲನೆ ಸ್ವಾರ್ಥಪೂರಿತ ಚಟುವಟಿಕೆಗಳಿಂದ ಬಿಡಿಸಿ ಅವನಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತೆ ಮಾಡಬೇಕು. ಸೇವಾ ಮನೋಭಾವದಿಂದ ಕೆಲಸ ಮಾಡುವಾಗ ಅಹಂಕಾರವು ಸಾಕಷ್ಟು ಕಡಿಮೆಯಾಗುತ್ತದೆ. ಈ ರೀತಿಯ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುವುದರ ರಹಸ್ಯವನ್ನು ಹಿಂದಿನ ಅಧ್ಯಾಯದಲ್ಲಿ ಆಗಲೇ ವಿವರಿಸಿಯಾಗಿದೆ. ಹೀಗೆ ಆತ್ಮೋನ್ನತಿಯ 2ನೇ ಹಂತದಲ್ಲಿ ವ್ಯಕ್ತಿಯು ತನ್ನ ಅಹಂಕಾರವನ್ನು ನಿಗ್ರಹಿಸಿ ಭಕ್ತಿಯಿಂದ ಮತ್ತು ಅರ್ಪಣಾ ಮನೋಭಾವದಿಂದ ಕಾರ್ಯ ಮಾಡಿದಾಗ ಅವನ ವಾಸನೆಗಳು ಕ್ಷಯವಾಗುತ್ತವೆ, ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ಮನಸ್ಸಿಗೆ ಆತ್ಮನ ಕಡೆ ಸಾರಲು ಸಾಧ್ಯವಾಗುತ್ತದೆ. ವಿಕಾಸದ 3ನೆಯ ಹಂತವನ್ನು 6ನೆಯ ಅಧ್ಯಾಯದಲ್ಲಿ ಹೇಳಿದೆ. ಸಂಗ್ರಹವಾಗಿ ಹೇಳಬೇಕಾದರೆ ಆತ್ಮ ವಿಕಾಸಕ್ಕೆ ಈ 3 ಹಂತಗಳು ಅಗತ್ಯ. ಮೊದಲು ಸ್ವಾರ್ಥಪೂರಿತ ಚಟುವಟಿಕೆ, ಆಮೇಲೆ ನಿಸ್ವಾರ್ಥ ಬುದ್ಧಿಯಿಂದ ಅಥವಾ ಅರ್ಪಣಾ ಮನೋಭಾವದ ಚಟುವಟಿಕೆ, ಕೊನೆಗೆ ಶುದ್ಧ ಮನಸ್ಸಿನ ಧ್ಯಾನ. ಇವುಗಳಲ್ಲಿ ಮೊದಲನೆಯದನ್ನು ಮೊದಲ 2 ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಧ್ಯಾನಿಸುವ ವಿಧಾನವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಆದ್ದರಿಂದ ಈ ಅಧ್ಯಾಯದಲ್ಲಿ ಅಹಂಕಾರ ಪ್ರೇರಿತ ಚಟುವಟಿಕೆಗಳನ್ನು ಹೇಗೆ ತ್ಯಜಿಸಬೇಕು ಮತ್ತು ನಿಸ್ವಾರ್ಥ ಹಾಗೂ ಅರ್ಪಣಾ ಮನೋಭಾವವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಚರ್ಚಿಸಿದೆ. ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಈ ಎರಡೂ ವ್ಯಕ್ತಿಯನ್ನು ಅತ್ಯುನ್ನತ ಗುರಿಗೆ ಒಯ್ಯುತ್ತವೆ ಎಂದು ಈ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ. ಆದರೆ ಇವೆರಡರಲ್ಲಿ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಎಷ್ಟೋ ಮೇಲು ಎಂದು ತನ್ನ ಶಿಷ್ಯನಿಗೆ ಅವನು ಎಚ್ಚರಿಸುತ್ತಾನೆ. ಕರ್ಮ ತ್ಯಾಗ ಮಾಡುವುದು ಕರ್ಮ ಮಾಡುವುದಕ್ಕಿಂತ ಕೀಳು
ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಎಂದು ತಪ್ಪಾಗಿ ಅರ್ಥ ಮಾಡಬಾರದು. ಹಾಗೆ ಹೇಳುವುದಾದರೆ ನಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದಂತೆ. ಗೀತೆಯು ಜಗದ್ಗುರುವಾದ ಕೃಷ್ಣ ಹಾಗೂ ಮಾನಸಿಕ ದೌರ್ಬಲ್ಯಕ್ಕೊಳಗಾದ ಅರ್ಜುನನ ನಡುವೆ ನಡೆದ ಸಂಭಾಷಣೆ. ಅರ್ಜುನನ ಮನಸ್ಸು ವಾಸನೆಗಳಿಂದ ಕೂಡಿದೆ. ಅವುಗಳನ್ನು ಉಚ್ಚಾಟನೆ ಮಾಡಲು ಅವನು ಯುದ್ಧರಂಗದಲ್ಲಿ ಕ್ರಿಯಾತ್ಮಕನಾಗಿ ಇರಲೇಬೇಕು. ಮಾನಸಿಕವಾಗಿ ಅರ್ಜುನನ ಸ್ಥಿತಿಯಲ್ಲಿ ಇರುವವರಿಗೆ ಹೆಚ್ಚು ಕಡಿಮೆ ನಾವೆಲ್ಲ ಅರ್ಜುನನ ರೋಗದಿಂದ ತೊಳಲುತ್ತಿರುವವರೇ. ಅಂತಹವರಿಗೆ ಕರ್ಮಯೋಗವೇ ದಿವ್ಯ ಔಷಧ. ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಎಂದು ಇಲ್ಲಿ ಕೊಟ್ಟಿರುವ ಉಪದೇಶವನ್ನು ಬಲು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಹಾಗೇಕೆ ಎಂದರೆ, ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವಾತನು ರಾಗದ್ವೇಷಗಳಿಂದ ವಿಮುಕ್ತನಾಗಿರುವನೋ ಅವನು ನಿತ್ಯ ಸನ್ಯಾಸಿ ಎಂದೇ ತಿಳಿಯಬೇಕು. ಏಕೆಂದರೆ ಅವನು ಬಂಧನದಿಂದ ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಿದೆ. ಸನ್ಯಾಸಿ ಯಾರು ಎಂಬುದನ್ನು ಕೃಷ್ಣನು ನಿರೂಪಿಸುವ ರೀತಿ ನೋಡಿ. ಬಾಹ್ಯ ಸಂಸಾರಕ್ಕಿಂತ ಆಂತರಿಕ ಮಾನಸಿಕ ಸ್ಥಿತಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಅವನು ಕೊಡುತ್ತಾನೆ. ಭಗವಂತನ ಪ್ರಕಾರ ಯಾರಿಗೆ ರಾಗದ್ವೇಷಗಳು ಇರುವುದಿಲ್ಲವೋ ಅವನು ಸನ್ಯಾಸಿ. ರಾಗ ಮತ್ತು ದ್ವೇಷ, ಸೋಲು ಮತ್ತು ಗೆಲುವು, ಸುಖ ಮತ್ತು ದುಃಖ ಮುಂತಾದ ದ್ವಂದ್ವಗಳು ಮನಸ್ಸಿನ ಎರಡು ಮುಖಗಳು. ಮನಸ್ಸು ಈ ಎರಡು ಗುಣಗಳಿಂದ ಬದುಕಿನ ಅನುಭವಗಳನ್ನು ಪಡೆಯುತ್ತದೆ. ಮನಸ್ಸು ಪ್ರಪಂಚದ ವಸ್ತುಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂದು ಹೇಳುತ್ತದೆ. ಈ ಹೋಲಿಸಿ ನೋಡುವ ಗುಣ ಮನಸ್ಸಿಗೆ ಸ್ವಾಭಾವಿಕವಾದುದು. ಬೆಳಕು ಎಂದು ನಾವು ಹೇಳಬೇಕಾದರೆ ಕತ್ತಲಿನ ಜ್ಞಾನಕ್ಕೆ ಹೋಲಿಸಿದಾಗ ಮಾತ್ರ ಸಾಧ್ಯ. ಇದು ನಮ್ಮೆಲ್ಲರ ಅನುಭವ. ಮನಸ್ಸು ಮತ್ತು ಬುದ್ಧಿ ಯಾವುದೇ ಜ್ಞಾನ ಪಡೆಯಲು ಹೋಲಿಸಿ ನೋಡುವುದೊಂದೇ ವಿಧಾನವಾದರೆ ಈಗ ಆ ಗುಣಗಳನ್ನು ಬಿಡುವುದೆಂದರೆ ಮನಸ್ಸು ಬುದ್ಧಿಯನ್ನೇ ಸ್ಥಗಿತಗೊಳಿಸಿದ ಹಾಗೆ. ಭೂಮಿಯ ಮೇಲೆ ಓಡಾಡುವ ವಾಹನ ಕಾರು. ಅದನ್ನು ನೀರಿನ ಮೇಲೆ ಬಳಸಲಾಗುವುದಿಲ್ಲ. ನಾನು ಸಾಗರದಲ್ಲಿ ಯಾನ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಕಾರಿನಲ್ಲಿ ಹೋಗುತ್ತಿದ್ದಿಲ್ಲ, ನೀರಿನಲ್ಲಿ ತೇಲುವ ದೋಣಿಯನ್ನು ಬಳಸುತ್ತಿದ್ದೆ ಎಂದಂತಾಯಿತು. ಅದೇ ರೀತಿ ಹೋಲಿಸಿ ನೋಡುವ ಗುಣವನ್ನು ಬಿಟ್ಟು ನಾನು ಮನಸ್ಸು ಬುದ್ಧಿಯನ್ನು ಬಳಸಬೇಕು ಎಂದಾಯಿತು. ಅದರರ್ಥ ಏನೆಂದರೆ ಮನಸ್ಸು ಬುದ್ಧಿಯನ್ನು ದಾಟಿ ಆ ಕಡೆ ಹೋಗುವುದು ಎಂದರ್ಥ. ಅಂತಹವನು ನಿಜವಾದ ಸನ್ಯಾಸಿ ಎಂದು ಈ ಶ್ಲೋಕ ಹೇಳುತ್ತದೆ. ಇದೇನು ಸುಲಭದ ಕೆಲಸವಲ್ಲ. ಜಗತ್ತಿನ ಎಲ್ಲ ವಸ್ತುಗಳು ನಶ್ವರವಾದವು ಎಂಬ ಜ್ಞಾನ ದೃಷ್ಟಿಯನ್ನು ಪಡೆಯಬೇಕು. ಆಗ ದ್ವಂದ್ವಗಳಿಂದ ಮುಕ್ತಿಯನ್ನು ಪಡೆದಂತೆ. ಇಲ್ಲಿ ಸನ್ಯಾಸಿಯನ್ನು ನಿರೂಪಿಸುವಾಗ ಸಾಧಕನಿಗೆ ನಿರಾಶೆಯ ಚಿತ್ರವನ್ನೇನು ಕೃಷ್ಣನು ತೋರಿಸಲು ಪ್ರಯತ್ನಿಸುತ್ತಿಲ್ಲ. ಅರ್ಜುನನ ಬೆಳವಣಿಗೆಯ ದೃಷ್ಟಿಯನ್ನು ಕೃಷ್ಣನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ಪಾಂಡವ ರಾಜಕುಮಾರನ ಮನಸ್ಸು ಕರ್ಮ ಸನ್ಯಾಸಕ್ಕೆ ಒಲೆಯುತ್ತಿತ್ತು. ಅದನ್ನು ತಡೆಹಿಡಿಯಲು ಪರಮಾತ್ಮನು ಈ ಉಪಾಯವನ್ನು ಹೂಡಿದ್ದಾನೆ. ಸಾಂಖ್ಯಯೋಗೌ ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಜ್ಞಾನಿಗಳಲ್ಲದ ಬಾಲರು ಸಾಂಖ್ಯ ಅಂದರೆ ಜ್ಞಾನ ಹಾಗೂ ಯೋಗ ಅಂದರೆ ಕರ್ಮಯೋಗ ಬೇರೆ ಬೇರೆ ಎಂದು ನುಡಿಯುತ್ತಾರೆ. ಯಾವಾತನು ನಿಜವಾಗಿಯೂ ಒಂದರಲ್ಲೇ ನೆಲೆಸಿರುತ್ತಾನೋ ಅವನು ಎರಡರ ಫಲಗಳನ್ನು ಪಡೆಯುತ್ತಾನೆ. ಸಾಧಾರಣ ಕರ್ಮವನ್ನು ಪವಿತ್ರ ಕರ್ಮವನ್ನಾಗಿ ಪರಿವರ್ತಿಸಲು ಎರಡು ಮಾರ್ಗಗಳನ್ನು ಸೂಚಿಸಿದೆ. ಪ್ರತಿಯೊಂದು ಕರ್ಮದಲ್ಲೂ ಇರುವ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಒಂದು ಮಾರ್ಗವಾದರೆ, ಕರ್ಮ ಫಲಾಸಕ್ತಿಯನ್ನು ತ್ಯಾಗ ಮಾಡುವುದು ಮತ್ತೊಂದು ಮಾರ್ಗ. ಮೊದಲನೆಯದನ್ನು ಸಾಂಖ್ಯ ವಿಧಾನವೆಂದು, ಎರಡನೆಯ ಮಾರ್ಗವನ್ನು ಕರ್ಮಯೋಗವೆಂದು ಕರೆಯುತ್ತಾರೆ. ಸಾಂಖ್ಯ ವಿಧಾನವು ಎಲ್ಲರಿಗೂ ಸಾಧ್ಯವಿಲ್ಲ. ಏಕೆಂದರೆ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಅಷ್ಟು ಸುಲಭವಲ್ಲ. ವಿಚಾರ ಮಾಡಿದಾಗ ತನ್ನ ಅಹಂಕಾರಕ್ಕೆ ಅಸ್ತಿತ್ವ ಎಲ್ಲಿದೆ ಎಂಬುದು ಅವನಿಗೆ ಅರಿವಾಗುವುದು. ಇದು
ಬಹಳ ಕಷ್ಟಸಾಧ್ಯವಾದ ಕೆಲಸ. ಇನ್ನು ಅರಳದ ಶೈಶವಾವಸ್ಥೆಯ ಮನಸ್ಸು ಈ ಎರಡು ವಿಧಾನಗಳ ನಡುವೆ ವ್ಯತ್ಯಾಸವನ್ನು ಕಾಣುತ್ತದೆ. ಆದರೆ ಯಾವ ಒಂದು ಮಾರ್ಗವನ್ನಾದರೂ ಅನುಸರಿಸಿದ ಜ್ಞಾನಿಗಳು ಒಂದೇ ಫಲವನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಭಗವಂತನು ಹೇಳುತ್ತಾನೆ. ನಾವು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವ ವಿಧಾನವನ್ನಾಗಲಿ ಅಥವಾ ಕರ್ಮ ಫಲಗಳಲ್ಲಿ ನಿರಾಸಕ್ತ ಮನೋಭಾವದಿಂದ ಇರುವ ಬದುಕನ್ನು ಬಾಳುವುದಾಗಲಿ ಸಾಧಕರಾಗಿ ನಾವು ಆರಿಸಿದ ಮಾರ್ಗದಲ್ಲೇ ಇರುವುದಾದರೆ ಯಾವ ಮಾರ್ಗವನ್ನು ಅನುಸರಿಸಿದರೂ ಸೇರುವ ಗುರಿ ಮಾತ್ರ ಒಂದೇ. ಯಾವ ಒಂದು ಮಾರ್ಗವನ್ನು ಅನುಸರಿಸಿದರೂ ಎರಡರ ಫಲವು ದೊರಕುವುದು ಹೇಗೆ ಎಂದರೆ ಅದರ ಉತ್ತರ ಹೀಗಿದೆ. ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಸಾಂಖ್ಯರು ಅಂದರೆ ಜ್ಞಾನಿಗಳು ಯಾವ ಸ್ಥಾನವನ್ನು ಪಡೆಯುವರೋ ಅದನ್ನೇ ಯೋಗಿಗಳು ಹೊಂದುವರು. ಸಾಂಖ್ಯವು ಮತ್ತು ಯೋಗವು ಒಂದೇ ಎಂಬುದನ್ನು ಯಾವನು ಕಂಡುಕೊಳ್ಳುತ್ತಾನೋ ಅವನೇ ನಿಜವನ್ನು ತಿಳಿದವನು. ಸಾಂಖ್ಯ ವಿಧಾನದ ಮೂಲಕ ಸೇರುವ ನೆಲೆಯನ್ನೇ ಕರ್ಮಯೋಗದ ವಿಧಾನದಿಂದಲೂ ಸಹ ಸೇರಬಹುದು ಎಂದು ಸ್ಪಷ್ಟವಾಗಿ ಕೃಷ್ಣನು ಇಲ್ಲಿ ನುಡಿಯುತ್ತಾನೆ. ಈ ಎರಡೂ ಮಾರ್ಗಗಳು ಒಂದೇ ಎಂದು ಯಾರು ತಿಳಿದಿದ್ದಾರೋ ಅವರು ನಿಜವಾದ ಜ್ಞಾನಿಗಳು. ಇಲ್ಲಿ ನೋಡುವುದಕ್ಕೆ ಎಂಬ ಶಬ್ದಕ್ಕೆ ಪಶ್ಯತಿ ಕಣ್ಣಿನಿಂದ ನೋಡುವುದು ಎಂಬ ಅರ್ಥವಲ್ಲ. ಅದ್ವೈತ ತತ್ವಶಾಸ್ತ್ರದಲ್ಲಿ ಆತ್ಮನನ್ನು ನೋಡಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಎಲ್ಲವನ್ನೂ ನೋಡುವವನು. ಆತ್ಮನನ್ನು ತಿಳಿಯುವುದು ಎಂಬ ಅರ್ಥ. ಹೇಗೆ ನಾವು ಕಣ್ಣುಗಳಿಂದ ಹತ್ತಿರದಲ್ಲೇ ಇರುವ ಒಂದು ವಸ್ತುವನ್ನು ನೋಡುತ್ತೇವೆಯೋ ಅದರಲ್ಲಿ ಅನುಮಾನ ಏನೂ ಇರುವುದಿಲ್ಲವೋ ಹಾಗೆಯೇ ಆತ್ಮನನ್ನು ತಿಳಿದವನು ಇವೆರಡನ್ನು ಸ್ಪಷ್ಟವಾಗಿ ತಿಳಿದಿದ್ದಾನೆ ಎಂದರ್ಥ. ಹೀಗೆ ಸಾಂಖ್ಯ ಮತ್ತು ಕರ್ಮ ಇವೆರಡು ಒಂದೇ ಆದಾಗ ಅವೆರಡೂ ಮಿಶ್ರಲೋಹದಂತೆ ಎಂದು ಭಾವಿಸಬಾರದು. ಅವೆರಡನ್ನು ಒಂದರ ನಂತರ ಒಂದರಂತೆ ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕು. ಕರ್ಮಯೋಗವು ಬುದ್ಧಿಯನ್ನು ಅಂದರೆ ಅಂತಃಕರಣವನ್ನು ಶುದ್ಧಗೊಳಿಸಿ ಆತ್ಮನನ್ನು ತಿಳಿಯುವಲ್ಲಿ ಸಾಂಖ್ಯ ಅಂದರೆ ಹೆಚ್ಚಿನ ಸಮಚಿತ್ತತೆಯನ್ನು ಒದಗಿಸುತ್ತದೆ. ಅದರ ಮೂಲಕವೇ ಕಟ್ಟಕಡೆಯ ಅನುಭವ ಸಾಧ್ಯವಾಗುತ್ತದೆ. ಈ ಅರ್ಥದಲ್ಲಿ ಅವೆರಡು ಒಂದೇ ಎಂದು ಭಾವಿಸಿರುವುದು. ಆದ್ದರಿಂದ ಇವೆರಡರ ಜೋಡಣೆ ಅನುಕ್ರಮವಾಗಿ ಸಾಧ್ಯವೇ ವಿನಾ ಒಟ್ಟಿಗೆ ಸಾಧ್ಯವಿಲ್ಲ. ಎಲ್ಲ ಪ್ರಾಮಾಣಿಕ ಓದುಗರು ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕರ್ಮಯೋಗದ ಗುರಿ ಸನ್ಯಾಸ ಹೇಗೆ ಕೇಳಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮಣ ಚಿರೇಣಾಧಿಗಚ್ಚತಿ. ಎಲೆಯ ಮಹಾಬಾಹುವೆ, ಯೋಗವಿಲ್ಲದೆ ಸನ್ಯಾಸ ಪಡೆಯುವುದು ದುಃಖಕರವಾದುದು. ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮ ಪದವನ್ನು ಪಡೆಯುತ್ತಾನೆ. ಆತ್ಮನನ್ನು ತಿಳಿಯುವಲ್ಲಿ ಕರ್ಮಯೋಗವು ಅನಿವಾರ್ಯವಾದುದು ಎಂಬ ನಮ್ಮ ಋಷಿಗಳ ಹೇಳಿಕೆಯನ್ನು ಪರಮಾತ್ಮನು ಇಲ್ಲಿ ಸಮರ್ಥಿಸಿರುತ್ತಾನೆ. ಕರ್ಮ ಮಾಡದೆ ಕರ್ಮ ಸನ್ಯಾಸವಿಲ್ಲ. ನಮ್ಮಲ್ಲಿ ಒಂದು ವಸ್ತುವಿಲ್ಲದಿದ್ದರೆ ಅದನ್ನು ತ್ಯಾಗ ಮಾಡುವುದಾದರೂ ಹೇಗೆ? ಜೀವನದಲ್ಲಿ ನಮ್ಮ ಮಹದಾಶೆಗಳು ನೆರವೇರಲಿಲ್ಲ ಎಂದು ಬದುಕನ್ನು ಮತ್ತು ಲೋಕವನ್ನು ತ್ಯಾಗ ಮಾಡುತ್ತೇನೆ ಎಂದರೆ ಅದು ತ್ಯಾಗವಲ್ಲ, ಅದು ಅಂಜುಗುಳಿತನವಾಗುತ್ತದೆ. ಹಿತ್ತಾಳೆ ಮತ್ತು ಕಂಚು ಮತ್ತು ಹಿತ್ತಾಳೆಯ ಪಾತ್ರೆಗಳನ್ನು ಅದರದೇ ಪುಡಿಯಿಂದ ಬೆಳಗುವಂತೆ ಮಾಡುವ ಹಾಗೆ ಕರ್ಮಯೋಗದ ಮೂಲಕ ಕರ್ಮಗಳನ್ನು ಇಲ್ಲಿ ಕ್ಷಯಿಸಿಕೊಳ್ಳಬೇಕು. ಪಾತ್ರೆಗಳನ್ನು ಬೆಳಗಿದಾಗ ಅದಕ್ಕೆ ಬರುವ ಶೋಭೆ ಹೊರಗಿನಿಂದ ಬರುವುದಿಲ್ಲ. ಶೋಭೆ ಪಾತ್ರೆಯಲ್ಲಿಯೇ ಇತ್ತು, ಆದರೆ ಅದು ಮಾಸಿ ಹೋಗಿತ್ತು. ಚೆನ್ನಾಗಿ ಅದನ್ನು ಬೆಳಗಿದಾಗ ಅದರ ಕೊಳೆಯು ಹೋಗಿ ಅದು ತನ್ನ ನಿಜ ಸ್ವರೂಪವನ್ನು ಪಡೆಯುತ್ತದೆ. ಅಂತೆಯೇ ಮನಸ್ಸನ್ನು ಕರ್ಮಯೋಗದ ಮೂಲಕ ಶುದ್ಧ ಮಾಡಬಹುದು. ಚಿಕಿತ್ಸೆಗೆ ಒಳಪಟ್ಟ ಮನಸ್ಸಿನಿಂದ ಅದರ ವಾಸನೆಗಳೆಲ್ಲ ಹೋಗಿ ಅದು ಸ್ವಚ್ಛವಾಗುತ್ತದೆ. ಇಂತಹ ಶುದ್ಧ ಮನಸ್ಸು ಮಾತ್ರ ಯಶಸ್ವಿಯಾಗಿ ಧ್ಯಾನ ಮಾಡಬಲ್ಲದು. ಈ ರೀತಿಯ ಸಿದ್ಧತೆ ಇಲ್ಲದ ಕರ್ಮಗಳನ್ನು ತ್ಯಾಗ ಮಾಡಿದರೆ ಮಾನಸಿಕವಾಗಿ ಬಹಳ ತೊಂದರೆಗೆ ಒಳಗಾಗುತ್ತೇವೆ. ವ್ಯಕ್ತಿಯ ವಿಕಾಸದಲ್ಲಿ ಕರ್ಮಯೋಗದ ರಹಸ್ಯವನ್ನು ಕಂಡುಹಿಡಿದು
ಇದೇ ಪ್ರಪಂಚಕ್ಕೆ ಅದನ್ನು ಉಪದೇಶಿಸಿದವರು ಹಿಂದೂ ಯತಿಗಳು. ಇದು ನಮ್ಮ ಸಂಸ್ಕೃತಿಗೆ ಕೊಟ್ಟ ಮಹಾನ್ ಕೊಡುಗೆ. ಸರಿಯಾದ ಮಾನಸಿಕ ಭಾವನೆ ಮತ್ತು ಸರಿಯಾದ ಕರ್ಮವನ್ನು ಮಾಡದೆ ಮಾನಸಿಕ ಪರಿಶುದ್ಧತೆಯನ್ನು ಗಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಾಧಕರು ಸರಿಯಾದ ಕರ್ಮಗಳನ್ನು ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನು ಗಳಿಸಬಹುದು ಎಂದು ಶ್ರೀಕೃಷ್ಣನು ಉಚಿತವಾದ ಭರವಸೆಯನ್ನು ಕೊಡುತ್ತಾನೆ. ಇಲ್ಲಿ ಯೋಗಯುಕ್ತ ಎಂದರೆ ಯಾವಾತನು ನಿಸ್ವಾರ್ಥ ಬುದ್ಧಿ ಹೊಂದಿದ್ದು ಕರ್ಮ ಫಲದಲ್ಲಿ ಅಸಂಗನಾಗಿರುವನೋ ಅಂತಹವನು ಮನಸ್ಸಿನ ಸಮಚಿತ್ತತೆ ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಯೋಗಿಯ ನಿರಂತರವಾದ ಸಫಲ ಧ್ಯಾನಕ್ಕೆ ಅನುವಾಗುವಂತೆ ಕರ್ಮಯೋಗವು ಸಹಕಾರಿಯಾಗುತ್ತದೆ. ಕರ್ಮಯೋಗವನ್ನು ಅಭ್ಯಾಸ ಮಾಡುತ್ತಿರುವಾಗ ವ್ಯಕ್ತಿಯು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದರಿಂದ ಇಲ್ಲವೇ ಫಲಾಸಕ್ತಿಯನ್ನು ಬಿಡುವುದರಿಂದ ಅಂತಹವನು ಹೆಚ್ಚು ತಡವಿಲ್ಲದೆ ಆತ್ಮಾನುಭೂತಿ ಹೊಂದುತ್ತಾನೆ. ಸಾಧಕನಿಗೆ ಆತ್ಮಾನುಭವವು ಎಂದು ಉಂಟಾಗುತ್ತದೆ, ಯಾವ ಸಮಯಕ್ಕೆ ಉಂಟಾಗುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ. ಖಂಡಿತವಾಗಿಯೂ ಆಗುತ್ತದೆ ಎಂದು ವಚನ ಕೊಟ್ಟಿರುವಾಗ ಕಾಲದ ಅನಿಶ್ಚಿತತೆಯನ್ನು ನಚಿರೇಣ ಅನತಿ ದೂರದಲ್ಲೇ ಎಂಬ ಶಬ್ದದಿಂದ ಸುಂದರವಾಗಿ ಹೇಳಿದೆ. ಈ ದೃಷ್ಟಿಯಿಂದ ಶ್ಲೋಕವನ್ನು ಓದಿದಾಗ ಭಗವಂತನು ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲಿ ಅರ್ಜುನನಿಗೆ ಕರ್ಮ ಮಾಡುವುದು ಕರ್ಮಸನ್ಯಾಸಕ್ಕಿಂತ ಉತ್ತಮ ಎಂದು ಹೇಳಿದುದು ಸರಿ ಎಂದು ಅರ್ಥವಾಗುತ್ತದೆ. ಇನ್ನು ಸಾಧಕನು ಆತ್ಮಜ್ಞಾನ ಪಡೆಯಲು ಕರ್ಮಯೋಗವನ್ನು ಅಭ್ಯಾಸ ಮಾಡುವುದಾದರೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾವಾತನು ಕರ್ಮ ಮಾರ್ಗನಿಷ್ಠನೂ ಆಗಿ ಮನಸ್ಸನ್ನು ಅಂದರೆ ಚಿತ್ತವನ್ನು ಶುದ್ಧವಾಗಿಟ್ಟುಕೊಂಡು ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವ ಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನು ಎಂದು ತಿಳಿಯುತ್ತಾನೋ ಅಂತಹವನು ಕರ್ಮ ಮಾಡುತ್ತಿದ್ದರೂ ಅದು ಅವನಿಗೆ ಅಂಟುವುದಿಲ್ಲ. ಯಾವಾತನು ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಾನೋ ಅವನು ತನ್ನ ಅನುಭವದಲ್ಲೇ ಪರಿಪೂರ್ಣತೆಯ ಸ್ಥಿತಿಯನ್ನು ಅನತಿ ದೂರದಲ್ಲೇ ಕಂಡುಕೊಳ್ಳುತ್ತಾನೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ನಮ್ಮ ಇಂದಿನ ಬಂಧನದ ಸ್ಥಿತಿಯಿಂದ ನಮ್ಮಲ್ಲೇ ಇರುವ ಆತ್ಮನನ್ನು ಸೇರುವ ಈ ದಿವ್ಯ ಯಾತ್ರೆಯಲ್ಲಿ ಆಂತರಿಕವಾಗಿ ನಮ್ಮಲ್ಲಿ ಉಂಟಾಗುವ ಬದಲಾವಣೆಯನ್ನು ಸುಂದರವಾಗಿ ಇಲ್ಲಿ ಕೃಷ್ಣನು ತಿಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಕರ್ಮಯೋಗದ ಮೂಲಕ ವ್ಯಕ್ತಿಯಲ್ಲಾಗುವ ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ಇಲ್ಲಿ ತಿಳಿಸಲಾಗಿದೆ. ಯಾವಾತನು ಕರ್ಮಯೋಗದಲ್ಲೇ ನಿರತನಾಗಿರುತ್ತಾನೋ ಅವನ ಚಿತ್ತವು ಶುದ್ಧಿಯಾಗುತ್ತದೆ. ಸೂಕ್ಷ್ಮ ಶರೀರದ ಶುದ್ಧಿಯೊಡನೆ ಆಂತರಿಕವಾಗಿ ಅವನು ಹೆಚ್ಚಿನ ಶಾಂತಿಯನ್ನು ಗಳಿಸುತ್ತಾನೆ. ಬಯಕೆಗಳು ಕಡಿಮೆಯಾದಷ್ಟು ಆಂತರಿಕ ಶಾಂತಿ ಹೆಚ್ಚುತ್ತದೆ ಎಂದು ವೇದಾಂತ ಹೇಳುತ್ತದೆ. ನಿಸ್ವಾರ್ಥ ಬುದ್ಧಿಯಿಂದ ಹಾಗೂ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವು ಕರ್ತನ ವಾಸನೆಗಳನ್ನು ಕರಗಿಸುತ್ತದೆ. ಅಂತಃಕರಣವು ಅಂದರೆ ಬಯಕೆಯು ತಗಾದೆಗಳಿಲ್ಲದೆ ಶುದ್ಧವಾಗಿದ್ದರೆ ಅದು ಹೆಚ್ಚು ಹೆಚ್ಚು ಶಾಂತಿ ಮತ್ತು ಸಮಾಧಾನದಿಂದ ಇರಲೇಬೇಕು. ಅಂತಃಕರಣವು ಒಮ್ಮೆ ಶುದ್ಧವಾದರೆ ಅರ್ಥಾತ್ ಬಯಕೆ ಗೊಂದಲಗಳಿಂದ ಅಬಾಧಿತವಾಗಿದ್ದರೆ ಆಗ ಬುದ್ಧಿಯ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಮನಸ್ಸು ಏನೊಂದು ಗಲಭೆಗಳಿಗೆ ಒಳಗಾಗುವುದಿಲ್ಲ. ಭಾವಾತಿರೇಕ ಹಾಗೂ ಚಿತ್ತೋದ್ವೇಗವುಳ್ಳ ವ್ಯಕ್ತಿಯ ಬಯಕೆಗಳ ಹೆಬ್ಬಾಗಿಲನ್ನು ನಿಯಂತ್ರಿಸಿದರೆ ತಾನಾಗೇ ಸಾಧುವಾಗಿ ಸಮಚಿತ್ತವನ್ನು ಪಡೆಯುತ್ತಾನೆ. ಕರ್ಮಯೋಗದ ಮೂಲಕ ಯಾವಾತನು ಆಂತರಿಕ ಶಾಂತಿಯನ್ನು ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಲ್ಲಿ ಗಳಿಸಿರುತ್ತಾನೋ ಆಗ ಅವನ ಇಂದ್ರಿಯಗಳು ಸುಮ್ಮನಿರುತ್ತವೆ. ಅವುಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸುವ ಮತ್ತು ನಿಯಂತ್ರಿಸುವ ಶಕ್ತಿ ಅವನಲ್ಲಿರುತ್ತದೆ. ಯಾವಾತನು ಹೀಗೆ ಶರೀರ, ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೋ ಅಂತಹ ಸಾಧಕನು, ಯೋಗಿಯಾದವನು ಆತ್ಮನನ್ನು ಕುರಿತು ಧ್ಯಾನ ಮಾಡಲು ಸಿದ್ಧನಾಗಿರುತ್ತಾನೆ. ವಾಸ್ತವವಾಗಿ ಧ್ಯಾನ ಮಾಡುವಾಗ ಇರುವ ಅಡಚಣೆಗಳೆಂದರೆ ಇಂದ್ರಿಯಗಳ ಹಸಿವು, ಚಿತ್ತೋದ್ವೇಗದ ಗೊಂದಲಗಳು ಮತ್ತು ಬುದ್ಧಿಯ ಸಮಸ್ಯೆಗಳು. ಯಾವಾಗ ಈ ಸರಣಿಯನ್ನು ಅವನು ಕತ್ತರಿಸಿ ಹಾಕುತ್ತಾನೋ ಆಗ ಆತ್ಮ ದರ್ಶನ ಪಡೆಯಲು ಅರ್ಹನಾಗುತ್ತಾನೆ. ಆತ್ಮ ಸಾಕ್ಷಾತ್ಕಾರವು
ಭಾಗಶಃ ಆಗುವುದಿಲ್ಲ. ತಾನು ಪವಿತ್ರ ಆತ್ಮ ಎಂದು ಜ್ಞಾನವಾದಾಗ ಅದೇ ಆತ್ಮವು ಸಕಲ ಜೀವರಾಶಿಗಳ ಹೃದಯದಲ್ಲೂ ಇರುವಂತಹುದು ಎಂಬ ಜ್ಞಾನವು ಆಗುತ್ತದೆ. ಅಂತಹವನು ಹೊರಗೆ ನೋಡುವಾಗ ಎಲ್ಲೆಲ್ಲೂ ಎಲ್ಲರಲ್ಲೂ ಎಲ್ಲ ಕಾಲದಲ್ಲೂ ತನ್ನ ಆತ್ಮನನ್ನೇ ಕಾಣುತ್ತಾನೆ. ಆದ್ದರಿಂದಲೇ ತನ್ನ ಆತ್ಮನನ್ನೇ ಎಲ್ಲೆಲ್ಲೂ ಕಾಣುತ್ತಾನೆ ಎಂದು ಭಗವಂತನು ಹೇಳುವುದು. ಅಲೆಯು ತನ್ನ ನಿಜ ಸ್ವರೂಪ ಸಾಗರವೇ ಎಂದು ಅರಿತೊಡನೆ ಆಗ ಮತ್ತೊಂದು ಅಲೆ ಇರುವುದು ಸಾಧ್ಯವೇ ಇಲ್ಲ. ಎಲ್ಲೆಲ್ಲೂ ಸಾಗರವೇ ಅದಕ್ಕೆ ಕಾಣುತ್ತದೆ. ಯಾವಾತನು ಸಂಪೂರ್ಣವಾದ ಆಂತರಿಕ ವಿಕಾಸದಿಂದ ತನ್ನ ಸ್ವರೂಪನಾದ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುತ್ತಾನೋ ಅಂತಹವನು ಅನಂತರ ಕರ್ಮ ಮಾಡಿದರೆ ಕರ್ಮಗಳು ಯಾವ ಪ್ರತಿಕ್ರಿಯೆಯನ್ನು ಆತನ ಮೇಲೆ ಉಂಟು ಮಾಡುವುದಿಲ್ಲ. ಅಹಂಕಾರವಿದ್ದರೆ ಮಾತ್ರ ಕರ್ಮ ಫಲ ಉಂಟಾಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಅಹಂಕಾರ ಭಾವವೇ ಇಲ್ಲದಿರುವಾಗ ಅವನು ಮಾಡುವ ಕರ್ಮಗಳು ಅವನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ನೀರಿನ ಮೇಲೆ ರುಜು ಹಾಕಿದಂತೆ ಅವನಲ್ಲಿ ಯಾವ ವಾಸನೆಯೂ ಅದರ ಅಚ್ಚನ್ನು ಉಳಿಸುವುದಿಲ್ಲ. ಕೃಷ್ಣನು ಹಿಂದೆಯೇ ನಿರೂಪಿಸಿದ ಕರ್ಮಯೋಗ ಸಿದ್ಧಾಂತವು ಆತನ ಎಲ್ಲಾ ಹೇಳಿಕೆಗಳಲ್ಲೂ ಕಂಡುಬರುತ್ತದೆ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಶಬ್ದಗಳ ಮೂಲಕ ಅವನು ಆ ಕರ್ಮಯೋಗವನ್ನೇ ವರ್ಣಿಸುತ್ತಾನೆ. ಇನ್ನು ಆತ್ಮನನ್ನು ತಿಳಿದುಕೊಂಡ ಯೋಗಿಯು ಬದುಕಿನಲ್ಲಿ ಕರ್ಮ ಮಾಡಿದರೆ ಆತನ ವರ್ತನೆಯು ಹೇಗಿರುತ್ತದೆ ಎಂದರೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಕ್ಷನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಆತ್ಮನನ್ನು ಬಲ್ಲಾತನು ತಾನು ನೋಡುವಾಗಲೂ ಕೇಳುವಾಗಲೂ ಸ್ಪರ್ಶಿಸುವಾಗಲೂ ಆಘ್ರಾಣಿಸುವಾಗಲೂ ತಿನ್ನುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರಾಡುವಾಗಲೂ ಮಾತಾಡುವಾಗಲೂ ವಿಸರ್ಜನೆ ಮಾಡುವಾಗಲೂ ವಿಷಯಗಳನ್ನು ಗ್ರಹಿಸುವಾಗಲೂ ಕಣ್ಣು ಬಿಡುವಾಗಲೂ ಮತ್ತು ಮುಚ್ಚುವಾಗಲೂ ತಾನೇನು ಮಾಡುತ್ತಿಲ್ಲ ಎಂದು ತಿಳಿದಿರುತ್ತಾನೆ. ಅಂಥ ಪರಿಪೂರ್ಣ ವ್ಯಕ್ತಿಯೂ ಸಹ ಕಲ್ಲುಗೊಂಬೆಯಂತಿರದೆ ಪರಿಶ್ರಮಶೀಲನಾಗಿ ಈ ಲೋಕದಲ್ಲಿ ಎಲ್ಲರಂತೆ ಕರ್ಮ ಮಾಡುತ್ತಿರುತ್ತಾನೆ. ಸಾಮಾನ್ಯ ಹಾಗೂ ಸ್ವಾಭಾವಿಕ ಚಟುವಟಿಕೆಗಳ ಪಟ್ಟಿಯನ್ನೇ ಈ 2 ಶ್ಲೋಕಗಳಲ್ಲಿ ಕೊಟ್ಟಿದೆ. ನೋಡುವುದು, ಕೇಳುವುದು, ಸ್ಪರ್ಶಿಸುವುದು, ಮುಟ್ಟುವುದು, ಆಘ್ರಾಣಿಸುವುದು, ತಿನ್ನುವುದು, ನಡೆಯುವುದು, ನಿದ್ರಿಸುವುದು, ಉಸಿರಾಡುವುದು, ಮಾತಾಡುವುದು, ವಿಸರ್ಜಿಸುವುದು, ಹಿಡಿಯುವುದು, ಕಣ್ಣು ಮಿಟುಕಿಸುವುದು ಇತ್ಯಾದಿ. ಬದುಕಿನ ಇಂತಹ ಅನಿವಾರ್ಯ ಚಟುವಟಿಕೆಗಳಲ್ಲೂ ಸನ್ಯಾಸಿ ಅಥವಾ ಮುನಿಯು ಅಹಂಕಾರ ಭರಿತ ಒಣಜಂಬ ಹೊಂದಿರುವುದಿಲ್ಲ ಎಂದು ಇಲ್ಲಿ ವಿವರಿಸಿದೆ. ಸುಷುಪ್ತಿಯಲ್ಲಿ ನಾವು ಉಸಿರಾಡುತ್ತೇವೆ, ಆದರೆ ಅದರ ಪ್ರಜ್ಞೆಯೇ ಇರುವುದಿಲ್ಲ. ಏಕೆಂದರೆ ಆ ವೇಳೆಯಲ್ಲಿ ನಮ್ಮಲ್ಲಿರುವ ಅಹಂಕಾರವು ಕೆಲಸ ಮಾಡುತ್ತಿರುವುದಿಲ್ಲ. ಅಂತೆಯೇ ಅಹಂಕಾರವು ಕೊನೆಗೊಂಡಾಗಲೂ ಅರ್ಥಾತ್ ಆತ್ಮಜ್ಞಾನವಾದಾಗಲೂ ಎಲ್ಲ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಈ ಚಟುವಟಿಕೆಗಳಲ್ಲಿ ನಿರತನಾಗಿರುವಾಗ ಮುನಿಯು ತಾನೇನೂ ಮಾಡುತ್ತಿಲ್ಲ ಎಂಬ ನಿರಂತರ ಪ್ರಜ್ಞೆಯನ್ನು ಹೊಂದಿರುತ್ತಾನೆ. ಹಾಗೆದ್ದ ಮೇಲೆ ಪರಿಪೂರ್ಣ ಗುರುವು ಮುನಿಯು ಸದಾ ನಿದ್ದೆ ಮಾಡುತ್ತಿರುತ್ತಾನೆ ಎಂದು ಅರ್ಥವಲ್ಲ. ಇವರಿಬ್ಬರಿಗೂ ನಡುವಣ ವ್ಯತ್ಯಾಸವೆಂದರೆ ನಿದ್ದೆಯಲ್ಲಿ ಇರುವವನು ಅನಭಿಜ್ಞ, ಏನನ್ನೂ ಅರಿಯದವನು. ಆದರೆ ಮುನಿಯು ಮಾಡುವ ಕರ್ಮಗಳ ಬಗ್ಗೆ ಪ್ರಜ್ಞೆಯುಳ್ಳವನು. ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ಬಿಡಲು ಪರಿಪೂರ್ಣ ಗುರುವಿಗೆ ಅಥವಾ ಮುನಿಗೆ ಮಾತ್ರ ಸಾಧ್ಯ ಎಂಬುದನ್ನು ಯುಕ್ತ ಮತ್ತು ತತ್ವವಿತ್ ಎಂಬ ಈ 2 ಶಬ್ದಗಳಲ್ಲಿ ಪರಮಾತ್ಮನು ತೋರಿಸಿಕೊಟ್ಟಿದ್ದಾನೆ. ಇಲ್ಲಿ ಯುಕ್ತ ಎಂದರೆ ಇಂದ್ರಿಯ, ಮನ ಮತ್ತು ಬುದ್ಧಿಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವಿರುವವನು. ತತ್ವವಿತ್ ಎಂದರೆ ಅವುಗಳಿಗಿಂತ ತಾನು ಬೇರೆ ಎಂಬ ತಿಳುವಳಿಕೆ ಉಳ್ಳವನು. ಆದುದರಿಂದ ಇಂದ್ರಿಯಾದಿ ಉಪಾಧಿಗಳು ಮಾಡುವ ಕೆಲಸದಲ್ಲಿ ಅವನಿಗೆ ಕರ್ತೃತ್ವ ಅಭಿಮಾನವಿರುವುದಿಲ್ಲ. ಕರ್ತೃತ್ವ ಭಾವವನ್ನು ಬಿಡಬೇಕಾದರೆ ಆತ್ಮನ ಜ್ಞಾನ ಅತ್ಯಗತ್ಯ. ನನ್ನ ಎಚ್ಚರದ ವ್ಯಕ್ತಿತ್ವದ ಜ್ಞಾನ ಕನಸಿನಲ್ಲಿ ನನಗಿರದಿದ್ದರೆ ಅಲ್ಲಿ ನಾನು ತೊಳಲುತ್ತಿರುತ್ತೇನೆ.
ನನ್ನ ಎಚ್ಚರದ ವ್ಯಕ್ತಿತ್ವದ ಅರಿವಾದೊಡನೆ ನನ್ನ ಕನಸಿನ ತಾದಾತ್ಮ್ಯ ಕೊನೆಗೊಳ್ಳುತ್ತದೆ. ಅಂತೆಯೇ ಅಹಂಕಾರವು ಕೊನೆಗೊಳ್ಳಬೇಕಾದರೆ ನನ್ನ ನಿಜ ಸ್ವರೂಪದ ಅರಿವಾಗಬೇಕು. ಇದನ್ನು ಶ್ಲೋಕದ ಕಡೆಯ ಸಾಲಿನಲ್ಲಿ ಸೂಚಿಸಿದೆ. ಪರಿಪೂರ್ಣನಾದ ವ್ಯಕ್ತಿಯು ಆತ್ಮನಲ್ಲಿ ನೆಲೆಸಿರುವುದರಿಂದ ವಿಷಯ ಪ್ರಪಂಚದಲ್ಲಿ ತನ್ನ ವಿವಿಧ ಕೋಶಗಳು ಕರ್ಮ ಮಾಡುತ್ತಿದ್ದರೂ ಅವನಿಗೆ ಕರ್ಮ ಬಂಧನವಿಲ್ಲ. ತಾನು ಸಮುದ್ರ ಎಂದು ತಿಳಿದಿರುವ ಅಲೆಯು ಬೇರೆ ಬೇರೆ ಅಲೆಗಳೊಡನೆ ಬೆರೆತಿರುವಾಗಲೂ ತನ್ನ ಸ್ವರೂಪವನ್ನು ಮರೆಯದೆ ಹೇಗೆ ಇರುತ್ತದೋ ಹಾಗೆಯೇ ತತ್ವವೇತ್ತನು ತನ್ನ ಅಂತರಾಳದ ವ್ಯಕ್ತಿತ್ವದಿಂದ ತನ್ನ ಇಂದ್ರಿಯಗಳು ಮಾಡುವ ಕರ್ಮಗಳನ್ನು ವೀಕ್ಷಿಸುತ್ತಾನೆ. ಅವನು ಅಸಕ್ತನಾಗಿರುತ್ತಾನೆ, ಅಂದರೆ ನಿರಾಸಕ್ತನಾಗಿರುತ್ತಾನೆ. ಅವನು ಅವಿಚಲಿತನಾಗಿರುತ್ತಾನೆ, ಚಲಿಸುತ್ತಿರುವುದಿಲ್ಲ. ಆತ್ಮದರ್ಶನವಾದ ಮೇಲೆ, ಅಲ್ಲಿಯೇ ನೆಲೆ ನಿಂತ ಮೇಲೆ ನಾನು ಏನೂ ಮಾಡುತ್ತಿಲ್ಲ ಎಂಬ ದೃಢ ಜ್ಞಾನದಿಂದ ಸಾಕ್ಷೀಭಾವದಲ್ಲಿ ಅವನು ಜೀವಿಸುತ್ತಾನೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವಾತನು ಬ್ರಹ್ಮಾರ್ಪಣ ಭಾವದಿಂದ ಅಸಂಗವಾಗಿ ಕರ್ಮವನ್ನು ಮಾಡುತ್ತಿರುವನೋ ಅಂತಹವನಿಗೆ ತಾವರೆಯ ನೆಲೆಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೋ ಹಾಗೆಯೇ ಪಾಪದ ಅಂಟಿಲ್ಲದೆ ಇರುವನು. ಆತ್ಮದರ್ಶನವಾಗಿರುವ ಹಾಗೂ ಆತ್ಮನಲ್ಲೇ ನೆಲೆ ನಿಂತಿರುವ ಎಲ್ಲೋ ಕೆಲವು ಮಂದಿಗೆ ಮಾತ್ರ ಹಿಂದಿನ ಶ್ಲೋಕದಲ್ಲಿ ಹೇಳಿದುದು ಅನ್ವಯಿಸುತ್ತದೆ. ಆದರೆ ಎಲ್ಲರಿಗೂ ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ಕಷ್ಟ ಸಾಧ್ಯವಾದುದು. ಆದರೆ ಈ ಪರಿಪೂರ್ಣತೆಯನ್ನು ಬಯಸುವ ಸಾಧನೆಯಲ್ಲಿ ತೊಡಗಿರುವವರು ಬಹಳ ಜನ. ಗೀತೆಯಲ್ಲಿ ಹೇಳಿರುವ ಜೀವನ ಪದ್ಧತಿಗೆ ಸರಿಯಾಗಿ ಬದುಕಲು ಪ್ರಯತ್ನಿಸುವ ಸಾಧಕರಿಗಿರುವ ಸಮಸ್ಯೆ ಎಂದರೆ ಕರ್ತೃತ್ವ ಭಾವವನ್ನು ಹೇಗೆ ತ್ಯಜಿಸುವುದು ಎಂಬುದೇ ಆಗಿದೆ. ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. ಬ್ರಹ್ಮಾರ್ಪಣ ಮಾಡುವುದು ಅಂದರೆ ಮಾನವನ ಮನಸ್ಸಿಗೆ ಎಲ್ಲವನ್ನು ಬಿಡುವುದು ಎಂದರೆ ಆಗದು. ಎಲ್ಲಿಯವರೆಗೆ ಮನಸ್ಸಿರುತ್ತದೋ ಅಲ್ಲಿಯವರೆಗೆ ಅದು ಯಾವುದಕ್ಕಾದರೂ ಅಂಟಿಕೊಂಡೇ ಇರುತ್ತದೆ. ಅದು ಆತ್ಮನಿಗೆ ಅಂಟಿಕೊಂಡರೆ ಯಶಸ್ವಿಯಾಗಿ ಅಸತ್ಯದಿಂದ ದೂರವಾಗುವುದು. ಇದನ್ನೇ ಶ್ಲೋಕದಲ್ಲಿ ನಿರೂಪಿಸಿರುವುದು. ಎಲ್ಲವನ್ನೂ ಬ್ರಹ್ಮನಿಗೆ ಅರ್ಪಣೆ ಮಾಡಿ ಬದುಕನ್ನು ಮುಂದುವರಿಸು ಎಂದು ಭಗವಂತ ಕೃಷ್ಣನು ಉಪದೇಶಿಸುತ್ತಾನೆ. ನಿರಂತರವಾಗಿ ಒಂದು ಆದರ್ಶದ ಬಗ್ಗೆ ಚಿಂತಿಸುತ್ತಿದ್ದರೆ ಮನಸ್ಸು ಅದರಲ್ಲೇ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಳ್ಳುತ್ತದೆ. ಅಹಂಕಾರವನ್ನು ಬ್ರಹ್ಮನಿಗೆ ಅರ್ಪಣೆ ಮಾಡಲು ಬ್ರಹ್ಮ ಭಾವವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈಗ ಅಹಂಕಾರ ಭಾವವು ಹೇಗೆ ಸ್ವಾಭಾವಿಕವಾಗಿ ಬರುತ್ತದೋ ಅಷ್ಟೇ ಸ್ವಾಭಾವಿಕವಾಗಿ ಬ್ರಹ್ಮ ಜ್ಞಾನವು ಬರಬೇಕು. ಚುಟುಕಿನಲ್ಲಿ ಹೇಳುವುದಾದರೆ, ಇಂದು ನಾವು ಜೀವಭಾವದಲ್ಲಿರುವ ಪರಮಾತ್ಮ ಗೀತೆ ಹೇಳುತ್ತದೆ, ಪರಮಾತ್ಮ ಭಾವದಲ್ಲಿರುವ ಜೀವಿಗಳಾಗಿ ಎಂದು. ಒಮ್ಮೆ ನಮ್ಮ ಸಹಜ ಸ್ವರೂಪದ ಅರಿವಾದೊಡನೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳು ಮಾಡುವ ಕರ್ಮಗಳು ನಮ್ಮನ್ನು ಬಂಧನಗೊಳಿಸಲಾರವು. ಪಾಪ ಹಾಗೂ ಪುಣ್ಯವು ಅಹಂಭಾವಕ್ಕೆ ಸೇರಿದ್ದು, ಆತ್ಮನಿಗಲ್ಲ. ನನ್ನ ಪ್ರತಿಬಿಂಬ ಕನ್ನಡಿಯೊಳಗೆ ಅಪೂರ್ಣವಾಗಿದ್ದರೆ ಅದು ನನ್ನ ಮುಖದ ಅಪೂರ್ಣತೆಯಿಂದಲ್ಲ, ಅದು ಕನ್ನಡಿಯ ಅಂಕು ಡೊಂಕಿನಿಂದ. ನನ್ನ ಬಿಂಬ ನಾನು ನೋಡುತ್ತಿರುವ ಕನ್ನಡಿಯನ್ನು ಅವಲಂಬಿಸಿಕೊಂಡಿಲ್ಲ. ಅದರಂತೆ ಆತ್ಮನು ಇಂದ್ರಿಯಗಳು ಮಾಡುವ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಹೀಗೆ ಆತ್ಮಜ್ಞಾನಿಯು ಶರೀರಧಾರಿಯಾಗೇ ಇದ್ದು ವಿಷಯ ಪ್ರಪಂಚದಲ್ಲೇ ಇದ್ದರೂ ನೀರಿನಲ್ಲಿರುವ ಕಮಲದ ಎಲೆಯಂತೆ ಯಾವಾಗಲೂ ಅಸಂಗನಾಗಿಯೇ ಇರುತ್ತಾನೆ. ಕಮಲದ ಎಲೆಯು ನೀರಿನಲ್ಲೇ ಇದ್ದರೂ ನೀರಿನಿಂದಲೇ ತನ್ನ ಪೋಷಕ ಆಹಾರವನ್ನು ದೊರಕಿಸಿಕೊಂಡು ಅದೇ ನೀರಿನಲ್ಲಿ ಒಣಗಿ ಹೋಗುತ್ತದಾದರೂ ಅದು ನೀರಿನಿಂದ ತೇವಗೊಳ್ಳುವುದೇ ಇಲ್ಲ. ಅಂತೆಯೇ ಈ ಲೋಕದಲ್ಲಿರುವ ಮುನಿಯು ವಿಷಯ ಪ್ರಪಂಚದಿಂದ ತನ್ನ ಪೋಷಣೆಗೆ ಅಗತ್ಯವಾದುದನ್ನು ತೆಗೆದುಕೊಂಡರೂ ಅದರ ಪಾಪ ಪುಣ್ಯಗಳಿಂದ ದೂರವಿರುತ್ತಾನೆ. ಕರ್ಮವನ್ನು ಕರ್ಮಯೋಗವನ್ನಾಗಿ ಪರಿವರ್ತಿಸುವ ಎರಡು ವಿಧಾನಗಳಲ್ಲಿ ಕರ್ಮ ಮಾಡುವವನ ಕರ್ತೃತ್ವ ಭಾವವನ್ನು ತ್ಯಜಿಸುವ ವಿಧಾನವನ್ನು ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಈ ಭಾವನೆಯಿಂದ ಪ್ರಪಂಚದಲ್ಲಿ ಬದುಕುವ ವ್ಯಕ್ತಿಗೆ ಆಂತರಿಕ ಸ್ಫೂರ್ತಿಯು
ತಾನೇ ತಾನಾಗಿ ಸಿಗುತ್ತದೆ. ಸಾಮಾನ್ಯವಾಗಿ ಇದು ಅಹಂಕಾರದ ಬುಸುಗುಟ್ಟುವಿಕೆಯಿಂದಾಗಿಯೇ ವ್ಯರ್ಥವಾಗುತ್ತದೆ. ಅಹಂಕಾರವನ್ನು ಬ್ರಹ್ಮನಲ್ಲಿ ಲೀನಗೊಳಿಸಿದವನು ಸ್ಫೂರ್ತಿಯುತ ಜೀವನ ನಡೆಸುತ್ತಿರುತ್ತಾನೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿ ಹಾಗೂ ಕೇವಲ ಇಂದ್ರಿಯಗಳಿಂದ ಸಂಘವನ್ನು ಬಿಟ್ಟು ಚಿತ್ತ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಿರುವರು. ಕರ್ಮಯೋಗಿಯ ಪ್ರಯತ್ನವು ಆತ್ಮನಲ್ಲೇ ನೆಲೆಗೊಂಡು ತನ್ನ ಸುತ್ತಲೂ ನಡೆಯುತ್ತಿರುವ ಘಟನೆಗಳಿಗೆ ಹಾಗೂ ತನ್ನೊಳಗೆ ಆಗುತ್ತಿರುವ ಮಾನಸಿಕ ವಿಕಾರಗಳಿಗೆ, ಕುತೂಹಲಗಳಿಗೆ ಸಾಕ್ಷಿಯಾಗಿ ಅಸಂಗನಾಗಿರುವುದೇ ಆಗಿರುತ್ತದೆ. ಹೀಗೆ ಸಾಕ್ಷಿ ಭಾವದಿಂದ ಎಲ್ಲಾ ಘಟನೆಗಳನ್ನು ನೋಡುವವನು ಆತ್ಮನಲ್ಲ, ಅವನು ಬುದ್ಧಿ ಉಪಹಿತ ಆತ್ಮ. ಏಕೆಂದರೆ ಸಾಕ್ಷೀಭಾವದಿಂದ ನಾನು ಘಟನೆಗಳನ್ನೆಲ್ಲ ನೋಡುತ್ತಿದ್ದೇನೆ ಎಂಬ ಎಚ್ಚರಿಕೆ ಆಗ ನಮಗಿರುತ್ತದೆ. ಆದುದರಿಂದ ಬುದ್ಧಿಯನ್ನು ದಾಟಿರುವ ವಸ್ತು ಆತ್ಮ ಎಂದು ಉಪನಿಷತ್ತುಗಳು ಹೇಳುತ್ತವೆ. ಆತ್ಮವು ವೀಕ್ಷಕನಿಗಿಂತಲೂ ದೂರವಿರುವುದಾದರೆ ಕರ್ಮಯೋಗಿಯು ಶಾಸ್ತ್ರಗಳು ಹೇಳುವ ಸಾಕ್ಷೀಭಾವದಿಂದಿರುವ ವಿಧಾನವನ್ನು ಏಕೆ ಅಭ್ಯಾಸ ಮಾಡಬೇಕು? ಚಿತ್ತಶುದ್ಧಿಗಾಗಿ ಮಾಡಬೇಕೆಂದು ಭಗವಂತನು ಶ್ಲೋಕದ ಕೊನೆಯಲ್ಲಿ ಹೇಳುತ್ತಾನೆ. ಹೀಗೆ ಅಭ್ಯಾಸ ಮಾಡುವುದರಿಂದ ಸಾಧಕನು ಅಹಂಭಾವವಿಲ್ಲದೆ ಕೆಲಸ ಮಾಡುತ್ತಾ ಅಸ್ತಿತ್ವದಲ್ಲಿರುವ ವಾಸನೆಗಳನ್ನು ಕ್ಷಯಿಸಿಕೊಳ್ಳುತ್ತಾನೆ. ಎಷ್ಟರ ಮಟ್ಟಿಗೆ ಇವುಗಳೆಲ್ಲ ಕಡಿಮೆಯಾಗುತ್ತದೋ ಅಷ್ಟರ ಮಟ್ಟಿಗೆ ಅಂತಃಕರಣವು ಸ್ವಚ್ಛವಾಗಿ ಸ್ಥಿರವಾಗಿರುತ್ತದೆ. ಕರ್ಮಯೋಗಿಗಳು ಅಸಂಗರಾಗಿದ್ದುಕೊಂಡು ಕರ್ಮ ಮಾಡುತ್ತಾರೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಕರ್ಮ ಫಲವನ್ನು ತ್ಯಾಗ ಮಾಡಿ ಅನಂತ ಶಾಂತಿಯನ್ನು ಪಡೆಯುತ್ತಾನೆ. ಯೋಗಿ ಅಲ್ಲದವನು ಅಂದರೆ ಅಸ್ಥಿರನು ಬಯಕೆಯಿಂದ ಪ್ರೇರಿತನಾಗಿ ಮತ್ತು ಕರ್ಮ ಫಲಾಪೇಕ್ಷೆಯಾಗಿ ಕಟ್ಟು ಬೀಳುತ್ತಾನೆ. ವಿನಾಕಾರಣದ ಕಾತರತೆಯನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡುತ್ತಾ ಕರ್ಮಯೋಗಿಯು ಅವರ್ಣನೀಯ ಶಾಂತಿಯನ್ನು ತನ್ನಲ್ಲೇ ಕಂಡುಕೊಳ್ಳುತ್ತಾನೆ. ಆರ್ಥಿಕ ಸ್ಥಿತಿಯಿಂದೇನೂ ಶಾಂತಿಯನ್ನು ಉತ್ಪಾದನೆ ಮಾಡಲಾಗುವುದಿಲ್ಲ, ಅಥವಾ ಯಾವ ರೀತಿಯ ರಾಜಕೀಯದಿಂದಲೂ ಶಾಂತಿಯನ್ನು ಉಂಟು ಮಾಡಲು ಆಗುವುದಿಲ್ಲ. ಸರ್ಕಾರದಿಂದಾಗಲಿ ವಿಶ್ವಸಂಸ್ಥೆಯಿಂದಾಗಲಿ ಶಾಂತಿಯನ್ನು ಹಂಚಲು ಸಾಧ್ಯವಿಲ್ಲ. ಅದು ವ್ಯಕ್ತಿಯ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದು. ಆತನ ಆಂತರಿಕ ಪ್ರಪಂಚವಾದ ಮನಸ್ಸಿನಲ್ಲಿ ಯಾವ ಹುಚ್ಚು ಉದ್ವೇಗಗಳು ಇಲ್ಲದೆ, ಗಲಭೆಯುಂಟು ಮಾಡುವ ಆಲೋಚನೆಗಳು ಇಲ್ಲದಿದ್ದರೆ ಆಗ ಅವನು ಶಾಂತಿ ಎಂದಿರುತ್ತಾನೆ. ಶಾಂತಿ ಎಂಬುದು ಅಖಂಡವಾದ ಆನಂದದ ಭಾವ. ಅದು ಸಮಗ್ರ ವ್ಯಕ್ತಿತ್ವದ ಕಂಪು. ಯಜ್ಞ ಮನೋಭಾವದಿಂದ ಕೆಲಸ ಮಾಡಿದರೆ ಅದನ್ನು ಪಡೆಯಬಹುದು ಎಂದು ಇಲ್ಲಿ ಹೇಳಿರುವುದು. ಕರ್ತೃತ್ವ ಭಾವವನ್ನು ತ್ಯಜಿಸಿದವನು ಮತ್ತು ಫಲಾಸಕ್ತಿಯನ್ನು ತ್ಯಜಿಸಿದವನು ಕೂಡಲೇ ಮೋಕ್ಷಾಖ್ಯವಾದ ಶಾಂತಿಯನ್ನು ಪಡೆಯುತ್ತಾನೆ. ಈ ನಿಶ್ಚಿತ ಹೇಳಿಕೆಯಿಂದ ತೃಪ್ತನಾಗದೆ ಭಗವಂತನು ಇದೀಗ ಅಯುಕ್ತನ ಗತಿಯನ್ನು ವಿವರಿಸುತ್ತಾ ಅವನಿಗೆ ಈ ಶಾಂತಿಯು ಬಹಳ ದೂರದ ಮಾತು ಎಂದು ಹೇಳುತ್ತಾನೆ. ಯಾವಾತನು ಕರ್ತೃತ್ವ ಭಾವವನ್ನು ತ್ಯಜಿಸುವುದಿಲ್ಲವೋ ಅಂತಹವನು ಅಯುಕ್ತ. ಅಂತಹವನು ಬಯಕೆಗಳಿಂದ ಕೂಡಿದವನಾಗಿ ಕರ್ಮಗಳ ಫಲಗಳಿಗಾಗಿ ನಿರೀಕ್ಷಣೆ ಮಾಡುತ್ತಾ ತನ್ನ ಕರ್ಮಗಳ ಪ್ರತಿಕ್ರಿಯೆಗಳಿಂದಲೇ ಹಿಂಸೆಗೊಳಗಾಗುತ್ತಾನೆ. ಕೆಲವು ಔಷಧಿಗಳನ್ನು ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದು ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿದರೆ, ಅದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಮರಣಕ್ಕೆ ಕಾರಣವಾಗಬಹುದು. ನಿದ್ರಾ ಗುಳಿಗೆಗಳನ್ನು ಉದಾಹರಣೆಯಾಗಿ ಹೇಳಬಹುದು. ಅದೇ ರೀತಿ ಯಾವ ಅಂತಃಕರಣವು ನಮ್ಮನ್ನು ರಕ್ಷಿಸಬಲ್ಲದೋ ಅದೇ ನಮಗೆ ಮಾರಕವಾಗಲೂಬಹುದು. ಅದರಂತೆಯೇ ಬಾಹ್ಯ ಕ್ಷೇತ್ರದಲ್ಲಿ ಅಜ್ಞಾನದಿಂದ ನಾವು ಕರ್ಮ ಮಾಡಿದಾಗ ಶಾಂತಿಯನ್ನು ಪಡೆಯುವ ಬದಲು ಹೆಚ್ಚು ಹೆಚ್ಚು ಬಂಧನಕ್ಕೊಳಗಾಗುತ್ತೇವೆ. ಇದಕ್ಕೆ ಕಾರಣವನ್ನು ಶ್ರೀಕೃಷ್ಣನು ಬಲು ಸುಂದರವಾಗಿ ವರ್ಣಿಸಿದ್ದಾನೆ. ಫಲಗಳನ್ನು ಬಯಸುತ್ತಾ ಮಾನಸಿಕವಾಗಿ ಬಯಸಿದ ಫಲಕ್ಕಾಗಿ ಕಾತರಗೊಳ್ಳುವುದೇ ಆಗಿದೆ.
ಕಪ್ಪೆಯು ಗೂಳಿಯನ್ನು ಅನುಕರಣೆ ಮಾಡಿ ಗೂಳಿಯಷ್ಟೇ ಬೆಳೆಯುತ್ತದೆ ಎಂದಾಗ ಅದು ದುರಂತದಲ್ಲಿ ಕೊನೆಗೊಂಡಂತೆ ಮನುಷ್ಯನ ಮನಸ್ಸು ಭವಿಷ್ಯದ ಫಲಕ್ಕಾಗಿ ಈಗ ಚಡಪಡಿಸುತ್ತಾ ದುರಂತದಲ್ಲಿ ಕೊನೆಯಾಗುತ್ತದೆ. ಆದರೆ ಆತ್ಮನನ್ನು ತಿಳಿದ ಮನುಷ್ಯನು ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡಿ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವಾತನು ತಾನಾಗಿ ಏನೂ ಮಾಡದೆ ಅಥವಾ ಏನನ್ನೂ ಮಾಡಿಸದೆ ಶರೀರ ಮತ್ತು ಇಂದ್ರಿಯಗಳಿಂದ ನವದ್ವಾರಗಳ ಪುರವಾದ ಈ ದೇಹದಲ್ಲಿ ಸುಖವಾಗಿರುವನು. ಇಲ್ಲಿ ಸನ್ಯಾಸ ಎಂಬುದು ದೈಹಿಕವಾಗಿ ಸಂಸಾರದಿಂದ ಓಡಿ ಹೋಗುವುದಲ್ಲ, ಮನಸ್ಸನ್ನು ವಿಷಯಗಳಿಂದ ಹಿಂತೆಗೆದುಕೊಳ್ಳುವುದು ಸನ್ಯಾಸ. ಅದು ಮಾನಸಿಕ ಸಂಸ್ಕಾರವೇ ಹೊರತು ಬಾಹ್ಯ ಆಡಂಬರವಲ್ಲ. ಆದ್ದರಿಂದ ಯಾವಾತನು ಸಂಯಮದಿಂದಿರುತ್ತಾನೋ ಹಾಗೂ ಅಹಂಭಾವ ಹಾಗೂ ಬಯಕೆಯಿಂದ ಪ್ರೇರಿತ ಕರ್ಮಗಳನ್ನು ತ್ಯಾಗ ಮಾಡಿರುತ್ತಾನೋ ಅಂತಹವನು ಈ ದೇಹವನ್ನೇ ನವದ್ವಾರೇ ಪುರೆ ಎಂದಿರುವುದು. ಈ ದೇಹದಲ್ಲೇ ತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಾನೆ. ಇಲ್ಲಿ ನವದ್ವಾರ ಪುರವೆಂದರೆ ಸಾಧಕನ ಶರೀರವನ್ನು ಒಂದು ಕೋಟೆ ಅಥವಾ ಒಂದು ನಗರ ಎನ್ನಬಹುದು. ನಮ್ಮ ದೇಹದಲ್ಲಿ 9 ರಂಧ್ರಗಳಿವೆ. ಮುಖದಲ್ಲಿ 7, 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ ಮತ್ತು ಸೊಂಟದಲ್ಲಿ 2 ರಂಧ್ರಗಳು, ಜನನೇಂದ್ರಿಯ ಹಾಗೂ ವಿಸರ್ಜನಾಂಗ. ಹೀಗೆ ಒಟ್ಟಿಗೆ 9 ದ್ವಾರಗಳಿವೆ. ಈ ನವದ್ವಾರಗಳಿರದಿದ್ದರೆ ಬದುಕು ಅಸಾಧ್ಯವಾಗುತ್ತದೆ. ಹೇಗೆ ರಾಜನು ಕೋಟೆಯೊಳಗೆ ಗೆದ್ದು ತನ್ನ ಇರುವಿಕೆಯಿಂದಲೇ ಮಂತ್ರಿಗಳಿಗೆ ಉತ್ತೇಜನ ನೀಡುತ್ತಾ ರಾಜ್ಯಭಾರ ಮಾಡುತ್ತಾನೋ, ಹಾಗೆಯೇ ದೇಹದೊಳಗೆ ಆತ್ಮನಿದ್ದುಕೊಂಡು ತಾನೇನೂ ಕಾರ್ಯವೆಸಗದೆ ತನ್ನ ಸಾನ್ನಿಧ್ಯದಿಂದ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುತ್ತಾನೆ. ಶ್ರೀಕೃಷ್ಣನು ಈ ಉತ್ಕೃಷ್ಟ ರೂಪಕವನ್ನು ಇಲ್ಲಿ ಬಳಸಿರುವುದು ಆತ್ಮ ಸಂಯಮಿಯು ಭೌತಿಕ ಶರೀರದೊಳಗಿದ್ದರೂ ಶುದ್ಧ ಆತ್ಮನ ಆನಂದವನ್ನು ಸವಿಯುತ್ತಾ ತನ್ನ ಉಪಾಧಿಯ ಚಲನವಲನಗಳನ್ನು ವೀಕ್ಷಿಸುತ್ತಿರುತ್ತಾ ಜೀವಿಸುತ್ತಾನೆ ಎಂಬುದನ್ನು ತೋರಿಸಲು. ಅವನಿಗೆ ಕರ್ತೃತ್ವ ಭಾವನೆ ಇಲ್ಲ, ಆದರೂ ಸುಖವಾಗಿ ಈ ಪ್ರಪಂಚದಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಜೀವಿಸುತ್ತಿರುತ್ತಾನೆ. ಅದು ಅಲ್ಲದೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮಗಳನ್ನು, ಕರ್ತೃತ್ವ ಭಾವವನ್ನು ಮತ್ತು ಫಲಾಪೇಕ್ಷೆಯನ್ನು ಪರಮಾತ್ಮನು ಸೃಷ್ಟಿಸಬಲ್ಲ, ಪರಮಾತ್ಮನು ಸೃಷ್ಟಿಸಿಲ್ಲ. ಆದರೆ ಪ್ರಕೃತಿಯೇ ಈ ಎಲ್ಲ ಕೆಲಸಗಳನ್ನು ಮಾಡುವುದು. ಪರಮಾತ್ಮನನ್ನು ಕರ್ಮಾಧ್ಯಕ್ಷ ಮತ್ತು ಕರ್ಮ ಫಲದಾತ ಎಂದು ತಿಳಿಸಿದೆ. ಆದರೆ ಇಲ್ಲಿ ಸೃಷ್ಟಿಕರ್ತನಾದ ಭಗವಂತನ ಸ್ವರೂಪವೇನು, ವಿಶ್ವಕ್ಕೂ ಅವನಿಗೂ ಸಂಬಂಧವೇನು ಎಂಬುದನ್ನು ಅಷ್ಟಾಗಿ ವಿವರಿಸಿಲ್ಲ. ಪರಮಾತ್ಮನು ಕರ್ತೃತ್ವ ಭಾವವನ್ನು ಸೃಷ್ಟಿಸುವುದೂ ಇಲ್ಲ ಅಥವಾ ಯಾವ ಕರ್ಮವನ್ನು ಅನುಮೋದಿಸುವುದೂ ಇಲ್ಲ. ಪ್ರತಿಯೊಂದು ಕರ್ಮಕ್ಕೂ ಅದರ ಫಲಕ್ಕೂ ನಂಟು ಹಾಕುವಂತಹ ಕೆಲಸವು ಪರಮಾತ್ಮನದಲ್ಲ. ಸಾಧಾರಣ ವ್ಯಾಖ್ಯಾನಕಾರರು ವೇದದಲ್ಲಿ ಹೇಳುವ ಕರ್ಮ ಫಲದಾತನ ವಿವರಣೆಯೇ ಈ ಶ್ಲೋಕದಲ್ಲಿದೆ ಎಂದು ತಪ್ಪು ಅಭಿಪ್ರಾಯಕ್ಕೆ ಬರುತ್ತಾರೆ. ಇಲ್ಲಿ ಪರಮಾತ್ಮನು ತನಗೂ ಉಪಾಧಿಗಳಿಗೂ ಇರುವ ಸಂಬಂಧವನ್ನು ತೋರಿಸುತ್ತಾನೆ. ಆತ್ಮನಿಗೂ ಮೇಲೆ ತಿಳಿಸಿದ ಕರ್ತೃತ್ವ ಭಾವ ಅಥವಾ ಕರ್ಮ ಫಲಗಳಿಗೂ ಏನೇನೂ ಸಂಬಂಧವಿಲ್ಲದಿದ್ದರೆ ಅವುಗಳು ಇರುವುದಾದರೂ ಹೇಗೆ? ಆತ್ಮನಿಗೂ ಮತ್ತು ಅನಾತ್ಮನಿಗೂ ಯಾವುದೋ ಸಂಬಂಧವಿರಲೇಬೇಕು. ಇಲ್ಲಿ ವಿಚಿತ್ರವಾದ ಸಂಬಂಧರಹಿತ ಸಂಬಂಧವನ್ನು ವಿವರಿಸಿದೆ. ನನ್ನ ಮೂಗು ನನ್ನ ಮುಖದ ಮೇಲೆ ಇದೆ ಎಂಬುದು ಗೊತ್ತಿರುವ ವಿಷಯ. ಅದಕ್ಕೆ ಐಚ್ಛಿಕ ಅಥವಾ ಅನೈಚ್ಛಿಕ ಚಲನೆ ಇಲ್ಲ ಎಂಬುದು ಗೊತ್ತು. ಆದರೂ ಪಾತ್ರೆಯಲ್ಲಿ ಇಣಿಕಿ ನೀರನ್ನು ನೋಡುತ್ತಿದ್ದಾಗ ನನ್ನ ಮೂಗು ಮತ್ತು ಕಿವಿಗಳು ಕುಣಿಯುವಂತೆ ಕಾಣುತ್ತಿದ್ದವು. ಅದು ಹೇಗೆ? ನೀರನ್ನು ನೋಡುತ್ತಿರುವಾಗಲೂ ನನ್ನ ಮೂಗು ಅಲುಗಾಡುತ್ತಿಲ್ಲ ಎಂಬುದು ನನಗೆ ತಿಳಿದಿತ್ತು. ಆದರೆ ನಾನು ಕಂಡದ್ದು ಅಲುಗಾಡುತ್ತಿದ್ದ ಮೂಗು ಕಿವಿಗಳನ್ನು. ನೀರಿನ ಮೇಲೆ ನನ್ನ ಪ್ರತಿಬಿಂಬವು ನೀರನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದರಿಂದ ಅವುಗಳ ಚಲನೆಯಂತೆ
ಅಂದರೆ ಆ ನೀರಿನ ಚಲನೆಯಂತೆಯೇ ಕಾಣುತ್ತಿದ್ದವು. ಅದೇ ರೀತಿ ಆತ್ಮನು ಯಾವುದೇ ಕರ್ಮಗಳನ್ನು ತಾನಾಗಿ ಮಾಡುವುದೇ ಇಲ್ಲ ಅಥವಾ ಮಾಡಿಸುವುದೂ ಇಲ್ಲ. ಉಪಾಧಿಗಳಾದ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳ ಸ್ವಧರ್ಮವೇ ಕರ್ಮ. ಅವುಗಳ ಜೊತೆ ಆತ್ಮ ಸೇರಿರುವ ಹಾಗೆ ಕಾಣುವುದರಿಂದ ಆತ್ಮನು ಮಾಡುತ್ತಾನೆ ಎಂದು ತಪ್ಪು ತಿಳಿದಿದ್ದೇವೆ. ವಿದ್ಯುತ್ ಶಕ್ತಿಯು ಸ್ಥಗಿತ ಶಕ್ತಿ. ಆದರೆ ಅದನ್ನು ಉತ್ಪಾದಿಸಿ, ಶೇಖರಿಸಿ, ವಿತರಣಾ ವಿಧಾನಗಳಿಂದ ಅದನ್ನು ಕಳುಹಿಸಿ ಅದಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಜೋಡಿಸಿದಾಗ ಅದೇ ಶಕ್ತಿಯು ಚಲನಾತ್ಮಕವಾಗಿರುತ್ತದೆ. ಚೈತನ್ಯದಿಂದ ತುಂಬಿದ ಆತ್ಮನು ಉಪಾಧಿಯಲ್ಲಿ ಕ್ರಿಯಾತ್ಮಕನಾಗುವ ಕರ್ತೃತ್ವ ಭಾವ, ಸಂಸಾರಿ ಭಾವ ಇತ್ಯಾದಿಗಳು ಆರೋಪಿಸಲ್ಪಡುತ್ತವೆ. ಫಲಗಳನ್ನು ಅನುಭವಿಸುವುದು ಮತ್ತೆ ಕರ್ಮಗಳನ್ನು ಮಾಡುವುದು ಅಹಂಕಾರವೇ ವಿನ ಆತ್ಮನಲ್ಲ. ಪ್ರತಿಬಿಂಬಿಸುವ ಮಾಧ್ಯಮವು ಅಲುಗಾಡಿದರೆ ನನ್ನ ಪ್ರತಿಬಿಂಬ ಅಲುಗಾಡುತ್ತದೆಯೇ ವಿನ ನಾನು ಅಲುಗಾಡುವುದಿಲ್ಲ. ಅದೇ ರೀತಿ ಸ್ವಭಾವ, ಪ್ರಕೃತಿ ಅಥವಾ ಮಾಯೆಯಿಂದ ಆತ್ಮನು ಕರ್ತೃವಾದಂತೆ ತೋರುವನು. ವಾಸ್ತವವಾಗಿ ಭಗವಂತನು ತನ್ನ ನಿಜ ಸ್ವರೂಪದಲ್ಲಿ ಅಕರ್ತನು ಮತ್ತು ಮುಕ್ತ ಸ್ವರೂಪನು. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆತ್ಮನಿಗೆ ಯಾವ ಪಾಪದ ಲೇಪವೂ ಇಲ್ಲ, ಪುಣ್ಯದ ಲೇಪವೂ ಇಲ್ಲ. ಜ್ಞಾನವು ಅಜ್ಞಾನದಿಂದ ಆವೃತವಾಗಿರುವುದರಿಂದ ಜೀವಿಗಳು ಈ ವಿಷಯದಲ್ಲಿ ಮೋಹಗೊಳ್ಳುತ್ತಿರುವವು. ಪರಮಾತ್ಮನು ಸರ್ವವ್ಯಾಪಿಯು, ಅಂದರೆ ವಿಭುಹು. ಈ ಪರಮಾತ್ಮನು ಜೀವಿಗಳ ಪಾಪ ಪುಣ್ಯಗಳಿಂದ ಬಂಧಿತನಾಗುವುದಿಲ್ಲ ಎಂದು ಇಲ್ಲಿ ಹೇಳಲಾಗಿದೆ. ಇಂತಹ ವಾಕ್ಯಗಳು ಪುರಾಣ ಕಥೆಗಳನ್ನು ಓದುವ ಭಕ್ತರನ್ನು ತಲ್ಲಣಗೊಳಿಸುತ್ತವೆ. ಆದ್ದರಿಂದ ಅವರುಗಳು ಸಾಮಾನ್ಯವಾಗಿ ಗೀತೆಯನ್ನು ಅಲಕ್ಷಿಸಿ ಕೃಷ್ಣನ ಮಹಿಮೆಯನ್ನು ಓದುತ್ತಾರೆ. ಮೋಡಗಳ ಆಚೆ ಕುಳಿತ ದೇವರು ಲೋಕವನ್ನೆಲ್ಲ ವೀಕ್ಷಿಸುತ್ತಾ, ಪ್ರಜೆಗಳು ಮಾಡುವುದನ್ನೆಲ್ಲ ಲೆಕ್ಕಾಚಾರ ಹಾಕುತ್ತಾ, ಕೊನೆಗೆ ಒಂದು ನಿರ್ಣಯದ ದಿನ ಪ್ರತಿಯೊಬ್ಬರು ಆ ತಂದೆಯನ್ನು ಸಮೀಪಿಸಿದೊಡನೆ ತನ್ನ ನಿರ್ಣಯವನ್ನು ಅವನು ತಿಳಿಸುತ್ತಾನೆ ಎಂದು ಅವರು ತಿಳಿದಿದ್ದಾರೆ. ಇದು ಬುದ್ಧಿವಂತರಲ್ಲದ ಅಪ್ರಬುದ್ಧ ಮನಸ್ಸುಳ್ಳ ಸರಳ ಜೀವಿಗಳಿಗೆ ಮಾತ್ರ ಒಪ್ಪಿಗೆಯಾಗುತ್ತದೆ. ಬದುಕಿನ ಚಟುವಟಿಕೆಗಳ ಅಧಿಷ್ಠಾನವಾದ ಪರಮಾತ್ಮನು ತಾನೇ ಸೃಷ್ಟಿಸಿದ ವಿಷಯಗಳಲ್ಲಿ ಆಸಕ್ತನಾಗಿರುತ್ತಾನೆ ಎಂಬ ಕಲ್ಪನೆ ಊಹಾತೀತವಾದುದು. ಅವನು ತನ್ನನ್ನು ತಾನು ಮರೆತಂತೆ ನಟಿಸುವಾಗ ಜೀವನಾಗಿ, ಸಂಸಾರಿಯಾಗಿ, ಛಿದ್ರವಾಗಿ ತೋರುತ್ತಾನೆ. ಸೂರ್ಯನ ಬೆಳಕು ಶುದ್ಧ ಗಾಜಿನ ತುಂಡಿನ ಮೂಲಕ ಹಾದು ಹೋದಾಗ ಅದು ಶುದ್ಧವಾಗಿಯೇ ಇರುತ್ತದೆ, ಶುದ್ಧವಾಗಿಯೇ ಕಾಣುತ್ತದೆ. ಸೂರ್ಯನ ಬೆಳಕು ಸ್ಫಟಿಕದ ಪ್ರಿಸ್ಮ್ ಮೂಲಕ ಹಾದು ಹೋದರೆ ಸಪ್ತವರ್ಣಗಳಿಂದ ಕೂಡಿದುದು ಕಾಣುತ್ತದೆ. ಅಂತೆಯೇ ಜ್ಞಾನದ ಬೆಳಕಿನಿಂದ ನೋಡಿದಾಗ ಆತ್ಮನು ಅದ್ವಿತೀಯನು, ಅಕರ್ತನು, ವಿಭುವು ಆಗಿ ಕಾಣುತ್ತಾನೆ. ಅಜ್ಞಾನದ ದೃಷ್ಟಿಯಿಂದ ಅವನನ್ನು ಜೀವ, ಸಂಸಾರಿ ಎಂದು ಹೇಳುವುದು. ಜ್ಞಾನ, ಅಜ್ಞಾನ ಇವುಗಳ ಸಂಬಂಧವನ್ನು ಇಲ್ಲಿ ಸುಂದರವಾಗಿ ವಿವರಿಸಲಾಗಿದೆ. ಅಜ್ಞಾನವು ಎಂದು ಜ್ಞಾನವಾಗಲಾರದು, ಜ್ಞಾನವು ಅಜ್ಞಾನದ ಅಂಗವಾಗಲಾರದು. ಅಜ್ಞಾನವಿದ್ದೆಡೆ ಜ್ಞಾನವಿರುವುದಿಲ್ಲ, ಜ್ಞಾನವಾದೊಡನೆ ಅಜ್ಞಾನ ಹೋಗಲೇಬೇಕು. ಆದರೆ ಇಲ್ಲಿ ಕತ್ತಲೆಯಲ್ಲಿ ಬೆಳಕು ಬಂಧಿತವಾದಂತೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ, ಆವರಿಸಿದೆ ಎಂದು ವಿವರಿಸಿದೆ. ಇದು ಹೇಗೆ? ಆತ್ಮನನ್ನು ತಿಳಿಯುವುದು ಅಜ್ಞಾನವನ್ನು ಹೋಗಲಾಡಿಸುವ ವಿಧಾನದಿಂದಲೇ ಹೊರತು ಜ್ಞಾನವನ್ನು ಸೃಷ್ಟಿಸುವುದರಿಂದಲ್ಲ. ಆದ್ದರಿಂದ ಅದೊಂದು ಪುನರ್ದರ್ಶನವೇ ಹೊರತು ಎಲ್ಲಿಂದಲೋ ಬರುವುದಿಲ್ಲ. ಇದನ್ನು ವ್ಯಾಸರು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರಿಗೆ ಆತ್ಮಜ್ಞಾನದಿಂದ ಅಜ್ಞಾನವು ನಾಶವಾಗಿದೆಯೋ ಅಂತಹವರಿಗೆ ಜ್ಞಾನವು ಪರಬ್ರಹ್ಮವನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ.
ಅಜ್ಞಾನದಿಂದ ನರಳುತ್ತಿರುವ ಮಾನವರಿಗೆ ಇದೇ ಒಂದು ಗೋಡೆಯಾಗಿ ಆತ್ಮವನ್ನು ಮರೆ ಮಾಡಿರುತ್ತದೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವನಲ್ಲಿ ಅವಿದ್ಯೆಯ ಮುಸುಕು ಹೋಗಿರುತ್ತದೆ. ಬೆಳಕು ಕತ್ತಲೆಯನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಹಾಕದೆ ಆ ಕತ್ತಲೆ ಎಷ್ಟೇ ಕರಾಳವಾಗಿರಲಿ ಒಮ್ಮೆಗೆ ತೆಗೆದುಹಾಕುವಂತೆ ಆತ್ಮಜ್ಞಾನವು ಅವಿದ್ಯೆಯನ್ನು ಕೂಡಲೇ ತೊಡೆದು ಹಾಕುತ್ತದೆ. ಅವಿದ್ಯೆಯು ಅಹಂಭಾವವನ್ನು ಸೃಷ್ಟಿಸುತ್ತದೆ. ಅಹಂಕಾರವು ಶರೀರ, ಮನಸ್ಸು ಮತ್ತು ಬುದ್ಧಿಯಲ್ಲಿ ತಾದಾತ್ಮ್ಯ ಬೆಳೆಸುತ್ತದೆ. ಅವಿದ್ಯೆಯು ಕೊನೆಗೊಂಡಾಗ ಅಹಂಕಾರವೂ ಕೊನೆಗೊಳ್ಳುವುದರಿಂದ ಅದರ ಎಲ್ಲ ಸಂಬಂಧಗಳು ಕೊನೆಗೊಂಡು ಆತ್ಮನ ದರ್ಶನವಾಗುತ್ತದೆ. ಈ ಹಂತದಲ್ಲಿ ದ್ವೈತಿಗಳು ಸಾಮಾನ್ಯವಾಗಿ ಹತಾಶರಾಗುವುದುಂಟು. ಅನುಭವಿಸುವವನು ಅಂದರೆ ಅಹಂ ಹಾಗೂ ಅನುಭವವನ್ನು ಪಡೆಯುವ ಉಪಕರಣಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆರಡು ಆತ್ಮಜ್ಞಾನವಾದಾಗ ನಾಶವಾಗುವುದಾದರೆ ಆತ್ಮಾನುಭವ ಆಗುವುದು ಯಾರಿಗೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಯಾವ ಬುದ್ಧಿವಂತ ಓದುಗನಿಗೂ ಈ ಅನುಮಾನ ಬರಬಹುದು. ಈ ಸಾಧ್ಯತೆಯನ್ನು ಊಹಿಸಿಯೇ ಕೃಷ್ಣನು ಅಹಂಕಾರ ಕೊನೆಗೊಂಡರೆ ಹೇಗೆ ಜ್ಞಾನ ಸ್ವರೂಪನಾದ ಆತ್ಮನು ಸ್ವತಃ ಗೋಚರನಾಗುತ್ತಾನೆ ಎಂಬುದನ್ನು ಇಲ್ಲಿ ವಿವರಿಸುತ್ತಿದ್ದಾನೆ. ಬುದ್ಧಿಗೆ ಸುಲಭವಾಗಿ ನಿಲುಕುವ ವಿವರಣೆಯನ್ನು ಭಗವಂತನು 2ನೆಯ ಸಾಲಿನಲ್ಲಿ ಕೊಟ್ಟಿದ್ದಾನೆ. ಸೂರ್ಯನಂತೆ ಸ್ಪಷ್ಟವಾಗಿ ಕಾಣುತ್ತಾನೆ ಎಂದು ಹೇಳುವುದರಲ್ಲಿ ಬಹಳ ಅರ್ಥವಿದೆ. ಆಕಾಶದಲ್ಲೆಲ್ಲ ಮೋಡ ಕವಿಯುವುದರಿಂದ ನಾವು ಅನೇಕ ದಿವಸ ಸೂರ್ಯನನ್ನು ನೋಡುವುದೇ ಇಲ್ಲ. ಆಗ ನಾವು ಆತುರದಲ್ಲಿ ಸೂರ್ಯನು ಮೋಡಗಳಿಂದ ಮುಚ್ಚಲ್ಪಟ್ಟಿದ್ದಾನೆ ಎಂದು ಕೂಗುತ್ತೇವೆ. ಈ ಹೇಳಿಕೆಯನ್ನು ಪರಿಶೀಲಿಸಿದಾಗ ಸೂರ್ಯನು ಒಂದು ತುಂಡು ಮೋಡದಿಂದ ಮುಚ್ಚಲ್ಪಡಲಾರ ಎಂದು ತಿಳಿಯುತ್ತದೆ. ವಿಶ್ವದ ಕೇಂದ್ರ ಸ್ಥಾನದಲ್ಲಿ ಸೂರ್ಯನು ಅಮಿತ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದಾನೆ ಎಂಬುದು ನಮಗೆಲ್ಲ ಗೊತ್ತು. ತುಂಡು ಮೋಡದ ಭಾಗವು ಅವನಿಂದ ಬಹಳ ದೂರದಲ್ಲಿ ಇರುತ್ತದೆ. ಭೂಮಿಯ ಮೇಲ್ಮಟ್ಟದಿಂದ ಮಾನವರು ತಮ್ಮ ಅತಿ ಸಣ್ಣ ಕಣ್ಣುಗಳಿಂದ ಸೂರ್ಯನ ಕಡೆ ನೋಡಿದಾಗ ಮೋಡದ ತುಂಡೊಂದರಿಂದ ಅವನು ಮರೆಯಾಗಿರುವ ಹಾಗೆ ಕಾಣುವುದಷ್ಟೇ. ನಮ್ಮ ಸಣ್ಣ ಕಣ್ಣುಗಳ ಮುಂದೆ ಸಣ್ಣ ಅಡಚಣೆಯನ್ನು ಹಿಡಿದು ದೂರದ ದೊಡ್ಡ ಪರ್ವತವನ್ನಾದರೂ ನಮ್ಮ ದೃಷ್ಟಿಯಿಂದ ಮರೆ ಮಾಡಬಹುದು. ಅದರಂತೆಯೇ ಜೀವವು ಆತ್ಮನತ್ತ ದೃಷ್ಟಿ ಹಾಯಿಸಿದಾಗ ಅವಿದ್ಯೆಯು ಅವನನ್ನು ಮರೆಮಾಡಿರುವ ಹಾಗೆ ಕಾಣುತ್ತದೆ, ಮರೆಮಾಡಿರುವ ಹಾಗೆ ತೋರುತ್ತದೆ. ಆತ್ಮನಲ್ಲಿ ಅಜ್ಞಾನವಿಲ್ಲ, ಸೂರ್ಯನಲ್ಲಿ ಮೋಡಗಳಿಲ್ಲ. ಅನಂತ ಆತ್ಮನನ್ನು ಯಾರಿಗೂ ಮರೆಮಾಚಲು ಸಾಧ್ಯವಿಲ್ಲ. ಅವಿದ್ಯೆಯಿಂದಾಗಿ ಆತ್ಮನು ಮರೆಯಾಗಿರುವ ಹಾಗೆ ಕಾಣುವುದು. ಮೋಡ ಸರಿದಾಗ ಪ್ರಕಾಶಮಾನವಾದ ಸೂರ್ಯನ ದರ್ಶನವಾಗುವ ಹಾಗೆ ಯಾವಾಗ ಈ ಅವಿದ್ಯೆಯು ನಾಶವಾಗುತ್ತದೆಯೋ ಆಗ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಸೂರ್ಯನನ್ನು ನೋಡಲು ನಮಗೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ. ಅದರಂತೆಯೇ ಆತ್ಮಾನುಭವ ಪಡೆಯಲು ನಮಗೆ ಬೇರೆ ಕರಣಗಳ ಅಗತ್ಯವಿಲ್ಲ. ಆತ್ಮನೇ ಜ್ಞಾನ ಸ್ವರೂಪನು, ಅದು ಜ್ಞಪ್ತಿ ಸ್ವರೂಪವುಳ್ಳದ್ದು. ಆದ್ದರಿಂದ ಜ್ಞಾನವನ್ನು ತಿಳಿಯಲು ಬೇರೆ ಜ್ಞಾನದ ಅಗತ್ಯವಿಲ್ಲ. ಜ್ಞಾನವೇ ಅರಿವು. ಅದರಂತೆಯೇ ಆತ್ಮನೇ ಆತ್ಮನನ್ನು ಪುನರ್ದರ್ಶನ ಮಾಡಿಕೊಳ್ಳುವನು. ಕನಸಿಗ ಕನಸಿನ ಪ್ರಪಂಚವನ್ನು ಕೊನೆಗೊಳಿಸಿ ಎಚ್ಚರಗೊಂಡ ಮೇಲೆ ತನ್ನ ನಿಜ ಸ್ಥಿತಿಯನ್ನು ತಿಳಿಯುತ್ತಾನೆ. ಕನಸಿಗನಿಗೆ ಎಚ್ಚರಗೊಂಡವನು ಬೇರೆ ಎಂದು ತಿಳಿಯುವುದಾಗಲಿ ಅಥವಾ ಗುರುತಿಸುವುದಾಗಲಿ ಸಾಧ್ಯವಿಲ್ಲ. ಕನಸಿಗ ಕನಸಿನ ಪ್ರಪಂಚವನ್ನು ಬಿಟ್ಟು ಎದ್ದ ಮೇಲೆ ತಾನೇ ಎಚ್ಚರದಲ್ಲಿ ಇರುವವನು ಎಂದು ತಿಳಿಯುತ್ತಾನೆ. ಅದೇ ದಾರಿಯಲ್ಲಿ ಮೋಹಗೊಂಡ ಜೀವವು ಅವಿದ್ಯೆಯನ್ನು ದಾಟಿದಾಗ ಆತ್ಮನಾದ ಅದು ಶುದ್ಧ ಪ್ರಜ್ಞೆಯಾಗುತ್ತದೆ. ಜೀವಕ್ಕೂ ಆತ್ಮನಿಗೂ ಇರುವ ಸಂಬಂಧವನ್ನು ಮತ್ತು ಜೀವವು ಆತ್ಮನನ್ನು ಪುನರ್ದರ್ಶಿಸುವ ವಿಧಾನವನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಬಹಳ ಅರ್ಥಗರ್ಭಿತವಾದ ಈ ರೂಪಕವನ್ನು ನೀವು ಪದೇ ಪದೇ ಮನನ ಮಾಡಬೇಕು. ಯಾವಾತನ ಬುದ್ಧಿಯು ಆತ್ಮನಲ್ಲೇ ನೆಲೆ ನಿಲ್ಲುವುದೋ ಅಂತಹ ಮುನಿಗೆ ಮತ್ತೆ ಜನ್ಮವಿಲ್ಲ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ
ಜ್ಞಾನ ನಿರ್ಧೂತ ಕಲ್ಮಷಾಃ. ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲೇ ಲೀನವಾಗಿ ಮನಸ್ಸೂ ಕೂಡ ಅವನನ್ನೇ ಚಿಂತಿಸುತ್ತಿರುತ್ತದೆಯೋ ಅಂತಹವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಮತ್ತೆ ಹುಟ್ಟುವುದಿಲ್ಲ. ಇಲ್ಲಿ ಆತ್ಮನಲ್ಲೇ ನಿಷ್ಠೆ ಪಡೆದಿರುವ ಜ್ಞಾನಿಗೆ ಬೇರೆ ಏನೂ ಕಾಣದು. ಅವನ ಬುದ್ಧಿಯು ಪರಮಾತ್ಮನನ್ನೇ ಚಿಂತಿಸುತ್ತಿರುತ್ತದೆ, ಮನಸ್ಸು ಪರಮಾತ್ಮನ ರೀತಿಗಳನ್ನೇ ಹಾಡುತ್ತಿರುತ್ತದೆ. ಆತ್ಮನನ್ನು ತಿಳಿಯುವುದೇ ಅವನ ಗುರಿಯಾಗಿರುತ್ತದೆ. ಯಾವಾತ ತನ್ನೊಳಗಿರುವ ಆತ್ಮನನ್ನು ತಿಳಿದುಕೊಂಡಿರುತ್ತಾನೋ ಆತನಿಗೆ ಬಾಹ್ಯ ಲೋಕದ ಗಲಾಟೆಯ ಸಂಸಾರವಿಲ್ಲ. ಆತ್ಮನಲ್ಲಿ ಪೂರ್ಣ ನಿಷ್ಠೆಯನ್ನು ಪಡೆದಾಗ ಅಂತಹವನಲ್ಲಿ ಮತ್ತೆ ಅಹಂಕಾರವು ಅಂದರೆ ಜೀವಭಾವವು ತಲೆ ಎತ್ತುವುದಿಲ್ಲ ಎಂದು ಹೀಗೆ ನಾವು ಹೇಳುವುದು. ಅದಕ್ಕೆ ಕೃಷ್ಣ ಹೀಗೆ ಹೇಳುತ್ತಾನೆ, ಜ್ಞಾನದಿಂದ ಅವನ ಕಲ್ಮಶಗಳೆಲ್ಲ ನಾಶವಾಗುತ್ತವೆ ಎಂದು. ಇಲ್ಲಿ ಕಲ್ಮಶ ಎಂದಾಗ ವಾಸನೆಗಳು ಎಂದರ್ಥ. ಈ ಕಲ್ಮಶದಿಂದಲೇ ಅಜ್ಞಾನ ಭೇದ ಭಾವವಿರುವುದು. ಅವಿದ್ಯೆಗೆ ದಿವ್ಯ ಔಷಧ ಜ್ಞಾನ. ಜ್ಞಾನ ಸೂರ್ಯನು ಉದಯಿಸಿದಾಗ ಅವಿದ್ಯೆಯ ಕಪ್ಪು ರಾತ್ರಿ ಕೊನೆಗೊಳ್ಳುತ್ತದೆ. ಆಗ ಅಹಂಕಾರವೂ ಸಹ ಅದರಿಂದ ನಾಶವಾಗುತ್ತದೆ. ಮತ್ತೆ ಅದಕ್ಕೆ ಹುಟ್ಟಿ ಬರಲು ಅಲ್ಲಿ ಅಜ್ಞಾನವಿಲ್ಲ. ಕಾರಣವಿಲ್ಲದೆ ಕಾರ್ಯ ಸಾಧ್ಯವಿಲ್ಲ. ಸಂಕ್ಷೇಪದಲ್ಲಿ ಹೇಳುವುದಾದರೆ ನಾವು ಈ ಶ್ಲೋಕದಲ್ಲಿ ಆಶಾದಾಯಕ ತತ್ವವನ್ನು ಕಾಣುತ್ತಿದ್ದೇವೆ. ವಿಕಾಸದ ಯಾತ್ರೆಯಲ್ಲಿ ಕೊನೆಯ ಅನುಭವವೇ ಆತ್ಮ ಸಾಕ್ಷಾತ್ಕಾರ. ಅದರಲ್ಲಿ ತನ್ನನ್ನೇ ತಾನು ಕಂಡುಕೊಳ್ಳುವುದು. ಅನಂತರ ಎಲ್ಲಾ ವಿಕಾಸದ ಹೋರಾಟಗಳು ಕೊನೆಗೊಂಡ ಹಾಗೆ ತಾನೇ ಸೃಷ್ಟಿಸಿಕೊಂಡಿದ್ದ ಸಂಸಾರದಿಂದ ಬಿಡುಗಡೆಯನ್ನು ಪಡೆದು ಜೀವವು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತದೆ. ಜ್ಞಾನದಿಂದ ಆತ್ಮನ ಬಗೆಗೆದ್ದ ಅವಿದ್ಯೆಯನ್ನು ತೊಡೆದು ಹಾಕಿಕೊಂಡಿರುವ ಜ್ಞಾನಿಗಳು ಪ್ರಪಂಚವನ್ನು ಹೇಗೆ ನೋಡುತ್ತಾರೆ ಎಂದರೆ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಪಂಡಿತರಾದವರು ಅಂದರೆ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನರಾಗಿ ಬ್ರಾಹ್ಮಣನಲ್ಲಿಯೂ, ಗೋವಿನಲ್ಲಿಯೂ, ಆನೆಯಲ್ಲಿಯೂ, ನಾಯಿಯಲ್ಲಿಯೂ, ಚಂಡಾಲನಲ್ಲಿಯೂ ಆತ್ಮನನ್ನೇ ನೋಡುವರು. ಅಂದರೆ ಜ್ಞಾನಿಗಳು ಎಲ್ಲಾ ಕಡೆಗಳಲ್ಲೂ ಆತ್ಮನನ್ನೇ ನೋಡುವರು. ವಿವಿಧ ಅಲೆಗಳಲ್ಲಿ ಸಾಗರವು ಬೇರೆ ಬೇರೆಯಾಗಿ ಇಲ್ಲ. ಚಿನ್ನವು ಬೇರೆ ಬೇರೆ ಆಭರಣಗಳಲ್ಲಿ ಬೇರೆ ಬೇರೆ ಅಲ್ಲ. ಅದರಂತೆಯೇ ಎಲ್ಲಾ ಮಣ್ಣಿನ ಮಡಕೆಗಳಲ್ಲಿಯೂ ಮಣ್ಣು ಒಂದೇ ಆಗಿರುತ್ತದೆ. ಅಂತೆಯೇ ಅಹಂಕಾರವಿಲ್ಲದ ವ್ಯಕ್ತಿಯು ತನ್ನ ನಿಜ ಸ್ವರೂಪವನ್ನು ಗುರುತಿಸಿದ ಮೇಲೆ ಬಾಹ್ಯ ಪ್ರಪಂಚದ ನಾನಾ ರೂಪಗಳಲ್ಲಿ ಯಾವ ವ್ಯತ್ಯಾಸವನ್ನು ಕಾಣುವುದಿಲ್ಲ. ವ್ಯತ್ಯಾಸವೇನಾದರೂ ಕಂಡುಬಂದಲ್ಲಿ ಅದು ವಿವಿಧ ಉಪಾಧಿಗಳ ವ್ಯತ್ಯಾಸವಷ್ಟೇ. ಶರೀರದ ಬಣ್ಣದಲ್ಲಿ ಅಥವಾ ಮನಸ್ಸಿನ ಸ್ವಭಾವದಲ್ಲಿ ಅಥವಾ ಬುದ್ಧಿಯ ಸೂಕ್ಷ್ಮತೆಯಲ್ಲಿ ವ್ಯತ್ಯಾಸ ಇರಬಹುದು. ಆದರೆ ಜೀವದಾಧಾರವಾದರೂ ಎಲ್ಲ ಕಾಲದಲ್ಲೂ ಎಲ್ಲೆಲ್ಲೂ ಒಂದೇ ಆಗಿರುತ್ತದೆ. ಆದ್ದರಿಂದಲೇ ಪಂಡಿತರಾದವರು ಅಂದರೆ ಆತ್ಮಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಾಗಲಿ, ಹಸುವಿನಲ್ಲಾಗಲಿ, ಆನೆಯಲ್ಲಾಗಲಿ, ನಾಯಿಯಲ್ಲಾಗಲಿ ಅಥವಾ ಚಂಡಾಲನಲ್ಲಾಗಲಿ ಆತ್ಮನನ್ನೇ ಗುರುತಿಸುತ್ತಾರೆ. ಸಾಕ್ಷಾತ್ಕಾರದ ಹೆಗ್ಗುರುತು ಈ ಸಮದರ್ಶಿತ್ವ. ಪರಿಪೂರ್ಣನಾದವನು ಇಷ್ಟಾನಿಷ್ಟಗಳಲ್ಲಿ ಭೇದವನ್ನೇ ಕಾಣುವುದಿಲ್ಲ. ಎಲ್ಲಾ ರೂಪಗಳಲ್ಲೂ ಮತ್ತು ಸಂದರ್ಭಗಳಲ್ಲೂ ಚೈತನ್ಯ ಸ್ವರೂಪದ ಆತ್ಮನನ್ನೇ ಕಾಣುತ್ತಾನೆ. ಆಚಾರ್ಯ ಶಂಕರರು ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಬರೆಯುತ್ತಾ ಗೌತಮ ಸ್ಮೃತಿಯನ್ನು ಉಲ್ಲೇಖಿಸಿರುತ್ತಾರೆ. ಅದರಲ್ಲಿ ಯಾರನ್ನು ಗೌರವಿಸಬೇಕೋ ಅಂತಹವರನ್ನು ಗೌರವಿಸದಿದ್ದರೂ ಪಾಪ, ಯಾರು ಗೌರವಕ್ಕೆ ಅರ್ಹರಲ್ಲವೋ ಅಂತಹವರನ್ನು, ಇಲ್ಲಿ ಯಾರನ್ನು ಗೌರವಿಸಬೇಕೋ ಅಂತಹವರನ್ನು ಗೌರವಿಸದಿದ್ದರೂ ಪಾಪ, ಗೌತಮ ಸ್ಮೃತಿಯಲ್ಲಿ ಹೇಳುವಂತೆ ಯಾರು ಗೌರವಕ್ಕೆ ಅರ್ಹರಲ್ಲವೋ ಅಂತಹವರನ್ನು ಗೌರವಿಸಿದರೂ ಪಾಪ ಎಂದು ಹೇಳುತ್ತದೆ. ಹೀಗೆ ಸ್ಮೃತಿಯ ನಿರೂಪಣೆಗೆ ಅನುಸಾರವಾಗಿ ಬ್ರಾಹ್ಮಣನನ್ನು ಗೌರವಿಸುವಷ್ಟೇ ನಾಯಿಯನ್ನು ಗೌರವಿಸಿದರೆ ಅಥವಾ ನಾಯಿಯನ್ನು ಗೌರವಿಸುವಷ್ಟೇ ಬ್ರಾಹ್ಮಣನನ್ನು ಗೌರವಿಸಿದರೆ ಎರಡೂ ಪಾಪವಾಗುತ್ತದೆ. ಆದರೆ ಇಲ್ಲಿ ಅಂದರೆ ಆತ್ಮಜ್ಞಾನಿಯಾದವನಿಗೆ ಹಾಗಲ್ಲ. ಆತ್ಮಜ್ಞಾನಿಯಾದವನಿಗೆ ಪಾಪಗಳಿಲ್ಲ ಎಂಬುದನ್ನು ಭಗವಂತನು
ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದೋ ಅಂತಹವರು ಈ ಲೋಕದಲ್ಲೇ ಜನ್ಮ ಮರಣ ಬಂಧಗಳನ್ನು ಕಳಚಿ ಹಾಕಿ ನಿಷ್ಕಲ ಬ್ರಹ್ಮನಲ್ಲೇ ನಿಷ್ಠೆಯನ್ನು ಪಡೆದಿರುವರು. ಈ ಶ್ಲೋಕದಲ್ಲಿ ಇಡೀ ಶಾಸ್ತ್ರವೇ ಅಡಕವಾಗಿದೆ. ಜ್ಞಾನಿಯ ಬಗ್ಗೆ ವಿವರಣೆ ಕೊಡುತ್ತಿರುವ ಕೃಷ್ಣನು ಈ ರೀತಿಯ ಸ್ಥಿತಿಯು ಮರಣಾನಂತರ ಅನುಭವಿಸುವಂತಹದ್ದಲ್ಲ, ಇಲ್ಲಿಯೇ ಶರೀರ ಇದ್ದಾಗಲೇ ಸಿಗುವ ಅನುಭವ ಎಂಬುದನ್ನು ಇಲ್ಲಿ ತೋರಿಸುತ್ತಿದ್ದಾನೆ. ಹಿಂದೂಗಳ ಪುರಾಣವು ಮತ್ತು ಇತರ ಎಲ್ಲಾ ಧರ್ಮಗ್ರಂಥಗಳು ಸ್ವರ್ಗವೆಂಬ ಅದ್ಭುತ ಲೋಕವಿರುವುದನ್ನು ಮತ್ತು ಅದರ ಪ್ರಾಪ್ತಿಯನ್ನು ಹೇಳುತ್ತವೆ. ಆದರೆ ಬುದ್ಧಿವಂತನಿಗೆ ಅದು ಹಿಡಿಸುವುದಿಲ್ಲ. ಇಂತಹ ಅನಿಶ್ಚಿತ ಭರವಸೆಗೆ ವಿರುದ್ಧವಾಗಿ ಘಂಟಾಘೋಷವಾಗಿ ಋಷಿಗಳು ವೇದಾಂತದಲ್ಲಿ ಹೇಳಿರುವ ನಗ್ನ ಸತ್ಯವನ್ನೇ ಇಲ್ಲಿ ಕೃಷ್ಣನು ಪುನರುಚ್ಚರಿಸುತ್ತಿದ್ದಾನೆ. ಜ್ಞಾನದ ಮೂಲಕ ಅಹಂಕಾರವನ್ನು ನಾಶಗೊಳಿಸಿ ಆತ್ಮ ಸಾಮ್ರಾಜ್ಯವನ್ನು ಇಲ್ಲೇ ಗಳಿಸಬಹುದು ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಈ ಗುರಿಯನ್ನು ಮರಣಾನಂತರ ಮುಟ್ಟುವುದಲ್ಲ, ಆದರೆ ಇದೇ ಬದುಕಿನಲ್ಲಿ ಇದೇ ಶರೀರದಲ್ಲೇ ಪ್ರಾಪಂಚಿಕ ವಸ್ತುಗಳ ನಡುವೆಯೇ ಇದ್ದುಕೊಂಡು ಸಾಧಿಸುವುದು ಎಂದು ಹೇಳುತ್ತಾನೆ. ಇದು ಯಾರಿಗೆ ಸಾಧ್ಯ ಎಂದರೆ ಯಾರ ಮನಸ್ಸು ಸಮತ್ವದಲ್ಲಿ ಇರುತ್ತದೋ ಅಂತಹವರು ಬ್ರಹ್ಮ ಭಾವದಲ್ಲಿ ಬದುಕುತ್ತಾರೆ ಎಂದು ಹೇಳಿದೆ. ಪಾತಂಜಲಿ ಯೋಗಸೂತ್ರವು ಬೇರೆ ಶಬ್ದಗಳಲ್ಲಿ ಇದೇ ಭಾವವನ್ನು ತಿಳಿಸುತ್ತದೆ. ಮಾನಸಿಕ ಚಾಂಚಲ್ಯವನ್ನುಂಟು ಮಾಡುವ ಎಲ್ಲಾ ಚಿತ್ತವೃತ್ತಿಗಳನ್ನು ತಡೆಹಿಡಿದರೆ ಅಲ್ಲಿ ಮನಸ್ಸು ಕೊನೆಗೊಳ್ಳುತ್ತದೆ. ಮನಸ್ಸು ಎಲ್ಲಿ ಕೊನೆಗೊಳ್ಳುತ್ತದೋ ಅಲ್ಲಿ ದ್ವೈತ ಭಾವವು ಕೊನೆಗೊಳ್ಳುತ್ತದೆ, ಅಂದರೆ ಸಂಸಾರವು ಕೊನೆಗೊಳ್ಳುತ್ತದೆ. ಜೀವವು ಹೀಗೆ ಸಂಸಾರದ ದುಃಖದಿಂದ ಬಿಡುಗಡೆಯನ್ನು ಪಡೆದಾಗ ತಾನೇ ಆತ್ಮನೆಂದು ತಿಳಿಯುತ್ತದೆ. ಯಾವಾತನು ಇಂತಹ ಮಾನಸಿಕ ಸಮತೋಲನವನ್ನು ಗಳಿಸಿರುವುದಿಲ್ಲವೋ ಅಂತಹವನು ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವ ಸಮದರ್ಶಿಯ ಅನುಭವವನ್ನು ಪಡೆಯಲಾರ. ಯಾವಾತ ತನ್ನ ಮನಸ್ಸನ್ನು ಗೆದ್ದು ಪರಿಪೂರ್ಣ ಸಮತ್ವ ಭಾವದಲ್ಲಿ ಬದುಕಿನ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅಂತಹವನು ಬ್ರಹ್ಮನಲ್ಲೇ ನೆಲೆಸಿರುತ್ತಾನೆ ಎಂದು ಕೃಷ್ಣನು ಪ್ರತಿಪಾದಿಸುತ್ತಾನೆ. ಮೊದಲ ಓದಿಗೆ ಇದು ತರ್ಕಬದ್ಧವಲ್ಲ ಎಂದು ಕೃಷ್ಣನು ಈ ದೃಢ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುತ್ತಾ ಬ್ರಹ್ಮನಿಗೆ ಇನ್ನೊಂದು ಹೆಸರು ಸಮ ಎಂದು, ಆದುದರಿಂದ ಸಮತ್ವವನ್ನು ಗಳಿಸಿದವನು ಬ್ರಹ್ಮನನ್ನು ಪಡೆದಂತೆ ಎಂದು ಹೇಳುತ್ತಾನೆ. ಬ್ರಹ್ಮನು ಸರ್ವವ್ಯಾಪಿಯು, ಎಲ್ಲವೂ ಅವನಲ್ಲಿ ಇದೆ, ಆದರೂ ಅವನಿಗೆ ಅವುಗಳ ಸಂಬಂಧವಿಲ್ಲ. ಹೀಗೆ ಸತ್ಯವು ಬದಲಾಗದೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತದೆ. ಬದಲಾಗದೆ ಇರುವುದು ಅಧಿಷ್ಠಾನದ ಗುಣ. ನಾಮರೂಪಗಳು ಅಧ್ಯಾಸ ಸ್ವಭಾವತಃ ಬದಲಾಗಲೇಬೇಕಾದುದರಿಂದ ಬದಲಾಗುತ್ತವೆ. ವ್ಯಕ್ತಿಯು ತನ್ನ ಶರೀರ ಮುಂತಾದವುಗಳೊಡನೆ ತಾದಾತ್ಮ್ಯ ಹೊಂದುವುದರಿಂದ ಅದಕ್ಕೇನಾದರೂ ನೋವಾದರೆ ಅದು ತನಗೇ ಆಗುವುದೆಂದು ಭಾವಿಸುತ್ತಾನೆ. ಆದರೆ ಅಧಿಷ್ಠಾನವಾದ ಆತ್ಮ ಬದಲಾಗದೆ ಒಂದೇ ರೀತಿಯಲ್ಲಿರುತ್ತದೆ. ಯಾವಾತನು ತನ್ನಲ್ಲಿ ಸಾಕಷ್ಟು ಸಮಚಿತ್ತವನ್ನು ಕಂಡುಕೊಂಡಿರುತ್ತಾನೋ ಅಂತಹವನು ಬ್ರಹ್ಮನಲ್ಲೇ ನೆಲೆಸಿರುತ್ತಾನೆ. ಅಲೆಯ ಮೇಲಿರುವ ಜೋಂಡು ಮೇಲೆ ಕೆಳಗೆ ಅಲೆಗಳಿಂದ ಎಸೆದಾಡಲ್ಪಡುತ್ತದೆ, ಆದರೆ ಗಟ್ಟಿಯಾದ ಬಂಡೆಯ ಮೇಲೆ ಕಟ್ಟಿದ ದೀಪಸ್ತಂಭವು ಬಿರುಸಿನ ಅಲೆಗಳು ಬಡಿದರೂ ಅಲುಗಾಡದೆ ಇರುತ್ತದೆ. ಹೀಗೆ ಯಾವ ಮಾನವ ಎಲ್ಲಾ ಸಂದರ್ಭಗಳಲ್ಲೂ ಸಮಚಿತ್ತದಿಂದಿರುತ್ತಾನೋ ಅಂತಹವನು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತಾನೆ. ಮಾತ್ರವಲ್ಲದೆ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಅವನು ಸ್ಥಿರವಾದ ಬುದ್ಧಿ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವುದರಿಂದ ಪ್ರಿಯ ವಸ್ತು ಪ್ರಾಪ್ತಿಯಾದಾಗ ಹಿಗ್ಗುವುದು, ಇಲ್ಲವೇ ಅಪ್ರಿಯ ವಸ್ತು ಹತ್ತಿರ ಬಂದಾಗ ಕುಗ್ಗುವುದು ಎರಡೂ ಇಲ್ಲ. ಉತ್ಕೃಷ್ಟ ಚಿತ್ರಕಾರನು ತನ್ನ ಅತ್ಯುತ್ತಮ ಕೃತಿ ರಚಿಸುವಾಗ ಆಗಿಂದಾಗ್ಗೆ ಅದನ್ನು ದೂರ ನಿಂತು ನೋಡುತ್ತಾ ಆಮೇಲೆ ಪುನಃ ಹತ್ತಿರ ಬಂದು ತನ್ನ ಕುಂಚದಿಂದ ಆ ಚಿತ್ರಕ್ಕೆ ಜೀವಕಳೆ ತುಂಬಲು ವಿಶೇಷವಾಗಿ ಪರಿಶ್ರಮಿಸುವಂತೆ
ಇಲ್ಲಿ ಭಗವಂತನು ಸಮಚಿತ್ತವುಳ್ಳ ಪರಿಪೂರ್ಣ ವ್ಯಕ್ತಿಯನ್ನು ಅರ್ಜುನನ ಮನಸ್ಸಿನಲ್ಲಿ ಸುಂದರವಾದ ಶಬ್ದಗಳ ಮೂಲಕ ಚಿತ್ರಿಸಲು ಪ್ರಯತ್ನಿಸುತ್ತಿದ್ದಾನೆ. ಗೊಂದಲಕ್ಕೆ ಸಿಲುಕಿ ಪರಿತಪಿಸುತ್ತಿರುವ ಅರ್ಜುನನಿಗೆ ಪರಿಪೂರ್ಣ ವ್ಯಕ್ತಿಯ ಸ್ತುತಿ ಮಾಡುತ್ತಾನೆ. ಅಂತಹ ವ್ಯಕ್ತಿಯು ಒಂದು ನದಿ ದಡದ ಮೇಲಿರುವ ನಿಷ್ಕ್ರಿಯ ಕಲ್ಲು ವಿಗ್ರಹವಲ್ಲ, ತನ್ನ ಕಾಲದ ಜನತೆಗೆ ಮಾರ್ಗದರ್ಶನ ನೀಡುವ ಚೈತನ್ಯ ಭರಿತ ಗುರು ಎಂದು ತುಂಬ ಉತ್ಸಾಹದಿಂದ ಹೇಳುತ್ತಿದ್ದಾನೆ. ಸಾಮಾನ್ಯವಾಗಿ ಮಾನವನು ಬಾಹ್ಯ ಪ್ರಪಂಚದಲ್ಲಿಯ ಘಟನೆಗಳಿಂದಾಗಿ ತಳಮಳಗೊಳ್ಳುವುದಿಲ್ಲ, ಇಲ್ಲವೇ ಖಿನ್ನನಾಗುವುದಿಲ್ಲ. ಅವುಗಳಲ್ಲಿ ತಾನು ತಾದಾತ್ಮ್ಯವನ್ನು ಪಡೆದು ಆಮೇಲೆ ಅಳುತ್ತಾನೆ. ಪಟ್ಟಣದಲ್ಲಿ ಯಾರಾದರೂ ಮರಣ ಹೊಂದಿದರೆ ನನಗೇನು ಅದರಿಂದ ದುಃಖವಿಲ್ಲ, ಆದರೆ ನನ್ನ ತಂದೆ ಮರಣ ಹೊಂದಿದರೆ ಅದು ನನಗೆ ದುಃಖಕಾರಿ. ಮಾನವನ ಸಾವೇನು ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನಾಗಲಿ ಗೊಂದಲವನ್ನಾಗಲಿ ಉಂಟು ಮಾಡುವುದಿಲ್ಲ. ಆದರೆ ನನ್ನ ಮನಸ್ಸು ಮರಣ ಹೊಂದಿದ ವ್ಯಕ್ತಿಯಲ್ಲಿ ಸಂಬಂಧ ಕಲ್ಪಿಸಿದರೆ ಮಾತ್ರ ಹಾಗಾಗುವುದು. ತನ್ನ ಮನಸ್ಸನ್ನು ಗೆದ್ದಿರುವ ಪರಿಪೂರ್ಣ ಮಾನವನಿಗೆ, ಅಂದರೆ ಆತ್ಮಾನುಭವ ಪಡೆದಿರುವಾತನಿಗೆ, ಪ್ರಿಯವಾದದ್ದು ದೊರಕಿದರೂ ಒಂದೇ, ಅಪ್ರಿಯವಾದದ್ದು ದೊರಕಿದರೂ ಒಂದೇ. ಹಾಗೆಂದ ಮಾತ್ರಕ್ಕೆ ಪರಿಪೂರ್ಣ ಮಾನವನು ಒಂದು ಮರದ ಗೊಂಬೆಯ ಹಾಗೆ ಅಥವಾ ಕಬ್ಬಿಣದ ವಿಗ್ರಹದ ಹಾಗೆ ಬಾಹ್ಯ ಘಟನೆಗಳಿಗೆ ಅದು ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಲಾರದಷ್ಟು ಜಡ ಎಂದರ್ಥವಲ್ಲ. ಅವನು ಸುಸಂಸ್ಕೃತನು, ತನ್ನಲ್ಲಿ ಸಮತ್ವವನ್ನು ಹೊಂದಿರುತ್ತಾನೆ, ಅದನ್ನು ಸುಲಭವಾಗಿ ಕಳೆದುಕೊಳ್ಳಲಾರ ಎಂದರ್ಥ. ಅಂತಹ ದೇವ ಮಾನವನ ಸ್ಥಿರ ಚಿತ್ತವನ್ನು ಬಾಹ್ಯ ಪ್ರಪಂಚದ ಯಾವ ಘಟನೆಯು ಅಥವಾ ಯಾವ ವಸ್ತುವು ಅಲುಗಾಡಿಸಲಾರದು. ಆತನ ಬುದ್ಧಿಯು ಅಹಂಕಾರ ಭಾವದಿಂದ ಕಲುಷಿತವಾಗದೆ, ತಪ್ಪು ಗ್ರಹಿಕೆಯಿಂದ ಮಲಿನವಾಗದೆ ಸ್ಥಿರವಾಗಿರುತ್ತದೆ. ಪರಮಾತ್ಮನು ಇಲ್ಲಿ ವಿವರಿಸಿರುವ ಸುಂದರ ಶೈಲಿಯನ್ನು ನೋಡಿ, ಯಾವಾತನು ಒಳ್ಳೆಯದು ಮತ್ತು ಕೆಟ್ಟದ್ದರಿಂದ ವಿಚಲಿತನಾಗುವುದಿಲ್ಲವೋ ಅಂತಹವನ ಬುದ್ಧಿ ಸ್ಥಿರವಾಗಿರುತ್ತದೆ. ಯಾವಾತನ ಬುದ್ಧಿ ಸ್ಥಿರವಾಗಿರುತ್ತದೋ ಅಂತಹವನ ಮೋಹವೆಲ್ಲ ಕೊನೆಗೊಂಡಿರುತ್ತದೆ. ಎಲ್ಲ ಮೋಹಗಳು ಕೊನೆಗೊಂಡಾಗ ಅಂತಹ ಬುದ್ಧಿಯು ಬ್ರಹ್ಮನನ್ನು ತಿಳಿಯಲು ಸಾಧನವಾಗುತ್ತದೆ. ಯಾವಾತನು ಬ್ರಹ್ಮನನ್ನು ತಿಳಿಯುತ್ತಾನೋ ಅವನೇ ಬ್ರಹ್ಮನಾಗುತ್ತಾನೆ. ಆದ್ದರಿಂದ ಅವನು ಬ್ರಹ್ಮ ಪ್ರಜ್ಞೆಯಲ್ಲೇ ನೆಲೆಸುತ್ತಾನೆ. ಅವನು ದೇವ ಮಾನವನಂತೆ ಭೂಮಿಯ ಮೇಲೆ ಓಡಾಡುತ್ತಾ ಆನಂದದಿಂದ ಜೀವಿಸುತ್ತಾನೆ. ಅದೂ ಅಲ್ಲದೆ ಬ್ರಹ್ಮನಲ್ಲಿ ನೆಲೆಸಿದಾಗ ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದತ್ಯಾತ್ಮನಿಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಅಂತಹವನು ಬಾಹ್ಯ ಸಂಪರ್ಕಕ್ಕೆ ಅಸಂಗನಾಗಿ ಆತ್ಮಸಂತುಷ್ಟನಾಗಿರುತ್ತಾನೆ. ಬ್ರಹ್ಮ ಜ್ಞಾನದಲ್ಲೇ ನೆಲೆ ನಿಂತು ಕೊನೆಯಿಲ್ಲದ ಆನಂದವನ್ನು ಪಡೆಯುತ್ತಾನೆ. ಮೇಲಿನ ಶ್ಲೋಕವು ಅಪಕ್ವ ಮನಸ್ಸಿಗೆ ಸರಿಯಾಗಿ ಅರ್ಥವಾಗಲಿಕ್ಕಿಲ್ಲ. ಆಧ್ಯಾತ್ಮಿಕ ಬದುಕೆಂದರೆ ಕಲ್ಲಿನಂತೆ ಯಾವ ಪ್ರತಿಕ್ರಿಯೆಯನ್ನೂ ವ್ಯಕ್ತಪಡಿಸದೆ ಬದುಕುವ ನಿಸ್ಸಾರ ಜೀವನ ಎಂದು ಅವನು ತಿಳಿಯಬಹುದು. ನಿಜವಾದ ಜ್ಞಾನಿಯ ಲಕ್ಷಣ ಅದಾಗಿದ್ದರೆ ನಮ್ಮಲ್ಲಿ ಬಹುತೇಕ ಮಂದಿ ಈಗಲೇ ಆಧ್ಯಾತ್ಮಿಕ ಸಾಧನೆಗಳಿಗೆಲ್ಲ ನಮಸ್ಕಾರ ಹೊಡೆಯುತ್ತಿದ್ದರು. ಹಾಗಿರುವಾಗ ಈ ರೀತಿಯ ಅಲ್ಪ ಸ್ವಲ್ಪ ಸುಖವನ್ನು ಗಳಿಸುವುದಾದರೂ ಮೇಲು, ಆ ನಿಸ್ಸಾರ ಜ್ಞಾನಿಯ ಬದುಕು ಬೇಡ ಎಂದು ಅವನು ವಾದ ಹೂಡುವುದು ಸಹಜವೇ. ಈ ಅನುಮಾನವು ಕೇವಲ ಅತಿಶಯೋಕ್ತಿಯಲ್ಲ. ಎಷ್ಟೋ ಸಾಧಕರು ಈ ಮಾತನ್ನು ಹೇಳಿದ್ದೂ ಇದೆ. ಆಧ್ಯಾತ್ಮ ವಿಚಾರವನ್ನು ಮಾಡಲು ತೊಡಗುವ ಎಲ್ಲ ಸಾಧಕರು ಸ್ಪಷ್ಟವಾದ ಬುದ್ಧಿಯನ್ನು ಹೊಂದಿರುವವರೇ. ಹಾಗಿರುವಾಗ ಅವರೆಲ್ಲರಿಗೂ ಈ ರೀತಿಯ ಅನುಮಾನ ಬಂದೇ ಬರುತ್ತದೆ. ಯಾವ ಗುರುವು ಈ ಪ್ರಶ್ನೆಗಳನ್ನು ಕಡೆಗಣಿಸುವ ಹಾಗಿಲ್ಲ. ಆಚಾರ್ಯ ಕೃಷ್ಣನೂ ಸಹ ಈ ಶ್ಲೋಕದಲ್ಲಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡುತ್ತಾನೆ. ಬಾಹ್ಯ ವಿಷಯಗಳಿಂದ ಸಂಪೂರ್ಣವಾಗಿ ಅಸಕ್ತ ಅಂದರೆ ನಿರಾಸಕ್ತನಾದವನು ಪರಮಾನಂದವನ್ನು ಗಳಿಸುತ್ತಾನೆ ಎಂದು ಹೇಳಿದೆ. ಆತ್ಮಜ್ಞಾನವನ್ನು ಗಳಿಸುವಲ್ಲಿ ಅನಾತ್ಮವಾದವುಗಳನ್ನೆಲ್ಲ ಇದಲ್ಲ ಎಂದು ದೂರೀಕರಿಸುವುದು ಪದ್ಧತಿ. ಆದರೆ ಈ ವಿಧಾನದ ಮೂಲಕ ಕೊನೆಗೆ ನಾವು ಶೂನ್ಯತ್ವಕ್ಕೆ ಹೋಗಿ ತಲುಪುವುದಿಲ್ಲ. ಅನಾತ್ಮಗಳನ್ನೆಲ್ಲ ದಾಟಿ ಆತ್ಮನಲ್ಲಿ ನಿಲ್ಲುತ್ತೇವೆ. ಕನಸಿನ ವ್ಯಕ್ತಿತ್ವವನ್ನೆಲ್ಲ ತ್ಯಜಿಸಿದಾಗ
ಅವನೇನು ಅಭಾವನಾಗುವುದಿಲ್ಲ. ಅದರ ಬದಲು ತಾನು ಚೈತನ್ಯವುಳ್ಳ ಎಚ್ಚರದವನು ಎಂಬುದನ್ನು ಕಂಡುಕೊಳ್ಳುತ್ತಾನೆ. ಅದರಂತೆಯೇ ಬಾಹ್ಯ ಪ್ರಪಂಚದೊಡನೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಸಂಪರ್ಕವು ಖಚಿತವಾಗಿ ಕಿತ್ತು ಹೋದಾಗ ಆತ್ಮ ಸ್ವರೂಪದಲ್ಲಿ ಹೋಗಿ ನಿಂತಿರುತ್ತೇವೆ. ಸಾಧಕನು ಧ್ಯಾನ ಮಾಡುವಾಗಲಾದರೂ ಸಹ ಬಾಹ್ಯ ಪ್ರಪಂಚದಿಂದ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಹಿಂದೆಗೆದುಕೊಂಡರೆ ತನ್ನ ಅವಿನಾಶಿ ಆತ್ಮನಲ್ಲೇ ನೆಲೆ ನಿಲ್ಲುತ್ತಾನೆ. ಬಾಹ್ಯ ಪ್ರಪಂಚದ ವಿಷಯಗಳಿಂದ ಇಂದ್ರಿಯಗಳನ್ನು ಏಕೆ ಹಿಂದೆಗೆಯಬೇಕು ಎಂದರೆ, ಈ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕದಿಂದ ಉತ್ಪನ್ನವಾಗುವ ಭೋಗಗಳು ದುಃಖಕ್ಕೆ ಕಾರಣವಾಗುತ್ತವೆ. ಏಕೆಂದರೆ ಅವುಗಳು, ಅಂದರೆ ಆ ಭೋಗಗಳು, ಆದಿಯೂ ಅಂತ್ಯವೂ ಉಳ್ಳವುಗಳು. ಎಲೈ ಕುಂತಿ ಕುಮಾರನೇ, ವಿವೇಕಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ. ಸಾಧಕರಾಗಿ ನಾವು ನಮ್ಮ ಸ್ವಭಾವವೇ ಆದ ಆತ್ಮನ ಅನಂತ ಪರಮಾನಂದವನ್ನು ಅನುಭವಿಸಲು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರಬೇಕಾಗುತ್ತದೆ. ಸಾಧಾರಣ ಬುದ್ಧಿವಂತನೂ ಸಹ ಬಾಹ್ಯ ಪ್ರಪಂಚದಲ್ಲಿ ತನ್ನ ಆನಂದವನ್ನು ಅರಸುವುದು ಲಾಭದಾಯಕವೇನಲ್ಲ ಎಂಬುದನ್ನು ಕಂಡುಕೊಳ್ಳುತ್ತಾನೆ. ಆರಂಭದಲ್ಲಿ ಸ್ವಲ್ಪ ಆನಂದವನ್ನು ಕೊಡುವ ವಸ್ತುವೇ ಕಾಲಕ್ರಮೇಣ ದುಃಖದ ಹೊಂಡವಾಗುತ್ತದೆ. ಮೊದಲನೆಯ ಲಾಡು ತಿಂದಾಗ ಸಿಕ್ಕಿದ ಆನಂದಕ್ಕೂ 25ನೆಯ ಲಾಡುವನ್ನು ತಿಂದಾಗ ಆಗುವ ಆನಂದಕ್ಕೂ ಬಹಳ ವ್ಯತ್ಯಾಸವಿದೆ. ವಿಷಯ ಸುಖಗಳು ಹೀಗೆ ಆರಂಭದಿಂದಲೂ ನೋವಿನತ್ತಲೇ ನಮ್ಮನ್ನು ಸೆಳೆಯುತ್ತವೆ. ವಿಷಯ ವಸ್ತುಗಳೆಂದರೆ ವಿಷಪೂರಿತ ಗುಳಿಗೆಗಳೇ ಸರಿ. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲ. ಹೇಗೆ ಇಂದ್ರಿಯ ವಿಷಯಗಳು ಮತ್ತು ಅವುಗಳ ಆನಂದವು ಸ್ವಭಾವತಃ ಮಿತಿಯುಳ್ಳದ್ದಾಗಿದ್ದು ವಿವೇಕಿಯನ್ನು ಆಕರ್ಷಿಸುವುದಿಲ್ಲ ಎಂಬ ಭಾವವನ್ನು ಕೃಷ್ಣನು ಅರ್ಜುನನಿಗೆ ಸುಂದರವಾಗಿ ಹೇಳುತ್ತಿದ್ದಾನೆ. ಮಾನವನು ವಿವೇಕಿಯಾಗಿದ್ದರೆ ಅವನಿಗೆ ಪೂರ್ಣ ತೃಪ್ತಿ ಬೇಕು. ಮಿತವುಳ್ಳ ವಿಷಯಗಳಾದರೂ ಹೆಚ್ಚಿನ ತೃಪ್ತಿಯನ್ನು, ಆನಂದವನ್ನೂ ಕೊಡುವ ಭರವಸೆ ಕೊಡುತ್ತಾ ನಮ್ಮನ್ನು ಇಂದ್ರಿಯ ಭೋಗದತ್ತ ಎಳೆಯುತ್ತಾ ಏದುಸಿರು ಬಿಡುವಂತೆ ಮಾಡಿ ಸಂಪೂರ್ಣ ತೃಪ್ತಿಗೋಸ್ಕರ ಹಳ್ಳದಿಂದ ಹಳ್ಳಕ್ಕೆ, ಕೊಳಚೆಯಿಂದ ಕೊಳಚೆಗೆ ಅಟ್ಟುತ್ತವೆ. ಹಿಂದಿನ ಶ್ಲೋಕದಲ್ಲಿ ವಿವರಿಸಿದಂತೆ ಪರಿಶುದ್ಧವಾದ ಆನಂದವನ್ನು ಆತ್ಮಾನುಭವದಲ್ಲಿ ಮಾತ್ರ ಗಳಿಸಬಹುದು. ಈ ಆನಂದವನ್ನು ಗಳಿಸುವಲ್ಲಿ ನಮ್ಮನ್ನು ಮೋಸಗೊಳಿಸುವ ಒಬ್ಬ ಶತ್ರುವಿದ್ದಾನೆ. ಈ ಶತ್ರುವನ್ನು ಓಡಿಸಲು, ಅಂದರೆ ಆತ್ಮಾನುಭವವನ್ನು ಗಳಿಸುವಾಗ ಆತ್ಮಾನುಭವದ ಆನಂದದಲ್ಲಿ ಕೂಡ ನಮ್ಮನ್ನು ಮೋಸಗೊಳಿಸುವಂತಹ ಶತ್ರುವಿದ್ದಾನೆ. ಆ ಶತ್ರುವನ್ನು ಓಡಿಸಲು ಬಹಳಷ್ಟು ಪ್ರಯತ್ನ ಮಾಡಬೇಕೆಂದು ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಯಾವಾತನು ಈ ಜನ್ಮದಲ್ಲಿಯೇ, ಅಂದರೆ ದೇಹವನ್ನು ಬಿಡುವ ಮುನ್ನವೇ, ಮರಣ ಅಂದರೆ ಬಯಕೆ ಮತ್ತು ಕ್ರೋಧ, ದೇಹವನ್ನು ಬಿಡುವ ಮುನ್ನವೇ ಎಂದರೆ ಮರಣ, ಬಯಕೆ ಮತ್ತು ಕ್ರೋಧದಿಂದ ಉಂಟಾದ ಪ್ರಚೋದನೆಯನ್ನು ತಡೆಯಬಲ್ಲನೋ ಅವನೇ ಯೋಗಿಯು, ಅವನೇ ಸುಖಿಯು. ಪರಿಪೂರ್ಣ ವ್ಯಕ್ತಿ ಹಾಗೂ ಅವನ ಬದುಕನ್ನು ಅತಿ ಉತ್ಸಾಹದಿಂದ ವರ್ಣಿಸಿದ ಕೃಷ್ಣನು ಇದೀಗ ಆ ಸ್ಥಿತಿಯನ್ನು ಸಾಧಿಸುವಲ್ಲಿ ಇರುವ ಅಡಚಣೆಗಳ ಬಗ್ಗೆ ಎಚ್ಚರ ನೀಡುತ್ತಾನೆ. ಅದಕ್ಕೆ ಎಷ್ಟೆಲ್ಲಾ ಸಾಧನೆಗಳನ್ನು ನಾವು ಮಾಡಬೇಕಾಗುತ್ತದೆ ಎಂಬುದನ್ನು ಇಲ್ಲಿ ತೋರಿಸಿಕೊಡುತ್ತಿದ್ದಾನೆ. ನನ್ನ ಮುತ್ತಾತ ಒಬ್ಬ ಶ್ರೇಷ್ಠ ಪಿಟೀಲು ವಾದ್ಯಗಾರನಾಗಿದ್ದ ಎಂದಿಟ್ಟುಕೊಳ್ಳೋಣ. ಆತನ ಪಿಟೀಲು ಇದುವರೆಗೆ ರಕ್ಷಿಸಲ್ಪಟ್ಟು ನನ್ನ ಮನೆಯಲ್ಲಿ ಪೂಜಿಸಲ್ಪಡುತ್ತಿತ್ತು. ನಾನು ಈಗ ಸಂಗೀತಕ್ಕೆ ತಲೆದೂಗುವಷ್ಟು ಜ್ಞಾನ ಸಂಪಾದಿಸಿದ್ದೇನೆ. ಕೂಡಲೇ ನನಗೊಂದು ಕಲ್ಪನೆ ಬಂದು, ನನ್ನ ಮುತ್ತಾತನ ಪಿಟೀಲನ್ನು ನುಡಿಸಿ ಬೆಳಗಾಗುವುದರೊಳಗೆ ಶ್ರೇಷ್ಠ ಸಂಗೀತಗಾರನಾಗಬಾರದೇಕೆ ಎಂದು ಅಂದುಕೊಂಡು ಪುರಾತನವಾದ ನೆಚ್ಚಿನ ವಾದ್ಯವನ್ನು ಕೈಗೆ ತೆಗೆದುಕೊಂಡು ನೇರವಾಗಿ ನಾನು ನುಡಿಸಿದರೆ ಅದರಿಂದ ಕೇವಲ ಗಲಾಟೆಯಾದೀತು. ಏಕೆಂದರೆ ಆ ಸ್ಥಿತಿಯಲ್ಲಿ ಪಿಟೀಲನ್ನು ನುಡಿಸುವ ಕಲೆಯನ್ನು ಇನ್ನೂ ನಾನು ಕಲಿತಿಲ್ಲ. ಮೊದಲು ಅದರ ಧೂಳು ಒರೆಸಬೇಕು, ಅದನ್ನು ಶುದ್ಧ ಮಾಡಬೇಕು, ಪ್ರಾಯಶಃ ತಂತಿಯನ್ನು ಜೋಡಿಸಬೇಕು ಹಾಗೂ
ಶ್ರುತಿಗೊಳಿಸಬೇಕು. ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆಯಾದ ಮೇಲೆ ಅದನ್ನು ನುಡಿಸುವ ಕಲೆಯನ್ನು ಕಲಿಯಬೇಕು. ಅದೇ ರೀತಿಯಲ್ಲಿ ಇಂದಿನ ತನಕ ಬಹಳ ಕಾಲದಿಂದಲೂ ನಿರ್ಲಕ್ಷಿಸಿ ಶರೀರ, ಮನಸ್ಸು ಮತ್ತು ಬುದ್ಧಿಯ ಮೂಲಕ ಆತ್ಮನ ಆನಂದವನ್ನು ಪಡೆಯುತ್ತೇನೆಂದರೆ ಆಗದು. ಮೊದಲು ಅವನ್ನು ಹದಗೊಳಿಸಬೇಕು. ಅಂತಃಕರಣವನ್ನು ಸರಿಪಡಿಸುವ ತಂತ್ರವನ್ನೇ ಇಲ್ಲಿ ಬಹಳ ಸುಂದರವಾಗಿ ಭಗವಂತ ಕೃಷ್ಣನು ಹೇಳುತ್ತಿದ್ದಾನೆ. ಇಲ್ಲಿನ ಉಪದೇಶವು ಬಹಳ ಸರಳವಾಗಿ ಕಾಣುತ್ತದೆ. ಬಯಕೆ ಮತ್ತು ಕ್ರೋಧದಿಂದ ಉಂಟಾಗುವ ಮನಸ್ಸಿನ ವಿಕಾರವನ್ನು ಗೆಲ್ಲಬೇಕು. ಆಗ ಅವನು ಯೋಗಿಯಾಗುತ್ತಾನೆ. ಅಂದರೆ ಈ ಶರೀರದಲ್ಲಿ ಇರುವಾಗಲೇ ಮರಣದ ಮುನ್ನವೇ ಇದನ್ನು ಯಾರು ಸಾಧಿಸುತ್ತಾನೋ ಅವನೇ ಸುಖಿ ಪುರುಷ. ಈಗ ಇದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಬುದ್ಧಿಯ ತುತ್ತ ತುದಿಯಿಂದ ಮನಸ್ಸಿನ ಕಣಿವೆಗಳ ಮಾರ್ಗವಾಗಿ ಬಾಹ್ಯ ಪ್ರಪಂಚದ ವಸ್ತುವಿನತ್ತ ರಭಸದಿಂದ ಹರಿಯುವ ಆಲೋಚನೆಗಳನ್ನೇ ಬಯಕೆ ಎನ್ನುವುದು. ಈ ಬಯಕೆಯನ್ನು ಈಡೇರಿಸುವಲ್ಲಿ ಏನಾದರೂ ಅಡೆತಡೆಗಳು ಬಂದರೆ ಆಗ ಅದೇ ಬಯಕೆಯ ಅಲೆಯು ಕ್ರೋಧವಾಗಿ ಪರಿಣಮಿಸುತ್ತದೆ. ಈ ಎರಡು ಬಗೆಯ ವೃತ್ತಿಗಳೇ ನಮ್ಮ ಮನಸ್ಸನ್ನು ಕಲಕುವುದು. ಒಂದು ವಿಷಯಕ್ಕಾಗಿ ಎಷ್ಟು ತೀವ್ರವಾದ ಬಯಕೆ ಇರುತ್ತದೋ ಅದಕ್ಕೆ ಅಡ್ಡಿ ಉಂಟಾದಾಗ ಅಷ್ಟೇ ತೀವ್ರವಾದ ಕ್ರೋಧ ಉಂಟಾಗುತ್ತದೆ. ಯಾರು ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿರುತ್ತಾರೋ ಅಂತಹವರಿಗೆ ಈ ಎರಡೂ ರಾಕ್ಷಸರನ್ನು ಗೆಲ್ಲಲು ಸಾಧ್ಯ. ಏಕೆಂದರೆ ಅವರಿಗೆ ರಾಗ ದ್ವೇಷಗಳು ಇರುವುದಿಲ್ಲ. ಎಲ್ಲಿ ರಾಗದ್ವೇಷಗಳು ಇಲ್ಲವೋ ಅಲ್ಲಿ ಅಹಂಕಾರವಿಲ್ಲ. ಅಹಂಕಾರ ನಾಶವಾದಲ್ಲಿ ಕಾಮ ಕ್ರೋಧಗಳಿಲ್ಲ. ಈ ಎರಡು ಪ್ರಬಲ ಪ್ರಚೋದನೆಗಳನ್ನು ಯಾರು ಗೆಲ್ಲುತ್ತಾನೋ ಅಂತಹವನು ಈ ಪ್ರಪಂಚದಲ್ಲಿ ಪೂರ್ಣ ಶಾಂತಿಯಿಂದ ಬದುಕುತ್ತಾನೆ. ಬಯಕೆ ಮತ್ತು ಕೋಪ ಇವೆರಡೂ ಪ್ರಬಲ ಪ್ರಚೋದನೆಗಳನ್ನು ತ್ಯಜಿಸಲು ಯಾರು ಕಲಿಯುತ್ತಾನೋ ಅಂತಹವನಿಗೆ ಮನುಷ್ಯ ಶರೀರದಲ್ಲೇ ಈ ವಿಷಯಗಳ ನಡುವೆಯೇ ಇದ್ದು ಸಂಪೂರ್ಣ ಆನಂದದಿಂದ ಬದುಕಲು ಸಾಧ್ಯವಿದೆ ಎಂದು ಕೃಷ್ಣನು ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಉಪದೇಶವೀಯುತ್ತಿದ್ದಾನೆ. ಇನ್ನು ಬ್ರಹ್ಮನಲ್ಲಿ ನೆಲೆಸಿರುವಂತಹವನು ಬ್ರಹ್ಮನನ್ನೇ ಪಡೆಯುತ್ತಾನೆ ಎಂದು ಭಗವಂತ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಯಾವಾತನು ಆತ್ಮನಲ್ಲೇ ಇದ್ದು ಆನಂದವಾಗಿರುತ್ತಾನೋ, ಆತ್ಮನಲ್ಲೇ ನಲಿಯುತ್ತಿರುತ್ತಾನೋ ಮತ್ತು ಆತ್ಮನಲ್ಲೇ ತೃಪ್ತನಾಗಿರುತ್ತಾನೋ ಅಂತಹ ಯೋಗಿಯು ತಾನೇ ಬ್ರಹ್ಮನಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಪರಿಪೂರ್ಣನಾದವನು ವಿಷಯ ಸುಖಗಳಲ್ಲಿ ವಿಹರಿಸುವುದಿಲ್ಲ ಎಂಬುದು ಕೃಷ್ಣನ ಮೇಲಿನ 3 ಶ್ಲೋಕಗಳಿಂದ ಸ್ಪಷ್ಟವಾಗುತ್ತದೆ. ಬಯಕೆ, ಮಾನಸಿಕ ಉದ್ವೇಗಗಳು ಮತ್ತು ಭಾವೋದ್ರೇಕಗಳಾವುವು ಅವನಿಗಿರುವುದಿಲ್ಲ. ಅವುಗಳನ್ನೆಲ್ಲ ತ್ಯಜಿಸಿ ಯೋಗಿಯು ಅತೀತವಾದ ಪರಮಾನಂದವನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಹೇಳುತ್ತಾನೆ. ಅಂತಹ ಸ್ಥಿತಿಯಲ್ಲಿರುವವನು ಆನಂದವನ್ನು ಅನುಭವಿಸುತ್ತಾನೆಯೇ ಎಂಬುದು ನಂಬಲು ಕಷ್ಟವಾಗುತ್ತದೆ. ಏಕೆಂದರೆ ಆನಂದವನ್ನು ಕೊಡುವ ಉಪಕರಣಗಳನ್ನೆಲ್ಲ ಆತ ತ್ಯಜಿಸಿರುತ್ತಾನೆ. ಆನಂದವನ್ನು ಗಳಿಸಲು ಅವನಿಗೆ ಬೇರೆ ಯಾವ ಕ್ಷೇತ್ರವೂ ಇಲ್ಲ. ಆಹಾರವನ್ನು ತ್ಯಾಗ ಮಾಡಿದ ಮೇಲೆ ತಿನ್ನುವುದರಲ್ಲಿ ಇರುವುದು ಹೇಗೆ? ವಿಷಯ ಪ್ರಪಂಚವನ್ನೆಲ್ಲ ತ್ಯಜಿಸಿಬಿಟ್ಟ ಕೂಡಲೇ ಆನಂದವನ್ನು ಪಡೆಯಬಹುದು ಎನ್ನುವುದು ತರ್ಕಬದ್ಧವಾದ ಮಾತಲ್ಲ. ನಿದ್ದೆಯಂತೆ ಅದು ಜಾಡ್ಯದ ಪರಮಾವಧಿಯೋ ಏನೋ, ಆದರೆ ಪ್ರತಿಯೊಬ್ಬನೂ ಬಯಸುವುದು ಪೂರ್ಣ ಆನಂದವನ್ನು. ಇದನ್ನು ಗಳಿಸುವುದು ಹೇಗೆ? ಹಿಂದಿನ 3 ಶ್ಲೋಕಗಳಲ್ಲಿ ಕೃಷ್ಣನ ಪ್ರತಿಪಾದನೆಯನ್ನು ನಂಬುವುದು ಎಂದರೆ ಉತ್ಪ್ರೇಕ್ಷೆಯಾಗುತ್ತದಷ್ಟೇ. ಇಂತಹ ಅನುಮಾನಗಳನ್ನು ತೊಡೆದುಹಾಕಲು ಭಗವಂತನು ಇಲ್ಲಿ ಆತ್ಮದರ್ಶನದಿಂದ ಉಂಟಾಗುವ ಲಾಭವನ್ನು ತಿಳಿಸುತ್ತಿದ್ದಾನೆ. ಜೀವವು ತನ್ನ ಸ್ವರೂಪ ಜ್ಞಾನವನ್ನು ಪಡೆದಾಗ ಆತ್ಮನಿಂದ ಆತ್ಮನಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಸಾಧಕನು ಅಸಕ್ತನಾಗಿ ಬಾಹ್ಯ ಪ್ರಪಂಚದ ವಿಷಯಗಳಲ್ಲಿ ವ್ಯವಹರಿಸುತ್ತಿದ್ದು ಯಾವ ರೀತಿಯ ತೊಂದರೆಗೂ ಒಳಗಾಗದೆ ಬದುಕುತ್ತಾನೆ. ಅವನ ಆಂತರಿಕ ಅನುಭವವು ವರ್ಣನಾತೀತವಾದುದು. ಅವನಿಗೆ ಜೀವನವೆಂದರೆ ಒಂದು ಆಟ. ಲೀಲಾಜಾಲವಾಗಿ ಅವನು ಬಾಳನ್ನು ನಡೆಸುತ್ತಾನೆ. ಅವನ ಆಂತರ್ಯವು ಶುದ್ಧ ಪ್ರಜ್ಞೆಯ ಬೆಳಕಿನಿಂದ ತುಂಬಿರುತ್ತದೆ.
ಅಂತಹವನ ಮನಸ್ಸು ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುತ್ತದೆ. ಅವನು ಸಂಪೂರ್ಣವಾಗಿ ಮನಸ್ಸನ್ನು ಗೆದ್ದವನು. ತನಗೆ ಬೇಕಾದಾಗ ಹೊರಪ್ರಪಂಚಕ್ಕೆ ಬರುವನು. ತನಗೆ ಬೇಕಾದಾಗ ಒಳಗೆ ಆತ್ಮನಲ್ಲಿಗೆ ಹೋಗಿ ನೆಲೆಸುವನು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಈತ ಬ್ರಹ್ಮಾನಂದದಲ್ಲೇ ಸದಾ ಇರುತ್ತಾನೆ. ಅದು ಅಲ್ಲದೆ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡಿರುವ, ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡ, ದ್ವೈತ ಭಾವನೆಗಳೆಲ್ಲ ನಾಶವಾಗಿರುವ, ಜಿತೇಂದ್ರಿಯರಾದ ಮತ್ತು ಎಲ್ಲಾ ಜೀವಿಗಳಿಗೂ ಹಿತವನ್ನೆಸಗುವುದರಲ್ಲೇ ನಿರತರಾಗಿರುವ ಇಂತಹ ಋಷಿಗಳು ಮೋಕ್ಷವನ್ನು ಅಂದರೆ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ. ಪರಿಪೂರ್ಣ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿರುವುದರಿಂದ ತನ್ನ ಮನಸ್ಸಿನ ಪಾಪಗಳನ್ನೆಲ್ಲ ಕಳೆದುಕೊಂಡಿರುತ್ತಾನೆ. ಆತ್ಮಾನಾತ್ಮ ವಿಚಾರದ ಮೂಲಕ ಅವನು ಮನಸ್ಸನ್ನು ಆವರಿಸಿರುವ ಅಜ್ಞಾನವನ್ನು ಮತ್ತು ವಿಕ್ಷೇಪವನ್ನು ತೊಡೆದು ಹಾಕಿರುವುದರಿಂದ ಅವನು ಆತ್ಮ ಸಾಮ್ರಾಜ್ಯವನ್ನು ಪಡೆಯುತ್ತಾನೆ. ಆತ್ಮ ದರ್ಶನವಾದವನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಶಯಗಳಿಗೆ ಎಡೆಯಿಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅಂತಹವನು ಜೀವಿಸಿರುವಾಗ ಅವನ ಕರ್ತವ್ಯಗಳೇನು? ಈ ಲೋಕದಲ್ಲಿ ಶರೀರ ಬಿದ್ದು ಹೋಗುವವರೆಗೆ ಅವನ ಕರ್ತವ್ಯಗಳೇನು? ಅಂತಹ ವ್ಯಕ್ತಿ ಈ ಲೋಕದಲ್ಲಿ ಹುಚ್ಚನಂತೆ ಅಲೆಯುತ್ತಾ ಇರುತ್ತಾನೆಯೋ ಇಲ್ಲವೋ ಶಿಲೆಯಂತೆ ಎಲ್ಲೋ ಒಂದೆಡೆ ಇರುತ್ತಾನೆಯೋ, ಅಥವಾ ಸಮಾಜಕ್ಕೆ ಕಂಟಕನಾಗಿ ಖಿನ್ನತೆಯ ಹಾಗೂ ನಿರಾಶೆಯ ಪ್ರತೀಕವಾಗಿರುತ್ತಾನೆಯೋ? ಹಿಂದೂ ಋಷಿಗಳು ಅಂತಹ ನಿರ್ಜೀವ ಬದುಕಿನ ಗುರಿಯನ್ನು ಎಲ್ಲೂ ಸೂಚಿಸಿಲ್ಲ. ಅವನು ಎಲ್ಲರ ಹಿತಕ್ಕಾಗಿ ತನ್ನ ಜೀವನವನ್ನು ಸವೆಯಿಸುವನು ಎಂದು ಕೃಷ್ಣನು ಹೇಳುತ್ತಾನೆ. ಪ್ರೇಮಮಯ ಬದುಕು ಅವನದು. ಅವನು ತನ್ನ ಸುತ್ತಲೂ ಇರುವವರ ಅಜ್ಞಾನವನ್ನು ಹೋಗಲಾಡಿಸಲು, ಅವರಿಗೆ ಆತ್ಮದರ್ಶನ ಮಾಡಿಸಲು ಸತತವಾಗಿ ಪ್ರಯತ್ನಿಸುತ್ತಿರುತ್ತಾನೆ. ಹೀಗೆ ಅವನು ಎಲ್ಲಾ ಜೀವಿಗಳ ಒಳಿತಿಗಾಗಿ ಬದುಕುತ್ತಿರುತ್ತಾನೆ. ಈ ಲೋಕ ಸೇವೆಯೇ ಅವನ ವಿಹಾರವಾಗುತ್ತದೆ. ಅದಕ್ಕಾಗಿ ತನ್ನ ಶರೀರ ಮತ್ತು ಬುದ್ಧಿಯನ್ನು ಅರ್ಪಿಸಿ ತಾನು ಶಾಂತಿಯಿಂದ ಇದ್ದು ಇತರರಿಗೆ ಶಾಂತಿಯನ್ನು ಪ್ರದಾನ ಮಾಡುತ್ತಾನೆ. ಅದು ಅಲ್ಲದೆ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ವಿಯುಕ್ತರಾದ ಇಂತಹ ಯತಿಗಳಿಗೆ ಹಾಗೂ ಚಿತ್ತವನ್ನು ಸದಾ ಸಮತ್ವದಲ್ಲಿ ಇಟ್ಟುಕೊಂಡಿರುವ ಇಂತಹ ಆತ್ಮವೇತ್ತರಿಗೆ ಬ್ರಹ್ಮ ನಿರ್ವಾಣವು ಅಂದರೆ ಬ್ರಾಹ್ಮಿ ಸ್ಥಿತಿ ಕೂಡಲೇ ಪ್ರಾಪ್ತಿಯಾಗುತ್ತದೆ. ಪ್ರೇಮವೇ ಮೂರ್ತಿವೆತ್ತ ಸ್ವರೂಪ ಈ ಮಹಾತ್ಮನದು. ಲೋಕ ಸೇವೆಯಲ್ಲಿ ತನ್ನ ಜೀವನವನ್ನು ಸವೆಸುವ ಇವನು ದೀನ ದಲಿತರ ಉದ್ಧಾರಕ್ಕಾಗಿ ಆನಂದದಿಂದ ಶ್ರಮಿಸುವನು. ಅಜ್ಞಾನದಲ್ಲಿರುವ ಜನತೆಯನ್ನು ಸರಿಯಾದ ಮಾರ್ಗಕ್ಕೆ ಅವರು ಬರುವಂತೆ ಮಾರ್ಗದರ್ಶನವೀಯುವನು. ಅನಾರೋಗ್ಯದಿಂದಿರುವವರ ಹಾಗೂ ನರಳುತ್ತಿರುವವರ ನಡುವೆ ಕೆಲಸ ಮಾಡುವ ವೈದ್ಯನು ಹೇಗೆ ತಾನು ರೋಗಗಳಿಗೆ ಹಾಗೂ ದುಃಖಗಳಿಗೆ ಬಲಿಯಾಗುವುದಿಲ್ಲವೋ ಹಾಗೆಯೇ ನಿರ್ಭಾಗ್ಯರು, ಕಾಮಾತುರರು, ಸಂಯಮಹೀನರು, ಇಂದ್ರಿಯ ಭೋಗಾಸಕ್ತರು ಮತ್ತು ವಿಶ್ವಾಸಘಾತುಕರೇ ಮುಂತಾದ ಜನರ ನಡುವೆ ಕೆಲಸ ಮಾಡುವ ಈ ಮಹಾತ್ಮನ ಮನಸ್ಸು ವಿಹ್ವಲವಾಗುವುದಿಲ್ಲ. ವಿಷಪೂರಿತವಾದ ವಿಷಯ ಪ್ರಪಂಚದಲ್ಲಿ ಅವನು ಜೀವಿಸುತ್ತಿದ್ದರೂ ಅವನು ಸಮಚಿತ್ತತೆಯನ್ನು ಕಾಪಾಡಿಕೊಂಡು ಹೇಗೆ ಬದುಕುತ್ತಾನೆ ಎಂಬುದನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ. ಸಾಧಕನು ತನ್ನ ಪ್ರಯತ್ನದಿಂದ ತನ್ನನ್ನು ಮೋಹಗೊಳಿಸುವ ಇಂದ್ರಿಯ ವ್ಯಾಪಾರದಿಂದ ಬಿಡುಗಡೆ ಹೊಂದಿ ತನ್ನಲ್ಲಿನ ಕಾಮ ಕ್ರೋಧಗಳ ಪ್ರಚೋದನೆಗಳನ್ನು ಗೆದ್ದು ತನ್ನ ಅಂತರಂಗದಲ್ಲಿ ಉದ್ಭವವಾಗುವ ಹಾಗೂ ಹೊರಗಿನಿಂದ ಬರುವ ಎಲ್ಲಾ ಬೆದರಿಕೆಗಳ ಮೇಲೆ ಸಂಪೂರ್ಣ ಪ್ರಭುತ್ವವನ್ನು ಪಡೆಯುವುದಾದರೆ ಅಂತಹವನಿಗೆ ಆತ್ಮದರ್ಶನವು ಕಟ್ಟಿಟ್ಟ ಗಂಟು ಎಂದು ಕೃಷ್ಣನು ಹೇಳುತ್ತಾನೆ. ಅಂತಹ ಮಹಾತ್ಮನು ಧ್ಯಾನದ ಮೂಲಕ ಹೇಗೆ ತನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ? ಹೀಗಿರುವಂತಹ ವ್ಯಕ್ತಿ ಹೇಗೆ ಧ್ಯಾನದ ಮೂಲಕ ತನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ ಎಂಬುದನ್ನು ಪರಮಾತ್ಮನು ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಸ್ಪರ್ಶಾನ್ ಕೃತ್ವ
ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಯಾವನು ಎಲ್ಲಾ ಬಾಹ್ಯ ಸಂಪರ್ಕಗಳನ್ನು ಕಡಿದು ಹಾಕಿ ನೆಟ್ಟ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಹೊಳ್ಳೆಗಳ ಮೂಲಕ ಸರಿದಾಡುವ ಪ್ರಾಣಾಪಾನಗಳನ್ನು ಸಮನ್ವಯಗೊಳಿಸಿ ಇಂದ್ರಿಯಗಳನ್ನು, ಮನಸ್ಸನ್ನು ಮತ್ತು ಬುದ್ಧಿಯನ್ನು ಯಾವಾಗಲೂ ವಶದಲ್ಲಿಟ್ಟುಕೊಂಡು ಮೋಕ್ಷವನ್ನೇ ತನ್ನ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಬಯಕೆ, ಭಯ ಮತ್ತು ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವನೋ ಆ ಮುನಿಯು ಮೋಕ್ಷವನ್ನು ಪಡೆಯುತ್ತಾನೆ. ಈ 2 ಶ್ಲೋಕಗಳಲ್ಲಿ ಭಗವಂತನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುವ ಧ್ಯಾನ ಯೋಗವನ್ನು ಸಂಗ್ರಹವಾಗಿ ಹೇಳಿದ್ದಾನೆ. ಇದು ನಮ್ಮ ಸಾಂಪ್ರದಾಯಿಕ ಶೈಲಿ. ಅಧ್ಯಾಯ ಮುಗಿಯುತ್ತಿದ್ದಂತೆ ಮುಂದಿನ ಅಧ್ಯಾಯದ ಸಾರ ಏನು ಎಂಬುದನ್ನು ಕೊನೆಯ ಶ್ಲೋಕಗಳಲ್ಲಿ ಹೇಳುವುದು ಕ್ರಮ. ವ್ಯಕ್ತಿಯ ಲಕ್ಷಣಗಳನ್ನು ಮತ್ತು ಅವನು ಜೀವಿಸುವ ಜೀವನ ಶೈಲಿಯನ್ನು ಮೇಲಿನೆರಡು ಶ್ಲೋಕಗಳು ನಮಗೆ ತೋರಿಸಿಕೊಡುತ್ತವೆ. ಸಾಧಕರು ಪರಿಪೂರ್ಣತೆಯ ಬದುಕನ್ನು ನಡೆಸಲು ಯಾವಾಗಲೂ ಕಾತುರರಾಗಿರುತ್ತಾರೆ. ಈ ಲೋಕದಲ್ಲಿ ಸಮರ್ಪಕವಾದ ಬದುಕನ್ನು ಬಾಳಬೇಕೆಂದು ಬಯಸುವ ಜನರು ಅವರಿಗೆ ಅದನ್ನು ಸಾಧಿಸುವ ಬಗೆ ಹೇಗೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಡುವ ಶಾಸ್ತ್ರ ಬೇಕು. ಪರಿಪೂರ್ಣವಾದ ಶಾಂತಿಯನ್ನು ಸಾಧಿಸುವುದು ಹೇಗೆ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಸಾಧಕರನ್ನು ಕಾಡುತ್ತಿರುತ್ತದೆ. ಅದಕ್ಕೆ ಉತ್ತರವನ್ನು ಸಂಕ್ಷೇಪದಲ್ಲಿ ಕೃಷ್ಣನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ಪರಿಶ್ರಮಶೀಲ ಸಾಧಕನು ಇದರ ಪ್ರಯೋಜನವನ್ನು ಪಡೆಯಬಹುದು. ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಮತ್ತು ವಿಶದವಾಗಿ ಹೇಳದಿರುವ ಧ್ಯಾನದ ಬಗೆಗಿನ ವಿಹಂಗಮ ನೋಟ ಈ 2 ಶ್ಲೋಕಗಳು. ಬಾಹ್ಯ ಪ್ರಪಂಚದ ವಿಷಯಗಳು ತಾವಾಗಿಯೇ ನಮಗಾರಿಗೂ ತೊಂದರೆ ಮಾಡುವುದಿಲ್ಲ. ವಿಷಯಗಳೊಡನೆ ಮೋಹಕ ಸಂಪರ್ಕ ಬೆಳೆಸಿದಾಗ ಮಾತ್ರ ನಾವು ಬದುಕಿನಲ್ಲಿ ತೊಂದರೆಗೀಡಾಗುವುದು. ನದಿಯ ಅಥವಾ ಸಮುದ್ರದ ದಡದ ಮೇಲೆ ನಾವು ನಿಂತಿರುವವರೆಗೆ ನೀರಿನ ಅಲೆಗಳು ನಮ್ಮನ್ನು ಅಪ್ಪಳಿಸುವುದಿಲ್ಲ. ನಾವು ಅವುಗಳೊಡನೆ ಸಂಪರ್ಕ ಬೆಳೆಸಿದಾಗ ಮಾತ್ರ ಅತ್ತಿಂದಿತ್ತ ಎಸೆಯಲ್ಪಡುತ್ತೇವೆ. ರೂಪಗಳು, ಶಬ್ದಗಳು, ರುಚಿಗಳು, ವಾಸನೆಗಳು ಮತ್ತು ಸ್ಪರ್ಶಗಳು ನಿರಂತರವಾಗಿ ನಮ್ಮ ಮನಸ್ಸನ್ನು ಕದಡಲು ಪ್ರಯತ್ನಿಸುತ್ತವೆ. ಆದರೆ ನಾವು ಮಾನಸಿಕವಾಗಿ ಮೋಹಗೊಂಡಾಗ ದುಃಖಕ್ಕೊಳಗಾಗುತ್ತೇವೆ. ಆದ್ದರಿಂದ ನಾವು ಬಾಹ್ಯ ವಿಷಯಗಳಿಗೆ ಪ್ರವೇಶ ಕೊಡದಿದ್ದರೆ, ಕಿವಿ ಮುಚ್ಚಿಕೊಳ್ಳುವುದು ಮುಂತಾದ ಭೌತಿಕ ವಿಧಾನಗಳಿಂದ, ಅರ್ಥಾತ್ ಬಾಹ್ಯ ವಿಷಯಗಳಲ್ಲಿ ಆಸಕ್ತರಾಗಿ ವ್ಯವಹರಿಸುವುದಾದರೆ ಮಾನಸಿಕ ಸಮತ್ವವನ್ನು ಕಾಪಾಡಿಕೊಳ್ಳಲು ಸಾಧನವಾಗುತ್ತದೆ. ಇಂತಹ ಮನಸ್ಸಿನಿಂದ ಮಾತ್ರ ಧ್ಯಾನ ಸಾಧ್ಯ. ಈ ಶ್ಲೋಕದಲ್ಲಿ ಉಪಯೋಗಿಸಿರುವ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. 2 ಕಣ್ಣುಗಳ ದೃಷ್ಟಿಯು ಹುಬ್ಬುಗಳ ನಡುವೆ ಬರುವಂತೆ ಮಾಡಿ ಎಂದು ಇಲ್ಲಿ ಹೇಳಿದೆ. ಅದೇ ರೀತಿ ಕಣ್ಣುಗಳ 2 ಬೊಂಬೆಗಳನ್ನು ಮೇಲೆ ಆಕಾಶವನ್ನು ನೋಡುವಂತೆ ಇಟ್ಟುಕೊಳ್ಳುವವರು ಇದ್ದಾರೆ. ಇದರಿಂದ ಏನನ್ನು ಸಾಧಿಸಲು ಆಗದು. ಮಾತ್ರವಲ್ಲ, ಕಣ್ಣುಗಳೂ ಹಾಳಾಗಿ ಹೋದವು. ಆಚಾರ್ಯ ಶಂಕರರು ಇಲ್ಲಿ ಸ್ಪಷ್ಟವಾಗಿ ಇವ ಎಂಬ ಶಬ್ದವನ್ನು ಸೇರಿಸಿ ಕಣ್ಣುಗಳ ದೃಷ್ಟಿ 2 ಹುಬ್ಬುಗಳ ಮಧ್ಯೆ ನಿಲ್ಲುವ ಹಾಗೆ ಇಟ್ಟುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಹಾಗೆ ಮಾಡುವುದರಿಂದ ಮನಸ್ಸು ಹೊರಗೆ ಓಡದೆ ಅದು ಹೆಚ್ಚಿನ ಏಕಾಗ್ರತೆಗೆ ಸಿಗುತ್ತದೆ. ನಮ್ಮ ಉಸಿರಾಟಕ್ಕೂ ಮತ್ತು ಮಾನಸಿಕ ಸ್ಪಂದನೆಗಳಿಗೂ ಲಯಬದ್ಧವಾದ ಸಂಬಂಧವಿದೆ. ಮನಸ್ಸು ಹೆಚ್ಚು ಹೆಚ್ಚು ಗೊಂದಲಕ್ಕೊಳಗಾದಷ್ಟು ಹೆಚ್ಚು ಹೆಚ್ಚು ಏದುಸಿರು ಬಿಡುವುದನ್ನು ನಾವು ನೋಡುತ್ತೇವೆ. ನಮ್ಮ ಉಸಿರಾಡುವಿಕೆಯನ್ನು ಹತೋಟಿಯಲ್ಲಿಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಅದನ್ನೇ ಇಲ್ಲಿ ಮೂಗಿನ ಮೂಲಕ ಚಲಿಸುವ ಗಾಳಿಯನ್ನು ಸಮವಾಗಿಟ್ಟುಕೊಂಡು ಎಂದು ಹೇಳುವುದು. ಧ್ಯಾನಕ್ಕೆ ಸೂಕ್ತವಾದ ಮಾನಸಿಕ ವಾತಾವರಣವನ್ನು ಸೃಷ್ಟಿಸಲೆಂದೇ ಈ ಸೂಚನೆಗಳನ್ನು ಕೊಟ್ಟಿರುವುದು. ಮುಂದಿನ ಶ್ಲೋಕದಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಡಲು ಅಗತ್ಯವಾದ ಸೂಚನೆಗಳಿವೆ. ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳಲು ಪ್ರಯತ್ನಿಸುವ ಸಾಧಕನು ಇಂದ್ರಿಯಗಳ ಹಸಿವನ್ನು, ಮಾನಸಿಕ ತಳಮಳಗಳನ್ನು ಮತ್ತು ಬೌದ್ಧಿಕ ಬಿರುಗಾಳಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ಎಲ್ಲ ಆಂತರಿಕ ಹಾಗೂ ಬಾಹ್ಯ ಚಟುವಟಿಕೆಗಳನ್ನು ಆ ಕಡೆ ತಿರುಗಿಸಬೇಕೆಂದು ತಿಳಿಸಿದೆ.
ಸಾಧಕನು ಇಚ್ಛೆ, ಭಯ ಮತ್ತು ಕ್ರೋಧಗಳನ್ನು ತ್ಯಜಿಸಬೇಕು ಎಂದು ಇಲ್ಲಿ ಹೇಳಿದೆ. ಈ ಮೂರೂ ಗುಣಗಳು ಒಂದಕ್ಕೊಂದು ಸಂಬಂಧವುಳ್ಳವುಗಳು. ಹಿಂದೆಯೇ ತಿಳಿಸಿದಂತೆ ಬಾಹ್ಯ ವಿಷಯದತ್ತ ಮನಸ್ಸು ಹರಿದು ಅದನ್ನು ಪಡೆಯಲು ಅಂದರೆ ಹಾಗೂ ಅದನ್ನು ತನ್ನದನ್ನಾಗಿ ಮಾಡಿಕೊಳ್ಳುವ ಆಲೋಚನೆಯೇ ಇಚ್ಛೆ ಅಥವಾ ಬಯಕೆ. ಎಲ್ಲಿ ಬಯಕೆ ಇದೆಯೋ ಅಲ್ಲಿ ಭಯವಿದ್ದೇ ಇರುತ್ತದೆ. ಒಂದು ವಸ್ತುವನ್ನು ನಾವು ಬಯಸುವುದಾದರೆ ಅದು ಎಲ್ಲಿ ಕಳೆದು ಹೋಗುತ್ತದೋ ಎಂಬ ದಿಗಿಲು ಇದ್ದೇ ಇರುತ್ತದೆ. ಅಥವಾ ನಾವು ಬಯಸಿದ ವಸ್ತುವನ್ನು ಪಡೆಯುವಲ್ಲಿ ಯಾವುದಾದರೂ ಅಡಚಣೆ ಬಂದರೆ ಆಗ ಕೋಪ ಸ್ವಾಭಾವಿಕ. ಈ ಮೂರು ಮಾನಸಿಕ ಉದ್ವೇಗಗಳಾದ ಬಯಕೆ, ಭಯ ಮತ್ತು ಕ್ರೋಧ ಇವುಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಆಗ ನಮ್ಮ ಅಂತಃಕರಣದ ಹುಚ್ಚು ಅಲೆದಾಟಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಟುಕೊಂಡಂತೆಯೇ ಸರಿ. ಯಾರು ಬಯಕೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತರಾಗಿರುತ್ತಾರೋ, ಅರ್ಥಾತ್ ಯಾರು ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸಿರುತ್ತಾರೋ ಅಂತಹವರು ಆತ್ಮನಲ್ಲೇ ನೆಲೆಸಿರುತ್ತಾರೆ. ಅಂದರೆ ಅವರು ಸದಾ ಮುಕ್ತರಾಗಿಯೇ ಇರುತ್ತಾರೆ ಎಂದು ಪರಮಾತ್ಮನು ಹೇಳುತ್ತಾನೆ. ಅಂಥವನು ಎಂದೆಂದೂ ಮುಕ್ತನು ಎಂದು ಹೇಳುವಾಗ ಅಂತಹ ಸಾಧಕನಿಗೆ ಮುಕ್ತಿಯು ಹೆಚ್ಚು ದೂರವಿಲ್ಲ ಎಂದರ್ಥ. ನಾವು ಸಾಧಾರಣವಾಗಿ ರೊಟ್ಟಿ ಸುಡುತ್ತಿದ್ದೇವೆ ಎಂದಾಗ ನಿಜವಾಗಿಯೂ ನಾವು ಸುಡುತ್ತಿರುವುದು ಹಿಟ್ಟನ್ನು. ಅದು ಸುಟ್ಟ ಮೇಲೆ ರೊಟ್ಟಿಯಾಗುವುದು. ಅದೇ ರೀತಿ ಚಹದ ನೀರು ಕುದಿಯುತ್ತಿರುವಾಗಲೇ ಚಹಾ ತಯಾರಿಸುತ್ತಿದ್ದೇನೆ ಎಂದೇ ನಾವು ಹೇಳುವುದುಂಟು. ಅಂದರೆ ನೀರು ಕುದಿಯಲು ಆರಂಭವಾದೊಡನೆ ಚಹಾ ತಯಾರಿಸುವುದು ಹೆಚ್ಚು ಕಾಲ ತೆಗೆದುಕೊಳ್ಳುವುದಿಲ್ಲ ಎಂದರ್ಥ. ಅದರಂತೆಯೇ ಇಲ್ಲೂ ಸಹ ಎಲ್ಲ ಸಿದ್ಧತೆಗಳನ್ನೂ ಮಾಡಿಕೊಂಡವನಿಗೆ ಮುಕ್ತಿಯು ಕರಗತವಾದುದು ಎಂಬುದನ್ನು ಇಲ್ಲಿ ಹೇಳಿದೆ. ಹೀಗೆ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನು ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡ ಹಾಗೆ. ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡರೆ ಸಾಕು, ಅದರಿಂದಲೇ ಪರಮಾತ್ಮನನ್ನೇ ನಾವು ಸಾಕ್ಷಾತ್ಕರಿಸಿಕೊಂಡ ಹಾಗೆ ಎಂಬುದನ್ನು ಈ ಮುಂದಿನ ಶ್ಲೋಕ ತಿಳಿಸುತ್ತಿದೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಭೋಕ್ತನು, ಸರ್ವಲೋಕ ಮಹೇಶ್ವರನು, ಎಲ್ಲ ಜೀವಿಗಳಿಗೂ ಆತ್ಮನೂ ಆಗಿರುವ ನನ್ನನ್ನು ತಿಳಿದುಕೊಂಡಿರುವವನು ಶಾಂತಿಯನ್ನು ಪಡೆಯುತ್ತಾನೆ. ಅಂದರೆ ನನ್ನನ್ನು ಯಾರು ತಿಳಿದುಕೊಂಡಿರುವನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ. ಗೀತೆಯಲ್ಲಿ ಭಗವಂತ ಕೃಷ್ಣನು ಉತ್ತಮ ಪುರುಷ ಏಕವಚನವನ್ನು ಬಳಸಿದರೆ ಅದು ದೇವಕೀ ಪುತ್ರನಾದ ಕೃಷ್ಣ ಎಂಬ ವ್ಯಕ್ತಿಗೆ ಅನ್ವಯಿಸುವುದಿಲ್ಲ. ಅದು ಪ್ರತಿ ವ್ಯಕ್ತಿಯಲ್ಲೂ ಇರುವ ಅನಂತನಾದ ಆತ್ಮನನ್ನು ಕುರಿತು ಹೇಳಿರುವುದು ಎಂಬುದನ್ನು ಎಂದೂ ಮರೆಯಬಾರದು. ಜೀವನದ ಸ್ವರೂಪವೇ ಆತ್ಮ. ಶರೀರ, ಮನಸ್ಸು ಮತ್ತು ಬುದ್ಧಿಯೊಡನೆ ಅದು ತಾದಾತ್ಮ್ಯ ಹೊಂದಿದಾಗ ತಾನೇ ಕರ್ತೃ, ತಾನೇ ಭೋಕ್ತೃ ಎಂದು ತಿಳಿಯುತ್ತದೆ. ಯಜ್ಞ ಎಂಬ ಶಬ್ದದ ಅರ್ಥವನ್ನು ಹಿಂದೆಯೇ ತಿಳಿಸಿದೆ. ಗೀತೆಯಲ್ಲಿ ಯಜ್ಞ ಎಂದರೆ ಅರ್ಪಣಾಭಾವದಿಂದ ನಾವು ಈಶ್ವರನಿಗೆ ಅರ್ಪಿಸಿ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಹೀಗೆ ಪರಮೇಶ್ವರನಿಗೆ ಎಲ್ಲ ಯಜ್ಞ ಹಾಗೂ ತಪಸ್ಸುಗಳ ಭೋಕ್ತಾರ ಎಂದು ಹೆಸರು. ಎಲ್ಲ ಯಜ್ಞಗಳು, ತಪಸ್ಸುಗಳು ಅವನಿಗೇ ಅರ್ಪಿತವಾಗುವವು. ಆತ್ಮನು ಪರಮೇಶ್ವರ. ಇಲ್ಲಿ ಈಶ್ವರ ಎಂಬುದನ್ನು ಕ್ಷೇತ್ರಗಳ ನಿಯಂತ್ರಕ ಎಂದು ತಿಳಿಯಬೇಕು. ಅರ್ಥಾತ್ ಇಂದ್ರಿಯ ಮನೋಬುದ್ಧಿಗಳ ಒಡೆಯ ಎಂದು ತಿಳಿಯಬೇಕು. ಪ್ರತಿಯೊಂದು ಇಂದ್ರಿಯಕ್ಕೂ ಒಬ್ಬೊಬ್ಬ ಅಧಿದೇವತೆ. ನೋಡುವ ಸಾಮರ್ಥ್ಯವು ಕಣ್ಣುಗಳ ಕ್ಷೇತ್ರವನ್ನು ಬೆಳಗಿಸುತ್ತದೆ. ಅದರಿಂದಾಗಿ ರೂಪಗಳು ಮತ್ತು ಬಣ್ಣಗಳ ಜ್ಞಾನ ಆಗುತ್ತದೆ. ಕೇಳುವ ಸಾಮರ್ಥ್ಯವು ಕಿವಿಗಳ ಕ್ಷೇತ್ರವನ್ನು ಬೆಳಗಿಸುತ್ತಾದ್ದರಿಂದ ನಾದದ ಜ್ಞಾನವನ್ನು ಒದಗಿಸುತ್ತದೆ. ಇವೆಲ್ಲ ಕೆಲಸ ಮಾಡಬೇಕಾದರೆ ಸ್ವಾಮಿಯ ಆತ್ಮನ ಸಾನ್ನಿಧ್ಯ ಬೇಕು. ಈ ಆತ್ಮನು ನಿಯಾಮಕ ಅಥವಾ ಪರಮೇಶ್ವರ. ಅವನು ಎಲ್ಲರ ಹೃದಯದಲ್ಲೂ ಇರುವುದರಿಂದ ಸರ್ವಲೋಕ ಮಹೇಶ್ವರನಾಗುತ್ತಾನೆ. ರಾಜಮಹಾರಾಜರನ್ನು ಅಥವಾ ದೊಡ್ಡ ಅಧಿಕಾರಿಗಳನ್ನು ಭೇಟಿಯಾಗುವುದೆಂದರೆ ಬಹಳ ಕಷ್ಟ. ಹಾಗಿರುವಾಗ ಎಲ್ಲ ಜೀವಿಗಳಿಗೆ ಒಡೆಯನಾದ ಪರಮೇಶ್ವರನ ಹತ್ತಿರ ಹೋಗಿ ಅವನ ದರ್ಶನ ಪಡೆಯುವುದು ಹೇಗೆ ಎಂಬ ಸಂಶಯವಿರಬಹುದು.
ಇಲ್ಲಿ ಅಂತಹ ಭಯವಿಲ್ಲ. ಅವನು ಸರ್ವಲೋಕ ಮಹೇಶ್ವರ, ಅಂದರೆ ಎಲ್ಲ ಜೀವಿಗಳ ಆತ್ಮನಾಗಿಯೇ ಅತ್ಯಂತ ಹತ್ತಿರದಲ್ಲೇ ಇರುತ್ತಾನೆ. ಹೀಗೆ ಯಾರು ತಿಳಿಯುತ್ತಾರೋ ಎಂದು ಹೇಳಿದೆ. ಇಲ್ಲಿ ತಿಳಿಯುವುದು ಎಂಬ ಶಬ್ದವನ್ನು ಸಾಮಾನ್ಯ ಅರ್ಥದಲ್ಲಿ ಕಾಣಬಾರದು. ಒಂದು ಹೂವನ್ನೋ ಅಥವಾ ಒಂದು ಹಣ್ಣನ್ನು ತಿಳಿದುಕೊಳ್ಳುವ ರೀತಿಯಲ್ಲಿ ಗ್ರಹಿಸದೆ, ತಿಳಿಯುವುದು ಎಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಅನುಭವವು ಅಪರೋಕ್ಷವಾದುದು. ನನ್ನ ಬುದ್ಧಿಯನ್ನು ಬೆಳಗುವ ಆತ್ಮನೇ ಸರ್ವವ್ಯಾಪಕ, ಅಖಂಡ, ಸಚ್ಚಿದಾತ್ಮ ಎಂದು ತಿಳಿಯುವುದು. ಅಂತಹ ವ್ಯಕ್ತಿಯು ಮೋಕ್ಷಾತ್ಮವಾದ ಶಾಂತಿಯನ್ನು ಪಡೆಯುತ್ತಾನೆ. ಓಂ ತತ್ಸತ್. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಇಲ್ಲಿ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಕರ್ಮಸನ್ಯಾಸ ಯೋಗವೆಂಬ 5ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.